स्मृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समः पुमान्। माता च कमलादेवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयम्। प्रथमो हनुमान्नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः। कंसध्वंसी पदाम्भोजा संसप्तो हंसपुङ्गवः ब्रह्मण्यगुरुराजाख्यो वर्ततान् मम मानसे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयादस्मदिष्टार्थसिद्धये। कामधेनु यथा पूर्वं सर्वाभीष्टफलप्रदा तथा कलो वादिराज श्रीपादो अभिष्टदः सतां। भूतराज नमस्तुभ्यं वादिराज गुरोर्प्रियः विद्राव सर्वबाधानः सदत्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यंत दयालवे। जन्माद्यस्य यतोऽन्वयात् इतरतः चार्थेष्वविघ्नः स्वराट्। तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा। धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। श्रीगुरुभ्यो नमः। हरिः ओಂ। यत्किंचित् पूर्वकथानुवादः। ನಿನ್ನೆ ದಿವಸ ಕಥಾಭಾಗದಲ್ಲಿ ಶ್ರೀಮದ್ಭಾಗವತ ಗ್ರಂಥ ನಾಮೋಚ್ಚಾರಣೆಯಿಂದಲೇ ನಮಗೆ ಬರ್ತಕ್ಕಂತಹ ಒಂದು ಫಲಾದಿಗಳು ಜ್ಞಾನ, ಭಕ್ತಿ, ವೈರಾಗ್ಯ. ಇದು ನಮಗೆ ಭಾಗವತ ಅಂತ ಹೇಳಿದಾಗಲೇನೆ ಇಷ್ಟು ಅನುಗ್ರಹ ಪ್ರಾಪ್ತಿ ಎಂದು ತಿಳಿಸಿದ್ದಾರೆ. ಇಂತಹ ಭಾಗವತ ಗ್ರಂಥದ ಒಂದು ಶ್ಲೋಕವನ್ನು ನಾವು ಹೇಳಿದ್ರೂ ಕೂಡ ಸಹಸ್ರ ಗೋದಾನವನ್ನು ಮಾಡಿದ್ರೆ ಏನು ಫಲ ಬರಬೇಕು ಅಂತಹ ಫಲ ನಮಗೆ ಶ್ರೀಮದ್ ಭಾಗವತದ ಶ್ಲೋಕಾರ್ಧಂ ಶ್ಲೋಕಪಾದಂ ಅಷ್ಟು ಫಲವನ್ನೇ ಏತದ್ ಗ್ರಂಥದಲ್ಲಿ ನಮಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಇಂತಹ ಭಾಗವತ ಗ್ರಂಥ ಇದರ ಒಂದು ಚಿಂತನಾದಿಗಳನ್ನು ನಾವು ನಡೆಸ್ತಾ ಕೃಷ್ಣ ಮತ್ತು ಉದ್ಧವರ ಒಂದು ಸಂವಾದದಲ್ಲಿ ಒಂದು ಮಾತು ಬರುತ್ತೆ ನಮಗೆ. ಕೃಷ್ಣ ತಾನು ಸಮಗ್ರವಾಗಿ ಧರ್ಮದ ನಿರೂಪಣೆಯನ್ನು ತಾನೇನು ಭಗವದ್ಗೀತೆಯಲ್ಲಿ ಮಾಡಿದ್ದಾನೆ, ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ಈ ಭಾಗವತ ಗ್ರಂಥ ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಂತಹ ಈ ಭಾಗವತದಲ್ಲಿ ನಾವು ನಿನ್ನೆ ದಿವಸ ನೋಡಿರತಕ್ಕಂಥದ್ದು ಧರ್ಮ ಪ್ರೋಜಿತ ಕೈತವೋತ್ತ ಪರಮೋ ನಿರ್ಮತ್ಸರಾಣಾಂ ಸತಾ. ಭಾಗವತವನ್ನು ಕೇಳಲಿಕ್ಕೆ ಅಧಿಕಾರಿಗಳು ಯಾರು ಅಂತ ಹಿಂಗೊಂದು ಪ್ರಶ್ನೆ ಬಂದಾಗ ಯಾರು ಮಾತ್ಸರ್ಯ ರಹಿತರೋ ಅಂತವರು ಮಾತ್ರ ಭಾಗವತಕ್ಕೆ ಅಧಿಕಾರಿಗಳು ಅನ್ನೋ ಒಂದು ಅಂಶವನ್ನೇ ಸ್ವಯಂ ವೇದವ್ಯಾಸ ದೇವರು ನಿರ್ಮತ್ಸರಾಣ ಅಷ್ಟು ಮಾತ್ರ ಹೇಳಿಲ್ಲ, ಸತಾಂ ನಿರ್ಮತ್ಸರಾಣ, ಸಜ್ಜನರಿಗೂ ಕೂಡ ಮಾತ್ಸರ್ಯ ಬರುತ್ತಂತೆ. ಆದ್ದರಿಂದ ಆ ಮಾತ್ಸರ್ಯವನ್ನು ನಾವು ಬಿಟ್ಟಂತಹ ಕಾಲಕ್ಕೆ ಮಾತ್ರ ಭಾಗವತವನ್ನ ಹೇಳಿರೋದಕ್ಕೆ ಕೇಳಿರೋದಕ್ಕೆ ಫಲ ಬರಬೇಕಾದರೆ
ನಾವು ನಿಶ್ಚಿತವಾಗೂ ಕೂಡ ಅಂತಹ ದೋಷಗಳಿಂದ ದೂರಾಗಿ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಅಧಿಕಾರಿ ವರ್ಗವನ್ನ ನಾವು ನಿನ್ನೆ ಚಿಂತನಾದಿಗಳನ್ನು ನಡೆಸ್ತಾ ಅದರಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯರು 7 ದಿವಸಗಳ ಕಾಲ ತಾವು ಭಾಗವತವನ್ನು ಏನು ಉಪದೇಶ ಮಾಡಿದ್ದಾರೆ. ಇಂತಹ ಭಾಗವತ ಗ್ರಂಥ ಶುಕಾಚಾರ್ಯ ತಾವು ಉಪದೇಶ ಮಾಡಿದ್ರು ಅಂತಂದ್ರೆ ಎಂತಹ ಅಧಿಕಾರಿ ಇದ್ದ ಪರೀಕ್ಷಿತ್ ಮಹಾರಾಜ, ಎಂತಹ ವಂಶ. ಅದನ್ನೇ ಪ್ರಥಮ ಸ್ಕಂದ ಭಾಗವತ ತಾನು ನಿರೂಪಣೆಯನ್ನು ಮಾಡುತ್ತಾ ಪಾಂಡವರ ಆ ಒಂದು ಕ್ರಮವನ್ನು ತಾವು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಕುಂತಿದೇವಿ ತಾನು ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾಳಂತೆ. ಕೃಷ್ಣ ತಾನು ದ್ವಾರಕೆಗೆ ಹೊರಟಿದ್ದಾನೆ. ಹೊರಟಾಗ ಕುಂತಿದೇವಿ ತಾನು ಕೃಷ್ಣ ಅಂತ ಕರೆದ ಮರುಕ್ಷಣಕ್ಕೆ ಪರಮಾತ್ಮ ತಾನು ಬಂದೇ ಬಿಟ್ಟನಂತೆ. ಅಂದ್ರೆ ಏನಿದರ ಆಂತರ್ಯ? ನಾವು ದೇವರನ್ನ ಕರೀತೇವೆ, ಕುಂತಿದೇವಿಯೂ ಕರೆದಿದ್ದಾಳೆ. ನಾವು ಕರೆದಾಗ ದೇವರು ಬರ್ತಾ ಇಲ್ಲ, ಕುಂತಿದೇವಿ ಕರೆದಾಗ ದೇವರು ಬಂದಿದ್ದಾನೆ. ಅಂದ್ರೆ ಏನರ್ಥ ಅಂತಂದ್ರೆ ಕೇವಲ ನಾವು ದೇವರ ಹೆಸರನ್ನು ಇಟ್ಟು ಕರೆಯೋದು ಮಾತ್ರ ಅಲ್ಲ, ಅದರಲ್ಲಿ ಭಕ್ತಿ ಇರಬೇಕು. ಆ ಭಕ್ತಿಯುಕ್ತವಾಗಿ ನಮ್ಮ ಕುಂತಿದೇವಿ ತಾನೇನು ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಕರೆದಿದ್ದಾಳೆ. ಕೃಷ್ಣ ಬಂದೇ ಬಿಟ್ಟ. ಬಂದಾಗ ಗಟ್ಟಿಯಾಗಿ ಕೃಷ್ಣನ ಪಾದವನ್ನು ಹಿಡಿದ್ಲಂತೆ ನಮ್ಮ ಕುಂತಿದೇವಿ. ಹಿಂಗಿಡಿದ ಏತತ್ ಕಾಲಕ್ಕೆ ತಾನು ಕಣ್ಣಿನಿಂದ ಆ ಧಾರಾಕಾರವ ನೀರನ್ನು ಸುರಿಸ್ತಾ ಇದ್ದಾಳೆ. ಅದರಿಂದಲೇ ಕೃಷ್ಣನ ಪಾದ ಪೂಜೆಯನ್ನು ಮಾಡಿದ್ಲಂತೆ. ತನ್ನ ಕಣ್ಣೀರಿನಿಂದಲೇ ಕೃಷ್ಣನ ಪಾದ ಪ್ರಕ್ಷಾಳನೆಯನ್ನು ತಾನು ಮಾಡ್ತಾ ಇದ್ದಾಳೆ. ಮಾಡಿದಾಗ ಭಾರೀ ದೇವರನ್ನು ಸ್ತೋತ್ರ ಮಾಡಿದ್ಲಂತೆ. ನಮಃ ಪಂಕಜನಾಭಾಯ, ನಮಃ ಪಂಕಜಮಾಲಿನಿ, ನಮಃ ಪಂಕಜಾಂಘ್ರಿಯೇ. ಹೀಗೆ ಪರಮಾತ್ಮನ ದೇವರ ಒಂದೊಂದು ಅವಯವವನ್ನೂ ಕೂಡ ಕಮಲ ಪುಷ್ಪಕ್ಕೆ ಹೋಲಿಸಿದ್ದಾರೆ. ದೇವರ ಪಾದವನ್ನು ನಾವೇನಂತೇವೆ? ಪಾದ ಕಮಲ ಅಂತೇವೆ. ಇನ್ನು ದೇವರ ಉದ್ದಲ್ಲೇನಿದೆ? ನಾಭಿ ಕಮಲ. ಅದೇ ಪರಮಾತ್ಮನ ನಾಭಿ ಪ್ರದೇಶದಲ್ಲಿ ಬಂದಿರತಕ್ಕಂತಹ ಒಂದು ಕಮಲ ಪುಷ್ಪ. ಅದರಲ್ಲಿರತಕ್ಕಂಥದ್ದೇ ಯಾವುದು? ಬ್ರಹ್ಮದೇವರು ತಾವು ಬಂದದ್ದು. ನೀವೇನು ಧನ್ವಂತರಿ ದೇವಸ್ಥಾನಕ್ಕೆ ಇಲ್ಲಿ ಪ್ರದಕ್ಷಿಣೆಯನ್ನು ಬಂದಾಗ ನೀವು ಯಾವ ರೂಪ ಕಾಣ್ತೀರಿ? ಅನಂತ ಪದ್ಮನಾಭ ರೂಪವನ್ನು ಕಾಣ್ತೀರಿ, ಹೌದಾ? ಆ ಅನಂತ ಪದ್ಮನಾಭ ರೂಪದಲ್ಲಿ ತನ್ನ ನಾಭಿಯಿಂದ ಪರಮಾತ್ಮ ತಾನು ಮೊಟ್ಟ ಮೊದಲನೆಯದಾಗಿ ಬ್ರಹ್ಮದೇವರನ್ನ ತಾನು ಉದ್ಭವ ಮಾಡಿದಂತೆ. ಆದ್ದರಿಂದ ಅವನ ನಾಭಿಯೂ ಕೂಡ ಏನಾಯಿತು? ಅದು ಕೂಡ ಕಮಲ ಅಂತ. ಇನ್ನು ಪರಮಾತ್ಮನ ಮುಖಾರವಿಂದ ಹೇಗಿದೆ? ಮುಖ ಕಮಲ. ನೋಡಿ, ಎಷ್ಟು ಕಡೆಯಲ್ಲಿ ಕಮಲ ಪುಷ್ಪದ ಒಂದು ದೃಷ್ಟಾಂತವನ್ನು ತಗೊಂತಾ ಇದ್ದೇವೆ. ಪಾದ ಕಮಲ, ಕರಕಮಲ, ಮುಖ ಕಮಲ. ಇನ್ನು ದೇವರ ಕಣ್ಣುಗಳು ಹೇಗಿದೆ? ಸರೋಜ ನೇತ್ರ. ದೇವರ ಕಣ್ಣು ತಾವರೆ ದಳದಂತೆ ಇದೆಯಂತೆ, ತಾವರೆ ಪುಷ್ಪದಂತೆ ಅಂತ ಅರ್ಥ ಮಾಡೋದಲ್ಲ. ಒಂದು ಪುಷ್ಪವನ್ನು ನಾವು ತಗೊಂಡಾಗ, ತಾವರೆ ಪುಷ್ಪವನ್ನು ತಗೊಂಡ್ರೆ ಒಂದು ದಳವನ್ನು ಬಿಡಿಸ್ಕೋಬೇಕಂತೆ. ಬಿಡಿಸಿದಾಗ ಯಾವ ಆಕಾರದಲ್ಲಿ ಇದೆಯೋ ಅದರಂತೆ ಪರಮಾತ್ಮನ ಕಣ್ಣುಗಳಿದೆ ಅಂತ ನಾವು ಅರ್ಥ ಮಾಡ್ಬೇಕಂತೆ. ಅದನ್ನೇ ಸರೋಜ ನೇತ್ರಂ. ಭಾಗವತ ನಮಗೆ ತಿಳಿಸ್ತಾರೆ. ಕಥಾರೂಪದಲ್ಲಿ ಮಾತ್ರ ಭಾಗವತ ಹೊರಟಿದ್ದಲ್ಲ. ನಾವು ದೇವರನ್ನ ಹೇಗೆ ಚಿಂತನೆ ಮಾಡಬೇಕು, ಆಮೂಲಾಗ್ರ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ. ದೇವರ ಆಕೃತಿಯ ಚಿಂತನೆ ಮಾಡಬೇಕಾದರೆ ಪಾದ ಕಮಲ, ದೇವರ ಪಾದವನ್ನ ಕಮಲಕ್ಕೆ ಉಪಮಾ ಕೊಟ್ಟಿದ್ದಾರೆ, ಅಂದ್ರೆ ದೃಷ್ಟಾಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಕಮಲ ಪುಷ್ಪದ ಯಾವ ಗುಣವನ್ನ ದೇವರ ಪಾದದಲ್ಲಿ ನಾವು ಚಿಂತನೆ ಮಾಡಬೇಕು ಅಂದ್ರೆ, ಕಮಲ ಪುಷ್ಪವನ್ನ ನೋಡಿದಾಗ ಯಾವ ಬಣ್ಣ ಇದೆಯಲ್ಲ ಆ ಬಣ್ಣದಂತೆ ದೇವರ ಪಾದ ಇದೆ ಅಂತ ಅರ್ಥ ಮಾಡಬೇಕು. ನವಜಾತ ಶಿಶು, ಈಗ ತಾನೇ ಹುಟ್ಟಿರ್ತಕ್ಕಂತಹ ಮಗುವಿನ ಪಾದದ ಬಣ್ಣ ಹೇಗಿರುತ್ತೆ? ತಾವರೆ ಪುಷ್ಪದ ಬಣ್ಣದಂತೆ ಇರುತ್ತೆ. ನಸು ಕೆಂಪು ಬಣ್ಣದಿಂದ ಕೂಡಿದ್ಯಂತೆ ನೋಡಿ. ಅದರಿಂದ ಪರಮಾತ್ಮನ ಪಾದ ಅಲ್ಲಿ ನಾವು ಕಮಲ ಅಂತ ಹೇಳಿದಾಗ ಬಣ್ಣವನ್ನು ತಗೋಬೇಕು. ಇನ್ನು ಪರಮಾತ್ಮನ ಕರಕಮಲ ಅಂತ ನಾವು ಹೇಳಿದರೆ, ಕಮಲ ಪುಷ್ಪವನ್ನ ನಾವು ಸ್ಪರ್ಶ ಮಾಡಿದರೆ ಯಾವ ಒಂದು ಅನುಭವ ಪ್ರಾಪ್ತಿಯಾಗುತ್ತೋ, ದೇವರ ಕರವನ್ನ ನಾವು ಸ್ಪರ್ಶ ಮಾಡಿದಾಗ ಆ ಅನುಭವ ಪ್ರಾಪ್ತಿಯಾಗುತ್ತಂತೆ. ಯಾಕೆಂದ್ರೆ ದೇವರೇ ಕಂಡಿಲ್ಲ, ಅವನ ಅನುಭವವೇ ಇಲ್ಲ ಅಂತಂದ್ರೆ ನಾವು ಧ್ಯಾನ ಮಾಡೋದಾದ್ರೂ ಹೇಗೆ? ನಮ್ಮ ಧ್ಯಾನಕ್ಕೆ ಏನಾದ್ರು ಒಂದು ಅನುಭವ ಆಗಬೇಕಲ್ಲ ನಮಗೆ. ಅದರಂತೆ ಈಗ ನೀವು ಒಂದು ಸಿಹಿ ಅಂಗಡಿಗೆ ಹೋಗಿದ್ದೀರಿ, ಅನೇಕ ಪದಾರ್ಥಗಳನ್ನು ಇಟ್ಟಿದ್ದಾರೆ. ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು ಗೊತ್ತೇ ಆಗೋಲ್ಲ. ಅಂಗಡಿಯವನು ಏನ್ ಮಾಡ್ತಾನಂತೆ, ಸ್ವಲ್ಪ ಒಂದು ಚೂರು ತೆಗೆದು ಕೊಡ್ತಾನಂತೆ.
ನೋಡಿ ಇದನ್ನು ನಮಗೆ ಯಾವುದು ಸ್ವಲ್ಪ ಪಸಂದಾಗಿ ತೋರುತ್ತೋ ಅದನ್ನು ನಾವು ತಗೊಂತೇವೆ. ಅದರಂತೆ ದೇವರು ಹೇಗಿದ್ದಾನೆ ಅಂತಂದ್ರೆ ಕಮಲ ಪುಷ್ಪಕ್ಕೆ ದೇವರನ್ನು ಹೋಲಿಸಿದ್ದಾರೆ. ಇದನ್ನೇ ಕುಂತಿ ದೇವಿ ಅಂದು ತಾನು ಕೃಷ್ಣನನ್ನು ಕರೆದಾಗ ನಮಃ ಪಂಕಜನಾಭಾಯ, ಪರಮಾತ್ಮನ ಉದರವನ್ನ ಪಂಕಜನಾಭ ಅಂತ ತಾನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಪಂಕಜಾಂಘ್ರಿಯೇ, ಅಂಘ್ರಿ ಅಂದ್ರೆ ಪಾದ, ಪರಮಾತ್ಮನ ಪಾದ ಹೇಗಿದೆ ಅಂದ್ರೆ ಅದು ಪಾದ ಕಮಲ ಅಂತ ತಿಳಿಸಿದ್ರು. ಕಮಲ ಪರಮಾತ್ಮನ ಪಾದವನ್ನು ನಾವು ಚಿಂತನೆ ಮಾಡಿದಾಗ ಕಮಲ ಪುಷ್ಪದ ಬಣ್ಣವನ್ನು ತಗೋಬೇಕು. ಪರಮಾತ್ಮನ ಕರ ಕಮಲ ಅಂತ ನಾವು ಹೇಳಿದಾಗ ಅದರಲ್ಲಿರ್ತಕ್ಕಂತಹ ಮಾಧುರ್ಯ, ಆ ಒಂದು ಸ್ಪರ್ಶ ಜ್ಞಾನವನ್ನು ನಾವು ಚಿಂತನೆ ಮಾಡಬೇಕು. ಇನ್ನು ಪರಮಾತ್ಮನ ಕಣ್ಣುಗಳು ಅಂತ ನಾವು ಚಿಂತನೆ ಮಾಡಿದಾಗ ಒಂದು ದಳವನ್ನು ನಾವು ತಗೊಂಡಾಗ ಅದು ಯಾವ ಆಕಾರದಲ್ಲಿ ಇದೆಯೋ ಅದರಂತೆ ಪರಮಾತ್ಮನ ನೇತ್ರಗಳು, ಹೀಗೆ ನಾವು ಚಿಂತನೆಯನ್ನು ನಡೆಸಬೇಕಂತೆ. ಇಷ್ಟೆಲ್ಲ ಮಾಡ್ತಾ ಕುಂತಿದೇವಿ ಆಗ ಕೃಷ್ಣನನ್ನ ತಾನು ಸ್ತೋತ್ರ ಮಾಡಿದ್ಲು. ಮಾಡಿದಾಗ ನಮ್ಮ ದೇವರನ್ನಂತೆ, ಅಮ್ಮ ಕುಂತಿ ಭಾರಿ ಸ್ತೋತ್ರ ಮಾಡಿದ್ಯಾ, ನಿನ್ಗೇನ್ ಬೇಕು ಅನ್ನುವಂತೆ. ಹೀಗಂದ್ರೆ ಕುಂತಿದೇವಿ ಅಂದಂತೆ, ಅಲ್ಲೋ ಕೃಷ್ಣ ಇಷ್ಟು ನನ್ಗೆ ಅನುಗ್ರಹ ಮಾಡಿಬಿಟ್ಟಿದ್ಯಾ, ಪುನಃ ಇನ್ನು ಏನಾರು ಬೇಕು ಅಂತ ಕೇಳ್ತಾ ಇದ್ಯಲ್ಲೋ ಕೃಷ್ಣ ಅಂತಂದ್ಲಂತೆ. ವನವಾಸ ಪೃಚ್ಛತಃ ಇದೊಂದು ಶಬ್ದವನ್ನು ಪ್ರಯೋಗ ಮಾಡ್ತಾಳೆ. ಏನಿದ್ರ ಆಂತರ್ಯ? ಪಾಂಡವರು ವನವಾಸದಲ್ಲಿ ಇದ್ದಾಗ ದೂರ್ವಾಸರ ಶಾಪಕ್ಕೆ ಒಳಗಾಗುವ ಒಂದು ಪ್ರಸಂಗ ಬಂತಂತೆ. ಇದನ್ನೇ ಪ್ರಥಮ ಸ್ಕಂದದಲ್ಲಿ ನಮಗೆ ತಿಳಿಸಿದ್ದಾರೆ. ದುರ್ಯೋಧನ ದೂರ್ವಾಸರನ್ನು 7 ದಿವಸಗಳ ಕಾಲ ಅವರ ಆತಿಥ್ಯವನ್ನು ಮಾಡಿಬಿಟ್ಟು 7ನೇ ದಿವಸ ದೂರ್ವಾಸರು ಇನ್ನೇನು ಹೊರಟಾಗ ದುರ್ಯೋಧನ ಒಂದು ಮಾತನ್ನು, ಭಾರಿ ನನಗೆ ಅನುಗ್ರಹ ಮಾಡಿದ್ದೀರಿ, ನಮ್ಮ ಅಣ್ಣ ತಮ್ಮದ್ರನ್ನೆಲ್ಲ ಕಾಡಲ್ಲಿ ಸೇರ್ಕೊಂಡಿದ್ದಾರೆ, ಅವ್ರಿಗೂ ಸ್ವಲ್ಪ ಅನುಗ್ರಹ ಮಾಡಿ ಅಂತ. ದೂರ್ವಾಸರಿಗೆ ಆಶ್ಚರ್ಯ ಆಯ್ತಂತೆ. ಅಲ್ಲ, ದುರ್ಯೋಧನನಿಗೂ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಇದೆಯಾ ಅಂತ ಅನ್ಕೊಂಡ್ರೆ ಆಗ ಒಂದು ಮಾತು ಹೇಳಿದ್ನಂತೆ, ಏನಿಲ್ಲ, ಮಧ್ಯಾಹ್ನ 3 ಗಂಟೆ ಮೇಲೆ ಹೋಗ್ಬೇಕು ನೀವು ಅಂತ. ದೂರ್ವಾಸರು ಕೇಳಿದ್ರು, ಅಲ್ಲೋ ಹಿಂಗ್ಯಾಕೆ ಅಂತಂದ್ರೆ, ಏನಿಲ್ಲ ಸ್ವಾಮಿ, ಅದೊಂದು ಅನುಗ್ರಹ ಮಾಡಿ ಅಂತ. ಅವನ್ ಯಾಕೆ ಹೀಗಂದ ಅಂತಂದ್ರೆ, ಪಾಂಡವರು ಅಕ್ಷಯ ಪಾತ್ರೆಯಲ್ಲಿ ಯಾವಾಗ ಅನ್ನವನ್ನ ತಾವು ಉತ್ಪತ್ತಿ ಮಾಡಿದ್ದಾರೆ ಅದನ್ನೆಲ್ಲ ಸ್ವೀಕಾರ ಮಾಡೋದು ಕಡೆಯದಾಗಿ ಯಾರು ಭೋಜನ ಮಾಡ್ತಾ ಇದ್ರಂತೆ, ಧರ್ಮರಾಜ ದ್ರೌಪದಾದೇವಿಯರು ಕೊನೆಯದಾಗಿ ತಾವು ಭೋಜನ ಮಾಡಿ ಕೈ ತೊಳೆದ್ರು ಅಂದ್ರೆ ಇನ್ನು ಅವತ್ತಿಗೆ ಒಂದು ಅಗಳ ಅನ್ನ ಹುಟ್ಟುತ್ತಾ ಇದ್ದಾರೆ. ಈ ಒಂದು ಸಮಯಕ್ಕೆ ದೂರ್ವಾಸರು ಹೋಗ್ಬೇಕು, ಅವರಿಗೆ ಇವರು ಭೋಜನ ವ್ಯವಸ್ಥೆ ಮಾಡಬೇಕು, ಇವರಿಗೆ ಮಾಡಲಿಕ್ಕೆ ಆಗೋಲ್ಲ. ಆಗ ದೂರ್ವಾಸರಿಂದ ಇವರಿಗೆ ಶಾಪಗ್ರಸ್ತರಾಗಬೇಕು ಅಂತ ದುರ್ಯೋಧನ ಎಷ್ಟು ಏರ್ಪಾಟು ಮಾಡಿದ. ಸರಿ, ದೂರ್ವಾಸರು ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ತಾವು ಹೋದಾಗ ಧರ್ಮರಾಜ ಎಲ್ಲರೂ ಕೂಡ ಭೋಜನಾದಿಗಳನ್ನು ಮುಗಿಸ್ಬಿಟ್ಟಿದ್ದಾರೆ. ಮುಗಿಸಿದಾಗ ಆಗ ಹೇಳಿದ್ರಂತೆ, ನನ್ನ ನಿಯಮ ಗೊತ್ತಿದ್ಯಲ್ಲ ದೂರ್ವಾಸ, ನಾನು ಬರೋ ಪೂರ್ವದಲ್ಲಿ ಅಡಿಗೆ ಮಾಡೋದಲ್ಲ, ನಾನು ಬಂದ ಮೇಲೆ ಒಲೆ ಹಚ್ಚೋದಲ್ಲ, ನಾವು ಬರೋಷ್ಟೊತ್ತಿಗೆ ಸರಿಯಾಗಿ ಅಡಿಗೆ ತಯಾರಾಗಬೇಕು, ಇದು ನಮ್ಮ ನಿಯಮ ಅಂತಂದ್ರು. ಆಗ್ಲಿ ಸ್ವಾಮಿ, ತಾವು ಅಹ್ನಿಕ ಮುಗಿಸ್ಕೊಂಡ್ಬನ್ನಿ ಅಂದ್ರೆ ಸ್ನಾನ ಸಂಧ್ಯಾವಂದನ ಮುಗಿಸ್ಕೊಂಡ್ಬನ್ರಿ, ನಾವೆಲ್ಲ ಮಾಡ್ತೇವೆ ಅಂತ ಧರ್ಮರಾಜ ತಾನು ತಿಳಿಸಿದಾಗ ಭಾರಿ ಚಿಂತಾಕ್ರಾಂತರಾಗಬೇಕು. ಅಲ್ಲ, ಮುಂದಕ್ಕೆ ಹೇಗೆ ನಾವು ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ದ್ರೌಪದಾದೇವಿ ಕಾಲಕ್ಕೆ ತಾನೂ ಕೂಡ ಕೃಷ್ಣ ಅಂತ ಕರೆದ್ರಂತೆ. ಕರೆದ್ರೆ ಕೃಷ್ಣ ತಾನು ಬಂದೇ ಬಿಟ್ಟು ಬಂದಾಗ ಕೃಷ್ಣ ಒಂದು ಮಾತನ್ನಂತೆ, ಅಲ್ಲ, ಇಷ್ಟೆಲ್ಲ ನನ್ನನ್ನು ನೀನು ಪ್ರೀತಿಯಿಂದ ಕರೆದಿದ್ಯಾ ಅಂತಂದ್ರೆ ಏನೋ ಒಳ್ಳೆ ಭಕ್ಷ್ಯ ಭೋಜ್ಯಾದಿಗಳನ್ನೇ ಮಾಡಿರ್ಬೇಕು, ಹೋಗ್ ತಗೊಂಬ ಅಂದ್ರೆ ದ್ರೌಪದಾದೇವಿ ಅನ್ನಂತೆ, ಅಲ್ಲೋ ಕೃಷ್ಣ, ನೀನು ಪರೀಕ್ಷೆ ಮಾಡ್ತೀಯನೋ ನಮ್ಮನ್ನ, ಒಂದು ಅಗಳನ್ನಲ್ಲೋ ಸ್ವಾಮಿ, ಅಕ್ಷಯ ಪಾತ್ರೆಯಲ್ಲಿ ಹಿಂಗಾಗೋಗಿದೆ, ನಾವೇನ್ ಮಾಡ್ಬೇಕು, ಬ್ರಾಹ್ಮಣರು ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಭೋಜನ ವ್ಯವಸ್ಥೆ ಆಗಬೇಕು, ಒಂದು ಹಿಂಗೆಲ್ಲ ತಾನು ಹೇಳ್ತಾ ಇದ್ರೆ ಹೋಗ್ ಆ ಪಾತ್ರೆ ತಗೊಂಬ ಅನ್ನಂತೆ. ಕೃಷ್ಣ ತಗೊಂಬಂದ್ರೆ ಅದರಲ್ಲಿ 2 ಅಗಳು ಅನ್ನ ಇದ್ದಂತೆ ನೋಡಿ. ಇದ್ದಾಗ ಕೃಷ್ಣ ತಾನದನ್ನು ತಗೊಂಡ, ತಾನದನ್ನು ಸ್ವೀಕಾರ ಮಾಡ್ದ, ಅಂತ ಬಂದ ಅವ್ರದ್ದು ಉತ್ಕಾರ ಮಾಡ್ಬಿಟ್ರೆ. ಉತ್ಕಾರ ಅಂದ್ರೆ ತೇಗೋದು. ಒಂದ್ಸತಿ ತೇಗ್ಬಿಟ್ರೆ ಕೃಷ್ಣ, ದೂರ್ವಾಸರು ತಾವು ಸಂಧ್ಯಾವಂದನೆ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಹೊಟ್ಟೆ ತುಂಬಿದಂತೆ ಆಗೋಯ್ತು. ಆಶ್ಚರ್ಯ ಆಗೋಯ್ತು.
ಅಲ್ಲ, ನಿನ್ನೆ ಮಧ್ಯಾಹ್ನ ನಾವು ತೀರ್ಥ ಪ್ರಸಾದ ಮಾಡಿದ್ದು, ಇಷ್ಟೊತ್ಕಾಲೆ ಭಾರಿ ಹಸಿವಾಗಬೇಕಾಗಿತ್ತು, ಹಿಂಗ್ಯಾಕಾಯಿತು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ರು. ಇಷ್ಟೊತ್ತಿಗೆ ಕೃಷ್ಣ ತಾನನ್ನ ಧರ್ಮರಾಜನನ್ನು ಕಳಿಸ್ಲಿಲ್ಲ, ಹೋಗಿ ದೂರ್ವಾಸರನ್ನು ಕರ್ಕೊಂಬ, ಅಡಿಗೆ ತಯಾರಾಗಿದೆ ಅಂತ ಹೇಳು ಅಂತ. ಧರ್ಮರಾಜನಿಗೆ ಹೇಳಿದ್ದಿದ್ರೆ ಇನ್ನೊಂದು ಭಗವದ್ಗೀತೆ ಉಪದೇಶ ಮಾಡಬೇಕಾಗಿರೋದಂತೆ ಕೃಷ್ಣನಿಗೆ. ಅಲ್ಲೋ ಕೃಷ್ಣ, ಅಡುಗೆನೇ ಇಲ್ಲ, ನೀನ್ ನೋಡಿದ್ರೆ ಸುಳ್ಳು ಹೇಳಿಸ್ಬಿಡ್ತೀಯ ನನ್ನ ಬಾಯಿಂದ, ಇನ್ನು ಬ್ರಾಹ್ಮಣರು ಬಂದ್ಬಿಡ್ತಾರೆ, ಏನ್ ಕಥೆನೋ ಅಂತ ಹಿಂಗೆ ಭಾರಿ ಜಿಜ್ಞಾಸ ಆಗುತ್ತೆ. ಇದಕ್ಕೆಲ್ಲ ಸರಿಯಾದವನು ಯಾರು ಅಂದ್ರೆ ಭೀಮಸೇನ ಅಂತ. ಏನು ಮಾಡಬಾರ್ದು, ಭೀಮ ಹೋಗಿ ಕರ್ಕೊಂಬ ಹಿಂಗೆ ಹೇಳಿದ್ರೆ ಭೀಮಸೇನ ದೇವ್ರ ನದಿ ತೀರಕ್ಕೆ ತಾವೇನು ಧಡ 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 ಅಂತ ಹೋಗ್ತಾ ಇದ್ರೆ, ಇಷ್ಟೊತ್ತಿಗೆ ಜಪತಪಾದಿ ಅನುಷ್ಠಾನಾದಿಗಳನ್ನೆಲ್ಲ ದೂರ್ವಾಸುತ್ತಾ ಮುಗಿಸಿದಾಗ ಒಂದಾವರ್ತಿ ಭೀಮಸೇನ ದೇವರ ಕಡೆ ನೋಡಿದಾಗ ಸ್ವಲ್ಪ ದಿಗ್ಭ್ರಾಂತರ ಆದ್ರಂತೆ. ಏನು ಕ್ರಮ ಇದು, ನಮ್ಗೆ ಯಾಕೆ ಹಿಂಗೆ ಹೊಡೆದುಂದಂಗೆ ಆಗ್ತಾ ಇದೆ, ಭೋಜನ ಮಾಡಬೇಕು ಅಂತ ಅಪೇಕ್ಷೆನೆ ಹೊತ್ತೋಯ್ತೆ ನಮಗೆ, ಹಿಂಗೆ ಯಾಕೆ ಆಯ್ತು ಅಂತ ಒಂದಾವರ್ತಿ ಕಣ್ಣು ಮುಚ್ಚಿ ಆಲೋಚನೆಯನ್ನು ಮಾಡಿದ್ರೆ ಕೃಷ್ಣ ಬಂದಿರೋದು, ಕೃಷ್ಣ ಅಲ್ಲಿ ಅಕ್ಷಯ ಪಾತ್ರೆಯಿಂದ ಒಂದು ಅಳನ್ನ ತಾನು ಸ್ವೀಕಾರ ಮಾಡಿರೋದು, ತಾನು ಉತ್ಕಾರವನ್ನು ಮಾಡಿರೋದು, ಇದರಿಂದಾಗಿ ಪಾಂಡವರಿಗೆ ಅನುಗ್ರಹ ಮಾಡಿರೋದು, ಇಷ್ಟೆಲ್ಲ ಚಿಂತನಾದಿಗಳನ್ನು ಮಾಡ್ತಾ ಯಾವ ದೂರ್ವಾಸರು ಶಾಪವನ್ನು ಕೊಡಬೇಕಾಗಿತ್ತೋ ಆ ಭೀಮಸೇನ ದೇವರು ಪಾಂಡವರನ್ನು ನೋಡ್ತಾ ಮಂದಹಾಸವನ್ನು ಬೀರಿದ್ರು. ಯಾರು ನಕ್ಕಿದ್ದು? ದೂರ್ವಾಸರು ನಕ್ಕಿದ್ದು. ನಮ್ಮಲ್ಲಿ ಸ್ವಲ್ಪ ಸಿಟ್ಟು ಮಾಡೋರ್ನೇ ದೂರ್ವಾಸುನಿ ಅಂತ ಇರ್ತೇವೆ, ಇನ್ನು ದೂರ್ವಾಸರೇ ನಕ್ಕಿದ್ದಾರೆ ಅಂದ್ರೆ ಯಾರ ಅನುಗ್ರಹದಿಂದ? ಅದು ಕೃಷ್ಣನ ಅನುಗ್ರಹದಿಂದ. ನೋಡಿ, ಇದನ್ನ ಕುಂತಿ ದೇವಿ ಅಂದು ತಾನಲ್ಲಿ ಹೇಳ್ಬೇಕಾದ್ರೆ ವನವಾಸ ಕೃಚ್ಛತಃ ಎಷ್ಟು ಅನುಗ್ರಹ ಮಾಡಿದ್ವಿ ಕೃಷ್ಣ ನಮಗವರು. ವಿಪ್ರಶಾಪದಿಂದಾಗಿ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ಬಿಟ್ಟಿಲ್ಲ ಸ್ವಾಮಿ, ಇಲ್ಲ ಅಂದಿದ್ರೆ ನನ್ನ ಮಕ್ಕಳು ಇವತ್ತಿನ ದಿವಸ ಅವನತಿಯನ್ನು ಹೊಂದಬೇಕಾಗಿತ್ತು, ಎಷ್ಟು ಅನುಗ್ರಹ ಮಾಡಿದ್ವಿ ಅಂದಿಷ್ಟನ್ನು ಹೇಳ್ತಾ, ಆ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಇತ್ತು ಅಂತಂದ್ರಲ್ಲ, ಯಾವ ಅನ್ನ ಇತ್ತು ಅದರಲ್ಲಿ ಅಂತಂದ್ರೆ, ಇದಕ್ಕೆ ಪುರಂದರದಾಸರು ಒಂದು ದೇವರ ನಾಮದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅನ್ನ ಶಬ್ದಕ್ಕೆ ಎರಡು ಪ್ರಕಾರದ ಅರ್ಥ ಇದೆ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ರಾಗಿ ತಂದೀರಾ ಭಿಕ್ಷಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕೆ ರಾಗಿ ತಂದೀರಾ. ಅನ್ನದಾನವ ಮಾಡುವರಾಗಿ ಒಂದು ಸಾಕಿತ್ತು, ಅನ್ನ ಛತ್ರವ ನಿಟ್ಟವರಾಗಿ. ಯಾಕೆ ಎರಡು ಬಾರಿ ಪುರಂದರದಾಸರು ಅನ್ನದಾನ ಅನ್ನಛತ್ರ ಅಂತ ಶಬ್ದ ಪ್ರಯೋಗ ಮಾಡಿದ್ರು? ಎರಡು ಒಂದೇ ಅರ್ಥ ಅಂತಂದ್ರೆ ಹಂಗಲ್ಲ ಅಂತಂದು. ಮೊದಲನೇ ಅನ್ನದಾನವ ಮಾಡುವರಾಗಿ ಅನ್ಬೇಕಾದರೆ ಅಲ್ಲಿ ಅನ್ನ ಶಬ್ದ ಸಂಸ್ಕೃತದ ಅನ್ನ ಶಬ್ದವನ್ನು ಹಾಕಿದ್ದಲ್ಲಿ, ಸಂಸ್ಕೃತದಲ್ಲಿ ಅನ್ನ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನ ದಾನವ ಮಾಡುವರಾಗಿ. ಇನ್ನೊಂದು ಅನ್ನ ಛತ್ರ ಅಂದ್ರಲ್ಲ, ಆ ಅನ್ನ ಕನ್ನಡದ ಅನ್ನ, ಅದು ಅನ್ನ ಛತ್ರವ ನಿಟ್ಟವರಾಗಿ. ಹೀಗೆ ಎರಡು ಪ್ರಕಾರವಾದ ದಾನವನ್ನೂ ಮಾಡಬೇಕು. ನಿಮ್ಮ ಈ ಒಂದು ಆಶ್ರಮದಲ್ಲಿ ಎರಡೂ ಕಾರ್ಯಗಳು ನಡೀತಾ ಇದೆ. ಅದರಿಂದ ಒಂದಾಗಿ ಅನ್ನದಾನ ಜ್ಞಾನದಾನವೂ ಏತ ಸಂಸ್ಥೆಯಲ್ಲಿ ನಡೀತಾ ಇದೆ. ಮತ್ತೊಂದು ಅನ್ನಛತ್ರ, ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂತಹ ಭಕ್ತರಿಗೂ ಕೂಡ ತಾವು ವಿಶೇಷವಾಗಿ ಏತತ್ ಕ್ರಮದ ಅನ್ನದಾನವನ್ನೂ ತಮ್ಮಿಂದ ನಡೀತಾ ಇದೆ. ಎಲ್ಲಿ ಇಂತಹ ಕಾರ್ಯಾದಿಗಳು ನಡೀತಾ ಇರುತ್ತೋ ಅಲ್ಲಿ ದೇವತಾ ಸನ್ನಿಧಾನ ಇರುತ್ತಂತೆ. ಇದನ್ನು ಶಾಸ್ತ್ರಕಾರ ತಿಳಿಸ್ತಾರೆ. ಪರಮಾತ್ಮನ ಸನ್ನಿಧಾನ ಎಲ್ಲಿರುತ್ತೆ ಅಂತಂದ್ರೆ, ಎಲ್ಲಿ ಜ್ಞಾನ ಕಾರ್ಯ ನಡೆಯುತ್ತೋ ಅಲ್ಲಿ ಪರಮಾತ್ಮನ ವಿಶೇಷವಾದ ಒಂದು ಸನ್ನಿಧಾನ ಬರುತ್ತಂತೆ. ಏತದ್ ಅಂಶವನ್ನೇ ಹೀಗೆ ಹೇಳ್ತಾ, ಹಾಗಾದ್ರೆ ಆ ಅಕ್ಷಯ ಪಾತ್ರೆಯಲ್ಲಿ ಕೃಷ್ಣ ತಾನು ಅಗಳ ಅನ್ನವನ್ನ ತಗೊಂಡ ಅಂತಂದ್ರೆ ಯಾವ ಅನ್ನವನ್ನ ತಾನು ಸ್ವೀಕಾರ ಮಾಡಿದ? ಆ ದ್ರೌಪದ ದೇವಿಯಲ್ಲಿ ಜ್ಞಾನ ಭಕ್ತಿ ಎಂಬ ಎರಡು ಅಗಳು ಅನ್ನ ಇತ್ತಂತೆ. ಅದು ಹೇಗಿತ್ತು? ಅದು ಅಕ್ಷಯವಾಗಿ ಇತ್ತಂತೆ. ಅದೆಂದಿಗೂ ಕೂಡ ಕ್ಷಯ ನಾಶ ಆಗ್ತಕ್ಕಂತಹ ಭಕ್ತಿ ಅವರಲ್ಲಿ ಇರಲಿಲ್ಲ. ಯಾರಲ್ಲಿ ಭಕ್ತಿ ಇದೆಯೋ ಅವರನ್ನು ನಾನು ಸ್ವೀಕಾರ ಮಾಡಿ ಉದ್ಧಾರ ಮಾಡಿದೆ ಅನ್ನೋ ಒಂದು ಅಂಶವನ್ನೇ ಕೃಷ್ಣ ದ್ರೌಪದಾ ದೇವಿಯ ಮುಖೇನ ಜಗತ್ತಿಗೆ ತಾನು ತಿಳಿಸ್ತಾ ಇದ್ದಾನೆ. ನಾವು ಬೇಕಾದ ಕಾರ್ಯವನ್ನು ಮಾಡೋಣ, ದೇವರ ಅನುಗ್ರಹ ಆಗಬೇಕು ಅಂತಂದ್ರೆ ಅದಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಯಾವುದು? ಭಗವದ್ಗೀತೆಯಲ್ಲಿ ಕೃಷ್ಣ ತಾನು ಒಂದು ಮಾತನ್ನು ತಿಳಿಸ್ತಾನೆ, ಜ್ಞಾನಿನಾಂ ಪ್ರಿಯತಮೋ ತೇನೆ.
ನನಗೆ ಅತ್ಯಂತ ಪ್ರೀತಿ ಪಾತ್ರರು ಅಂದ್ರೆ ಯಾರು ಅಂತಂದ್ರೆ ಜ್ಞಾನಿಗಳು ಕೃಷ್ಣ ತಾನು ತಿಳಿಸಿದ್ದಾನೆ. ಅದರಂತೆ ಪಾಂಡವರು ತಾವು ಕೃಷ್ಣನನ್ನ ಕರೆದಾಗ ಮರುಕ್ಷಣಕ್ಕೆ ದೇವರು ತಾನು ಯಾಕೆ ಬಂದ ಅಂತಂದ್ರೆ ಅವರಲ್ಲಿ ಇದ್ದಂತಹ ಜ್ಞಾನ ಅದು ಅಕ್ಷಯವಾದಂತಹ ಜ್ಞಾನ ಅನ್ನೋ ಒಂದು ಅಂಶವನ್ನೇ ನಮ್ಗೆಲ್ಲಿ ತಿಳಿಸಿದ್ದಾರಂತೆ. ಇಷ್ಟೆಲ್ಲ ಪ್ರಕರಣಾದಿಗಳೆಲ್ಲ ಮುಗಿದ್ದು ಸರಿ ಕೃಷ್ಣ ತಾನು ಹೊರಟಿದ್ದಾನೆ. ಹೊರಟಾಗ ಧರ್ಮರಾಜ ಅಳತಾ ಕೂತಿದ್ದಂತೆ. ಏತತ್ಕಾಲಕ್ಕೆ ಕುಂತಿದೇವಿ ತಾನು ಇನ್ನೊಂದು ಮಾತು ಕೃಷ್ಣನಲ್ಲಿ ತಿಳಿಸಿದಂತೆ, ಕೃಷ್ಣ ನೋಡು, ನಾನು ಅನೇಕ ಬಾರಿ ನಿನ್ನ ಸ್ತೋತ್ರ ಮಾಡಿದ್ದೇನೆ, ನೀನು ಬಂದಿದ್ಯಾ, ನೀನು ಅನುಗ್ರಹ ಮಾಡಿದ್ಯಾ, ಇಷ್ಟೆಲ್ಲ ಆಗಿದೆ. ಒಂದು ಬಾರಿಯೂ ಕೂಡ ನಿನ್ನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳಲಿಲ್ವಲ್ಲೋ ಕೃಷ್ಣ. ಏನೋ ನನ್ನ ಮಕ್ಕಳಿಗೆ ದುಃಖ ಆಗಿದೆ, ಅವರೇನೋ ರಾಜ್ಯ ಭ್ರಷ್ಟರಾಗ್ಬಿಟ್ಟಿದ್ದಾರೆ, ಹೀಗೇನೋ ಒಂದು ಕ್ರಮದಲ್ಲೇ ನಿನ್ನ ಸ್ತೋತ್ರ ಮಾಡಿದ್ದೇನೆ ಹೊರತಾಗಿ ಒಂದಾವರ್ತಿಯೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ಕೊಡುವಂತ ನಾನು ನಿನ್ನನ್ನು ಪ್ರಾರ್ಥನೆ ಮಾಡಲಿಲ್ವಲ್ಲ ಕೃಷ್ಣ. ಹಿಂಗೆ ಯಾಕೆ ಗೊತ್ತಾ ನೋಡಿ, ಕುಂತಿದೇವಿ ತಾನೇ ಇದಕ್ಕೆ ಪ್ರಶ್ನೆ ಮಾಡ್ತಾ ತಾನೇ ಉತ್ತರ ಕೊಟ್ಟು, ಹಿಂಗ್ಯಾಕೆ ನಾವು ಕೂಡ ದೇವರ ಮುಂದೆ ಹೋಗಿರ್ತೇವೆ, ನಮಸ್ಕಾರ ಮಾಡ್ತೇವೆ, ದೀಪ ಹಚ್ಚುತ್ತೇವೆ, ಅಭಿಷೇಕ ಕೊಟ್ಟಿರ್ತೇವೆ, ಇಷ್ಟೆಲ್ಲ ಮಾಡಿ ನಾವು ಯಾರಾದರೂ ದೇವರಲ್ಲಿ ಕೇವಲ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳಿರೋದು ಉಂಟೆ ನೋಡಿ? ಇಲ್ವೇ ಇಲ್ಲ. ನಾವು ಕೇಳೋದೇನು? ಒಂದ ಮಕ್ಕಳಿಗೆ ಒಳ್ಳೇದಾಗಲಿ, ಅಥವಾ ಆರೋಗ್ಯ ಬರಲಿ, ಮಗನ ಮದುವೆ ಆಗಬೇಕು, ಮದುವೆ ಆಗಿದೆ ನೀನು ಮಕ್ಕಳಾಗಿಲ್ಲ, ಮಕ್ಕಳಾಗಿದೆ ಅಂದ್ರೆ ಆರೋಗ್ಯ ಇಲ್ಲ. ನೋಡ್ರಿ, ಹಿಂಗೆ ಒಂದರ ಹಿಂದೆ ನಾವು ಒಂದನ್ನ ಹಿಂಗೆ ಹೇಳ್ತಾ ಇರ್ತೇವೆ ಹೊರತಾಗಿ ದೇವರಲ್ಲಿ ಯಾವುದನ್ನು ಕೇಳಬೇಕು ಅದೊಂದನ್ನು ಮಾತ್ರ ಬಿಟ್ಟಿದ್ದೇವೆ. ಅದನ್ನ ಕುಂತಿ ದೇವಿ ತಾನು ಕೃಷ್ಣನ ಮುಂದೆ ನಿವೇದನೆ ಮಾಡ್ತಾ ಇದ್ದಾರೆ. ಒಂದನ್ನು ಅಪೇಕ್ಷೆ ಪಡ್ತೇನೆ ಕೃಷ್ಣನ. ಎಂತಹ ಶಬ್ದವನ್ನು ತಾನಲ್ಲಿ ಪ್ರಯೋಗ ಮಾಡ್ತಾಳೆ ಅಂತಂದ್ರೆ ವಿಪದಃ ಸಂತುನಃ ಶಶ್ವತ್. ಒಂದು ಮಾತನ್ನು ತಿಳಿಸ್ತಾ, ಕೃಷ್ಣ ಸದಾ ಕಾಲ ನನಗೆ ದುಃಖ ಕೊಡೋ. ಹಿಂಗೆ ಕೇಳಬೇಕಾದ್ರು ಎದಗಾರಿಕೆ ಬೇಕು. ದೇವರ ಹತ್ರ ಹೋಗಿ ಸ್ವಾಮಿ ನನಗೆ ದುಃಖ ಕೊಡು ಅಂತ ಯಾರು ಕೇಳಲಿಕ್ಕಾಗುತ್ತೆ? ಕುಂತಿದೇವಿ ಹೇಳಿದ್ರೆ ಕೃಷ್ಣ ಸದಾ ಕಾಲ ದುಃಖ ಕೊಡಬೇಕು, ಆ ದುಃಖದಿಂದ ನಾನು ನಿನ್ನನ್ನು ಕರಿಬೇಕು, ನೀನು ಬರಬೇಕು, ನಿನ್ನ ದರ್ಶನ ಆಗಬೇಕು. ನೋಡಿ, ಹಿಂಗೆ ತಾನು ಪ್ರಾರ್ಥನೆ ಮಾಡಿ ಯಾವ ಸಂಪತ್ತಿನಿಂದ ನಿನ್ನ ನಾಮಸ್ಮರಣೆಗೆ ವಿಪತ್ತು ಆಗುತ್ತೋ ಅಂತಹ ಸಂಪತ್ತೇ ನಿಜವಾದ ಆಪತ್ತು ಅಂತ. ಯಾವುದು ನಿಜವಾದ ಸಂಪತ್ತು ಅಂತಂದ್ರೆ ಯಾವ ಆಪತ್ತಿನಿಂದ ನಿನ್ನ ನಾಮಸ್ಮರಣೆ ಪ್ರಾಪ್ತಿಯಾಗುತ್ತೋ ಆ ಒಂದು ವಿಪತ್ತೇ ನಿಜವಾದ ಸಂಪತ್ತು ಅಂತ ತಾನು ತಿಳಿಸಿದ್ದಾಳೆ. ಅಂದ್ರೆ ಇದರ ಆಂತರ್ಯ ನಮಗೆ ನಮ್ಮಲ್ಲಿ ಒಂದು ನಾಲ್ನುಡಿ ಇದೆಯಲ್ಲ, ಸಂಕಟ ಬಂದಾಗ ವೆಂಕಟರಮಣ. ಕೊರೋನಾ ಬಂದಾಗ ನೋಡ್ಬೇಕು, ಎಲ್ರ ಬಾಯಲ್ಲೂ ಧನ್ವಂತರಿ ಜಪ. ಹೌದು ಇಲ್ಲೂ? ಯಾಕೆ? ಧನ್ವಂತರಿ ಕಾಪಾಡಬೇಕು. ಧನ್ವನ್ ತ್ರಾಯತೆ ಇದು ಧನ್ವನ್. ಏನ್ ಧನ್ವಂತರಿ ಅಂದ್ರೆ ಏನ್ ಅರ್ಥ? ಧನ್ವನ್ ಅಂದ್ರೆ ಏನು? ರೋಗಗಳು. ತ್ರಾಯತೆ ಯಾರು ದಾಟಿಸ್ತಾನೋ ಅವನನ್ನೇ ಧನ್ವಂತರಿ ಅಂತ ಕರೆದದ್ದು. ಧನ್ವನ್ ಅಂದ್ರೆ ರೋಗಗಳು, ತ್ರಾಯತೆ ಅಂದ್ರೆ ದಾಟಿಸ್ತಾನೆ. ರೋಗಗಳು ಎಷ್ಟು ಕ್ರಮದ ರೋಗಗಳಿದೆಯಂತೆ? 3 ಪ್ರಕಾರವಾದ ರೋಗಗಳಿದೆ. ದೋಷಜ, ಉಭಯಜ, ಕರ್ಮಜ ಅಂತ 3 ಕ್ರಮದ ರೋಗಗಳು ನಮ್ಮ. ಅದರಲ್ಲಿ ಉಭಯಜ ರೋಗ ಅಂತಂದ್ರೆ ಈಗ ನೆಗಡಿ ಕೆಮ್ಮು ಏನೋ ಬಂತು, ವೈದ್ಯರ ಬಳಿಗೆ ಹೋಗಬೇಕು, ಗುಳಿಗೆಯನ್ನು ತಗೋಬೇಕು. ತಗೊಳ್ಳೋ ಕಾಲಕ್ಕೆ ವೈದ್ಯೋ ನಾರಾಯಣೋ ಹರಿಹಿ ಇದನ್ನು ಹೇಳ್ತಾ ಪ್ರಾಶನ ಮಾಡಿ. ಇದು ಉಭಯಜ ಅಂದ್ರೆ ವೈದ್ಯ ಕೊಟ್ಟಿರ್ತಕ್ಕಂತಹ ಗುಳಿಗೆಯನ್ನೂ ತಗೋಬೇಕು, ದೇವರ ನಾಮಸ್ಮರಣೆಯನ್ನೂ ಮಾಡಬೇಕು. ಇದು ಒಂದು ಕ್ರಮದ ರೋಗ. ಮತ್ತೊಂದು ಇದೆ, ಯಾವುದದು? ಕರ್ಮಜ ಅಂತ. ಈ ರೋಗ ವೈದ್ಯರ ಬಳಿಗೆ ನಾವು ಹೋದ್ರೆ ಏನು ಸ್ಕ್ಯಾನ್ ಮಾಡಿದ್ರೂ ಕೂಡ ರಿಪೋರ್ಟ್ ನಾರ್ಮಲ್ ಬರ್ತಾ ಇರುತ್ತೆ, ದೇಹದಲ್ಲಿ ರೋಗ ಮಾತ್ರ ಇದೆ. ಯಾವ ರೋಗ ಅಂತ ವೈದ್ಯ ತಾನು ಗುರುತಿಸ್ಲಿಕ್ಕೆ ಆಗೋದೇ ಇಲ್ಲ. ಹಿಂಗ್ಯಾಕಾಗುತ್ತೆ ಅಂತಂದ್ರೆ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಒಂದು ಮಾತು ಶಾಸ್ತ್ರದಲ್ಲಿ ತಿಳಿಸಿರುತ್ತೆ. ಜನ್ಮಾಂತರದಲ್ಲಿ ನಾವು ಪ್ರಬಲವಾದ ಪಾಪವನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಅದು ರೋಗ ರೂಪೇಣ ಬರುತ್ತೆ. ಇಂತಹ ರೋಗಕ್ಕೆ ವೈದ್ಯರ ಗುಳಿಗೆ ಕೆಲಸ ಮಾಡೋಲ್ಲ, ಕೇವಲ ದೇವರನ್ನೇ ಮೊರೆ ಹೊಂದಬೇಕು.
ಅದಕ್ಕೆ ವಿಶಿಷ್ಟವಾದಂತಹ ಭಗವದ್ರೂಪ ಯಾವುದದು ಅಂತಂದ್ರೆ ಧನ್ವಂತರಿಂಗ ರುಚಿ ಧನ್ವಂತರೀರಿತರು ಧನ್ವಂತರಿ ಭವಸುಧಾ ಭಾನ್ವಂತರಾವಸತ ಮನ್ವಂತರಾಧಿಕೃತ ತನ್ವಂತ ಔಷಧ ನಿಧೇ. ಹೀಗೆ ಪರಮಾತ್ಮನ ಆ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ರೂಪ, ಹೀಗೆ ವಿಶಿಷ್ಟವಾಗಿ ಆ ಪರಮಾತ್ಮನ ಧನ್ವಂತರಿ ನಾಮಕನಾದ ಪರಮಾತ್ಮನನ್ನೇ ನಾವು ಸ್ಮರಣೆಯನ್ನು ಮಾಡಿದಾಗ ಯಾವ ವಿಧವಾದ ರೋಗಗಳಿದ್ರೂ ಕೂಡ ನೋಡಿ, ನಮಗೆ ರೋಗ ಯಾವುದು ಅನ್ನೋದೇ ಗೊತ್ತಿಲ್ಲ. ನಾವು ರೋಗ ಅಂದ್ರೆ ಕೇವಲ ದೇಹ ನಿಮಿತ್ತಕವಾದ ದೋಷಗಳಷ್ಟೇ ರೋಗ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ. ಇದಕ್ಕೆ ಗೋಪಾಲದಾಸರು ಒಂದು ದೇವರ ನಾಮದಲ್ಲಿ ತಾವು ತಿಳಿಸ್ತಾರೆ. ಆವರೋಗವೋ ಎನಗೆ ದೇವಧನ್ವಂತ್ರಿ ಸಾವಧಾನತೆಯನ್ನ ಕೈ ಪಿಡಿದು ನೋಡಯ್ಯ. ಸ್ವಾಮಿ, ನನ್ನಲ್ಲಿ ಯಾವ ರೋಗ ಇದೆಯೋ ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸಲು, ಹರಿವಾರ್ತೆ ಎನ್ನ ಕಿವಿಗಳು ಕೇಳದಯ್ಯ, ಹರಿಯಾತ್ರೆಗೆ ಎನ್ನ ಕಾಲೇಳವಯ್ಯ ಅಂತ ತಿಳಿಸಿದ್ದಾರೆ. ನಮಗೆ ನಿಜವಾದ ರೋಗ ಅಂದ್ರೆ ಯಾವುದಂತೆ? ಕ್ರಿಕೆಟ್ ಮ್ಯಾಚ್ ಇದ್ರೆ ಎಷ್ಟು ದೂರ ಇದ್ರೂ ಪರವಾಗಿಲ್ಲ, ಹೋಗಿರ್ತೇವಂತೆ, ಅಟೆಂಡ್ ಮಾಡ್ತೇವಂತೆ, ಬರ್ತೇವೆ. ಅದೇ ದೇವರದು ಒಂದು ಉತ್ಸವ ಆಗಿದೆ, ಇಲ್ಲಿ ದೇವರ ಕಥಾ ಶ್ರವಣ ನಡೀತಾ ಇದೆ ಅಂತಂದ್ರೆ ಇಲ್ದೇರೋ ಕೆಲಸ ಬಂದು ಹೋಗಿರುತ್ತೆ. ಇದೇ ಒಂದು ದೊಡ್ಡದಾದಂತಹ ರೋಗ ಅಂತ ತಿಳಿಸಿದ್ದಾರೆ. ಆವ ರೋಗವು ಎನ್ನಗೆ ದೇವಧನ್ವಂತ್ರಿ. ಆದ್ದರಿಂದಲೇ ಇಂತಹ ರೋಗಗಳಿಂದ ಪರಿಹಾರವನ್ನು ಹೊಂದಬೇಕಾದರೆ ಪರಮಾತ್ಮನ ಯಾವ ರೂಪದ ಚಿಂತನೆ ಮಾಡಬೇಕು? ಧನ್ವಂತ್ರಿ ನಾಮಕನಾದ ಪರಮಾತ್ಮನನ್ನೇ ನಾವು ಚಿಂತನಾದಗಳನ್ನು ನಡೆಸಬೇಕು ಅನ್ನೋ ಒಂದು ಅಂಶವನ್ನೇ ನಮಗೆಲ್ಲ ತಿಳಿಸ್ತಾ, ಹೀಗೆ ಏತತ್ಕಾಲಕ್ಕೆ ಕುಂತಿ ದೇವಿ ತಾನು ಸ್ವಾಮಿಯ ಇಂತಹ ಒಂದು ಅನುಗ್ರಹವನ್ನು ಮಾಡಬೇಕು. ಒಂದೇ ಒಂದು ಕೇಳ್ತೇನೆ, ಕೃಷ್ಣ ಏನ್ ಗೊತ್ತೇನೋದು? ಚಿಂದಿ ಚಿಂದಿ ಮಮ ಸ್ನೇಹ ಪಾಶ. ನಾನು, ನನ್ನದು, ನನ್ನ ಮನೆ, ನನ್ನ ಮಕ್ಕಳು ಅನ್ನೋ ಈ ಒಂದು ವ್ಯಾಮೋಹ ಏನಿದೆಯಲ್ಲ, ಇದನ್ನು ಮೊದಲು ನಾಶ. ಇದು ಹೋಗೋ ತನಕ ಸ್ವಾಮಿ ನಮ್ಮಲ್ಲಿ ಅನನ್ಯವಾದ ಭಕ್ತಿ ಬರೋದು. ಆ ಭಕ್ತಿ ಬರಬೇಕಾದರೆ ನೋಡಿ, ಇದರಿಂದ ಸಂಸಾರವನ್ನ ಬಿಡಬೇಕು ಅಂತ ಭಾಗವತ ಹೇಳೋಲ್ಲ. ಸಂಸಾರದಲ್ಲೇ ಇರಬೇಕು, ಇದ್ದರೂ ಇಲ್ಲದಂತೆ ಇರಬೇಕು. ಹೇಗೆ ಅಂತಂದ್ರೆ, ಕಮಲ ಪುಷ್ಪ ಹುಟ್ಟೋದು ಎಲ್ಲಿ? ಕೆಸರಿನಲ್ಲೇ ಹುಟ್ಟುವುದು. ಕೆಸರಿನಲ್ಲೇ ಕಮಲ ಪುಷ್ಪ ಹುಟ್ಟಿದರೂ ಕೆಸರು ಅದಕ್ಕೆ ಅಂಟ್ಕೊಳ್ಳೋದು. ಅದರಂತೆ ಸಂಸಾರ ಹೇಗಿದೆ? ಕೆಸರಿನಂತೆ ಇದೆಯಂತೆ. ಅದರಲ್ಲಿ ಇರಬೇಕಾ? ಇರಬೇಕು. ಇದ್ರೂ ಕೂಡ ಹೇಗಿರಬೇಕು? ಪುಷ್ಪದಂತೆ ಇರಬೇಕಂತೆ ನಾವು. ಹೌದಾ? ಆ ಕ್ರಮದಲ್ಲಿ ಹೊರತಾಗಿ ಎಂದಿಗೂ ಕೂಡ ಸಂಸಾರವನ್ನ ಬಿಟ್ಟು ಸಾಧನೆಯನ್ನ ಮಾಡಿ ಅದು ಭಾಗವತ ತಾನು ತಿಳಿಸೋಲ್ಲ. ಇದು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಆ ವರ್ಣಾಶ್ರಮದವರು ಇರ್ತಾರೆ, ಅದ್ಯ ವ್ಯತ್ಯಾಶ್ರಮ, ಅವರ ಸಾಧನಾ ಕ್ರಮ ಬೇರೆ, ಬ್ರಹ್ಮಚರ್ಯ ಅವರ ಸಾಧನಾ ಕ್ರಮ ಬೇರೆ, ಗೃಹಸ್ಥಾಶ್ರಮಿಗಳು ಅವರ ಸಾಧನೆ ಬೇರೆ. ಮುಂದೆ ಬರುತ್ತೆ ಪ್ರಿಯವ್ರತ ರಾಜ, ಅವರಿಗೆಲ್ಲ ಬ್ರಹ್ಮದೇವತಾ ಉಪದೇಶ ಮಾಡ್ತಕ್ಕಂಥದ್ದು ಇದೇ ವರ್ಣಾಶ್ರಮ ಧರ್ಮ. ಅಲ್ಲಿ ವಿಸ್ತಾರ ಮಾಡ್ತಾರೆ. ಹೀಗೆ ಹೇಳ್ತಾ ಒಟ್ಟಾರೆ ಸ್ವ ಉಚಿತವಾದ ಕರ್ಮದ ಅನುಷ್ಠಾನವನ್ನು ಮಾಡ್ತಾ ನಾವು ಪ್ರಾಣವನ್ನು ಬಿಡಬೇಕು ಅಂತ ಶಾಸ್ತ್ರ ತಿಳಿಸುತ್ತೆ. ಕೃಷ್ಣಾರ್ಜುನ ಸಂವಾದದಲ್ಲಿ ಏತತ್ ಪ್ರಕರಣವನ್ನು ಉಲ್ಲೇಖ ಮಾಡ್ತಾರೆ. 18 ದಿವಸದ ಯುದ್ಧಾದಿಗಳೆಲ್ಲ ಮುಗಿದಾಗ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ರಥಾರೂಢರಾಗಿ ಹೊರಟಿದ್ದಾರಂತೆ. ಹೊರಟಾಗ ಮೊದಲನೇ ದಿವಸದಲ್ಲಿ ನಮ್ಮ ಅರ್ಜುನ ತಾನೇನು ಶಬ್ದವನ್ನಾಡಿದ್ನಲ್ಲ, ಪುನಃ ಅದನ್ನೇ ತಾನು ಉದ್ಗಾರ ಮಾಡಬಾರ್ದು. ರಥಂ ಸ್ಥಾಪಯ ಕೇಶ. ಕೃಷ್ಣ ಒಂದು ನಿಮಿಷ ಸ್ವಲ್ಪ ರಥ ನಿಲ್ಲಿಸು ಅಂತ ಕೃಷ್ಣ ನಿಲ್ಲಿಸಿದಾಗ ಅರ್ಜುನ ಕೇಳಿದಂತೆ, ಅಲ್ಲೋ ಕೃಷ್ಣ, ಇವರೆಲ್ಲ ಬಾಣದಿಂದ ಪೀಡಿತರಾಗಿ ಸತ್ತಿದ್ದಾರ ಇಲ್ವಾ ಅಂತ ಕೇಳಿದ್ರು. ಅದಕ್ಕೆ ಕೃಷ್ಣ ಹೇಳಿದ್ನಂತೆ, ನನಗೆ ಗೊತ್ತಿಲ್ಲಪ್ಪ, ನೀನೇ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ಬಾ. ಅದರಂತೆ ಅರ್ಜುನ ಹೋದ, ಎಲ್ಲರೂ ನಾಡಿ ಬಡಿತ ನೋಡ್ದ, ಉಸಿರಾಟ ನೋಡ್ದ. ಯಾರಲ್ಲೂ ಕೂಡ ಉಸಿರಾಟ ಇರಲಿಲ್ಲ, ನಾಡಿ ಬಡಿತಾ ಇರಲಿಲ್ಲ. ಪುನಃ ಬಂದಾಗ ಕೃಷ್ಣ, ಇವರೆಲ್ಲ ನಿಜವಾಗ್ಲೂ ಸತ್ತಿದ್ದಾರೆ. ಹೌದಾ ಅಂದ ಕೃಷ್ಣ. ರಥ ಹೊರಟೇ ಬಿಡ್ತು. ಹೊರಟಾಗ ಅರ್ಜುನ ಕೇಳಿದ, ಅಲ್ಲೋ ಕೃಷ್ಣ, ನನಗೆ ಯಾಕೆ ಸಂಶಯ ಬಂತು? ಅದು ನೀನು ಕೇಳಬೇಕು ಬೇಡ? ಅದಕ್ಕೆ ಕೃಷ್ಣ ಅಂದ, ನಾನು ಕೇಳೋಲ್ಲ. ಅರ್ಜುನ ಅನ್ನಂತೆ, ನೀನು ಕೇಳೋ ತನಕ ನಾನು ಬಿಡೋಲ್ಲ. ಇದೇ ಸಖ್ಯ ಭಾವ, ದೇವರೊಟ್ಟಿಗೆ ಹಿಂಗೆ ಸಂವಾದ ಇರ್ಬೇಕಂತೆ. ಹಿಂಗೆ ಹೇಳಿದಾಗ ಕೊನೆಯದಾಗಿ ಕೃಷ್ಣ ಕೇಳಿದಂತೆ, ಯಾಕಪ್ಪ ನಿನಗೆ ಈ ಸಂಶಯ ಯಾಕೆ ಬಂತು ಅಂತಂದಾಗ
ಆಗ ಅರ್ಜುನ ಅನ್ನಂತೆ, ಅಲ್ಲೋ ಕೃಷ್ಣ, ಅವರೆಲ್ಲ ಬಾಣದಿಂದ ಪೀಡಿತರಾಗಿ ಮೃತರಾಗಿದ್ದಾರೆ, ಆದರೂ ಅವರ ಮುಖದಲ್ಲಿ ಜೀವ ಕಳೆಯಿರಲಿಕ್ಕೆ ಹೇಗೆ ಸಾಧ್ಯ ಅಂತ ತಾನು ಕೇಳಿದ. ನಾವು ಕೂಡ ಲೋಕದಲ್ಲಿ ಯಾರು ಆಗಿದ್ದಾರೆ ಅಂತ ನಾವು ನೋಡ್ಲಿಕ್ಕೆ ಹೋಗಿರ್ತೇವೆ. ಆಗ ನಾವು ಅನೇಕ ಬಾರಿ ಅಂತೇವೆ, ನೋಡ್ರಿ ಸುಮ್ಮನೆ ತಣ್ಣು ಮಲಗದಂತೆ ಇದೆ ಅವ್ರ ಮುಖ, ಸ್ವಲ್ಪನೂ ಕೆಟ್ಟಿಲ್ಲ ಅಂತ ನಾವು ಅದೇ ಕೆಲವೊಬ್ರು ನೋಡ್ಲಿಕ್ಕೆ ಹೋಗ್ತೇವೆ, ನೋಡದ್ನ ಭಯ ಆಗೋಯ್ತು ಬಂದ್ಬಿಟ್ಟೆ. ಒಬ್ಬರು ನೋಡಿದಾಗ ಶಾಂತವಾಗಿ ಅವ್ರ ಮುಖವ ಕಾಣುತ್ತೆ ನಮಗೆ, ಇನ್ನೊಬ್ಬರನ್ನ ನೋಡಿದಾಗ ವ್ಯಗ್ರತೆಯಿಂದ ಕೂಡಿರುತ್ತೆ. ಹಿಂಗ್ಯಾಕೆ ಅನ್ನೋದನ್ನೇ ಕೃಷ್ಣ ತಾನು ತಿಳಿಸಿದ್ದಾನೆ. ಸ್ವೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೋಗ್ಯಾಚಿಸದೆ, ಖೇಚರವಾಹ ಚರಾಚರ ಬಂಧಕ ಮೋಚಕನ ಹೊದೆಂದೋಚಿಸುತ್ತಿಪ್ಪುದೇ. ಫಲವಿದು ಬಾಳುವುದಕ್ಕೆ ಸ್ವ ಉಚಿತವಾದ ಕರ್ಮದ ಅನುಷ್ಠಾನವನ್ನು ಮಾಡ್ತಾ ನಾವು ಪ್ರಾಣವನ್ನು ಬಿಟ್ಟಿದ್ದೇವೆ ಅಂತಂದ್ರೆ, ಸತ್ ಮೇಲೂ ಕೂಡ ನಮ್ಮ ಮುಖದಲ್ಲಿ ಜೀವ ಕಳೆ ಇರುತ್ತೆ. ಅದೇ ಸ್ವಧರ್ಮಾಚರಣೆಯನ್ನು ನಾವೇನಾರು ಬಿಟ್ಟು ಸಾಧನೆಯನ್ನು ಮಾಡಿದ್ದೇವೆ ಅಂತಂದ್ರೆ, ಆಗ ಬದುಕಿರೋ ಕಾಲಕ್ಕೆ ನಮ್ಮ ಮುಖದಲ್ಲಿ ಪ್ರೇತ ಕಳೆ ಅನ್ನೋದನ್ನೇ ಕೃಷ್ಣ ತಾನೇನು ತಿಳಿಸಿದ್ದಾನೆ. ಇದೇ ಭಾಗವತ ಧರ್ಮ. ಧರ್ಮ ಪ್ರೋಜಿತ ಕೈತ ಓತ್ತ ಪರಮೋ ನಿರ್ಮತ್ಸರಾಣಾಂ ಸತಾಂ ಅಂತ ಏನು ತಿಳಿಸಿದ್ದಾರೆ. ಹೀಗೆ ಅಂತಹ ಭಾಗವತದ ಒಂದು ನಿರೂಪಣೆಯನ್ನೇ ಮಾಡ್ತಾ ಮುಂದೆ ನಮ್ಮ ಕೃಷ್ಣ ತಾನು ಹೊರಟಿದ್ದಾನೆ. ಹೊರಟಾಗ ಧರ್ಮರಾಜ ಅಳ್ತಾ ಕೂತಿದ್ದ. ಕೃಷ್ಣ ಕೇಳಿದ, ಧರ್ಮರಾಜ ನೀ ಯಾಕೆ ಅಳ್ತಾ ಇದೆಯೋ ಅಂತ ಅಂದಾಗ ಹೇಳಿದಂತೆ, ಏನಿಲ್ಲ ಕೃಷ್ಣ, ನೋಡು ನನ್ನಿಂದ ಅಕ್ಷಮ್ಯ ಅಪರಾಧ ಆಗೋಗಿದೆ. ಯಾಕಪ್ಪ, ಏನಾಯ್ತು ಅಂತ ನೋಡು, ಆ ಯುದ್ಧ ಭೂಮಿಯಲ್ಲಿ ಎಲ್ಲ ಅಣ್ಣ ತಮ್ಮಂದ್ರು, ಗುರುಗಳು, ಹಿರಿಯರು, ಕಿರಿಯರು ಅವ್ರನ್ನೆಲ್ಲ ಸಂಹಾರ ಮಾಡಿಬಿಟ್ಟಿದ್ದೇನೆ. ಲುಪ್ತ ಪಿಂಡ, ಪಿತೃ ಕಾರ್ಯನೇ ಆಗೋಲ್ಲ, ಅಂತಹ ಸ್ಥಿತಿ ಬಂದು ಹೋಗಿದೆ. ಕೃಷ್ಣ, ನನ್ನಿಂದ ಅಂತಹ ದೋಷ ಆಗೋಯ್ತು. ಹಿಂಗಂದ್ರೆ ಕೃಷ್ಣ ಅಂದ, ಸರ್ವಥಾ ನಿನ್ನಿಂದ ದೋಷ ಆಗಿಲ್ಲ ಅಂತ. ಯಾಕೆಂದ್ರೆ ವರ್ಣಾಶ್ರಮ ಧರ್ಮವನ್ನು ಪರಮಾತ್ಮ ತಿಳಿಸಿದ್ದ. ಕ್ಷತ್ರಿಯ ಯಾವಾಗ ಸತ್ತ, ಬ್ರಾಹ್ಮಣ ಯಾವಾಗ ಸತ್ತ, ಅದನ್ನು ಕೃಷ್ಣ ತಾನು ತಿಳಿಸ್ತಾನೆ. ಹಿಮಾತ್ ಭೀತಃ ರಣಾತ್ ಭೀತ. ಎದುರಾಳಿಯಿಂದ ಬಂದಿರತಕ್ಕಂತಹ ಬಾಣಕ್ಕೆ ನಾವೇನಾದ್ರೂ ವಿಮುಖರಾಗಿ ಹೋಯಿತು ಅಂತಂದ್ರೆ, ಕ್ಷತ್ರಿಯನಾದವನು ಬದುಕಿದ್ದರೂ ಕೂಡ ಸತ್ತಂತೆ ಅಂತ ತಿಳಿಸಿದ್ದ. ಬ್ರಾಹ್ಮಣನಾದವನು ಯಾವಾಗ ಸತ್ತ, ಚಳಿಗೆ ಹೆದರಿದ್ರೆ ಬ್ರಾಹ್ಮಣ ಸತ್ತ. ನಮ್ಮಲ್ಲಿ ಹೆದರೋದೇ ನಾವು ಚಳಿ. ಯಾಕೆ? ಧನುರ್ಮಾಸ ಬೆಳಗಿನ 4 ಗಂಟೆಗೆ ಏಳಬೇಕು, ತಣ್ಣೀರ್ ಸ್ನಾನ ಬೇರೆ ಮಾಡಬೇಕು. ಇದಕ್ಕೆ ನಾವು ಹೆದರೋದು. ಹಂಗ ಬ್ರಾಹ್ಮಣ ಏನಾದ್ರು ಹೆದರಿದ್ದಾನೆ ಅಂದ್ರೆ ಆ ಬ್ರಾಹ್ಮಣ ಬದುಕಿದ್ರು ಕೂಡ ಸತ್ತಂತೆ ಅಂತ ಶಾಸ್ತ್ರ ತಿಳಿಸುತ್ತೆ. ಆದರೆ ಸರ್ವಥಾ ಏತದ್ ಕ್ರಮ, ಕ್ಷಾತ್ರಧರ್ಮ ಹೇಳಿದ್ಯಪ್ಪ, ದುಷ್ಟರ ನಿಗ್ರಹ ಮಾಡಬೇಕು ಅಂತ ಕೃಷ್ಣ ತಾನು ಏನ್ ಹೇಳಿದ್ರು ಕೂಡ, ಕೃಷ್ಣ ನೋಡ್ ನೀನ್ ನನಗೆ ಸೋದರ ಮಾವನು, ಅದಕ್ಕೋಸ್ಕರ ನನ್ನ ಪರಮ ಮಾತಾಡ್ತಾ ಇದ್ಯಾ ಅಂತ. ಸರಿ, ಅನೇಕ ಜನ ಋಷಿಗಳನ್ನೆಲ್ಲ ಕೃಷ್ಣ ತಾನು ಕರೆಸಿದಾಗ ಅವರೆಲ್ಲ ಹೇಳಿದ್ರು, ಧರ್ಮರಾಜ ನೋಡು, ನಿನ್ನಿಂದ ಸರ್ವತಃ ಅಂತ ಕಾರ್ಯಾದಿಗಳಾಗಿಲ್ಲಪ್ಪ, ನೀನು ಧರ್ಮ ಪರವಾಗಿ ಕಾರ್ಯವನ್ನು ಪ್ರವೃತ್ತ ಮಾಡಿದ್ಯಾ ಅಂತ ಹೇಳಿದ್ರೆ ನಾನೇ ನಿಮ್ಗೆಲ್ಲ ದಕ್ಷಿಣೆ ಕೊಟ್ಟಿದ್ದೆ, ಅದಕ್ಕೋಸ್ಕರ ನೋಡ್ರಿ ಹಿಂಗೆಲ್ಲ ಆಗೋಗಿದೆ ಅಂತ ಅಲ್ಲಿ ಪುನಃ ಏತತ್ ಕ್ರಮವನ್ನು ತಾನು ಹೇಳ್ಬಿಟ್ಟು ಕೊನೆಯದ ಕೃಷ್ಣವನ್ನ ಮಾತನ್ನ ಭೀಷ್ಮಾಚಾರ್ಯ ನಾ ಹೇಳಿಸ್ಲೇನು ಅಂದಾಗ ಅವಶ್ಯ ಆಗಬಹುದು ಅಂತ ಧರ್ಮರಾಜ. ಅವಾಗ ಯಾಕೆ ಒಪ್ಕೊಂಡ ಅಂತಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಆಯುರ್ಮಾನ ಎಷ್ಟು 800 ವರ್ಷಗಳಂತೆ. ಅದ್ರಲ್ಲಿ ಎಷ್ಟು ವರ್ಷಗಳ ಕಾಲ ಅವರು ಅಧ್ಯಯನ ಮಾಡಿದ್ದಾರೆ? 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರಂತೆ ನಮ್ಮ ಭೀಷ್ಮಾಚಾರ್ಯ. ಒಳ್ಳೆ ಜಿಜ್ಞಾಸುಗಳು, ಜ್ಞಾನಿಗಳು. ಅದರಿಂದ ಅವ್ರು ನಿರ್ಣಯ ಕೊಟ್ಟರೆ ಆಗಬಹುದು ಅಂತ ತಾನು ತಿಳಿಸಿದ್ದಾನಂತೆ. ಸಮಗ್ರವಾಗಿ ಎಲ್ಲರೂ ಕೂಡ ಆ ಶರಪಂಜರ ಅಂದ್ರೆ ಬಾಣಗಳ ಮೇಲೆ ಯಾವ ನಮ್ಮ ಭೀಷ್ಮಾಚಾರ್ಯರು ಮಲಗಿದ್ದಾರೆ, ರಕ್ತ ಸಿಕ್ತವಾಗಿರ್ತಕ್ಕಂತಹ ಒಂದು ಕ್ರಮ ಹಿಂಗಿರಬೇಕಾದ್ರೆ ಕೃಷ್ಣ ತಾನು ಹೋದ್ರೆ ಭೀಷ್ಮಾಚಾರ್ಯರು ತಾವು ಆನಂದ ಭಾಷಣವನ್ನು ಸುರಿಸುತ್ತದೆ. ಕೃಷ್ಣ ನಿನ್ನ ಕಾರುಣ್ಯಕ್ಕೆ ಪಾರಣೆ ಇಲ್ಲ ಅಂತಂದ್ರೆ ಭೀಷ್ಮಾಚಾರ್ಯ. ಯಾಕೆ ಕೃಷ್ಣನ ಕಾರುಣ್ಯವನ್ನ ಅಲ್ಲಿ ತಾವು ಶ್ಲಾಘನೆ ಮಾಡಿದ್ರು ಅಂತಂದ್ರೆ, ಭೀಷ್ಮಾಚಾರ್ಯರು ತಾವೊಂದು ಸಂಕಲ್ಪ ಮಾಡಿದ್ರಂತೆ. 18 ದಿವಸದ ಯುದ್ಧದಲ್ಲಿ ಕೃಷ್ಣನ ಕೈಯಲ್ಲಿ ನಾನು ಅಸ್ತ್ರವನ್ನು ಹಿಡಿಸ್ತೇನೆ ಅಂತ ತಾವೊಂದು ಸಂಕಲ್ಪ ಮಾಡಿದ್ರು. ಏತತ್ ಪೂರ್ವದಲ್ಲಿ ಕೃಷ್ಣ ತಾನೊಂದು ಸಂಕಲ್ಪ ಮಾಡಿದ್ದ.
ನಾನು 18 ದಿವಸ ಯುದ್ಧದಲ್ಲಿ ಅಸ್ತ್ರ ಶಸ್ತ್ರ ಏನು ಹಿಡಿಯೋಲ್ಲ, ಸುಮ್ಮನೆ ಕುದುರೆ ಓಡಿಸ್ಕೊಂಡು ಇರ್ತೀನಿ ಕೃಷ್ಣ. ನೋಡಿ, ಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧವಾಗಿ ಭೀಷ್ಮಾಚಾರ್ಯರು ತಾವು ಸಂಕಲ್ಪ ಮಾಡಿದ್ರೆ ಭೀಷ್ಮಾಚಾರ್ಯರ ಸಂಕಲ್ಪವನ್ನು ಸತ್ಯ ಮಾಡುತ್ತಂತೆ. ಭಕ್ತ ಪರಾಧೀನ ಪರಮಾತ್ಮ. ಯಾವುದು ಪ್ರಸಂಗ, ಹೇಗಿತ್ತು ಏತತ್ ಕ್ರಮಾದಿಗಳು ಅಂತಂದ್ರೆ ಅದನ್ನೇ ತಿಳಿಸ್ತಾ ಇದ್ದಾರೆ. ಆ 10ನೇ ದಿವಸದ ಯುದ್ಧ ಪ್ರಾರಂಭ ಆಗಬೇಕು. ಆದಾಗ ಅರ್ಜುನ ತಾನು ನೇರವಾಗಿ ಭೀಷ್ಮಾಚಾರ್ಯ ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದ. ನಾ ಹೆಂಗೆ ಪ್ರಯೋಗ ಮಾಡಂದ್ರೆ ಕೃಷ್ಣ ರಥದಿಂದ ತಾನು ಇಳಿದಿದ್ದಾನಂತೆ. ರಥಾಂಗ ಪಾಣಿ ಆಗೇ ಬಿಟ್ಟ ಪರಮಾತ್ಮ. ಧೃತ ರಥ ಚರಣೋ ಅಭಯ ಇಬಹಂತಂ ಗತೋತ್ತರೀಯ. ಆ ಕೃಷ್ಣ ತಾನೇನು ರಥದಿಂದ ಇಳಿದು ರಥದ ಚಕ್ರವನ್ನು ತಾನು ಕೈಯಲ್ಲಿ ಧಾರಣೆ ಮಾಡ್ತಾ ಗತೋತ್ತರೀಯ, ಎಷ್ಟು ವೇಗವಾಗಿ ಪರಮಾತ್ಮ ತಾನು ಹೊರಟ ಅಂತಂದ್ರೆ ಭೀಷ್ಮಾಚಾರ್ಯರನ್ನು ಸಂಹಾರ ಮಾಡ್ತೇನೆ ಅಂತಂದ್ರೆ ಇಬಹಂತಂ, ಒಂದು ಸಿಂಹ ಆನೆಯನ್ನು ಸಂಹಾರ ಮಾಡಬೇಕಾದ್ರೆ ಯಾವ ಕ್ರಮದಲ್ಲಿ ಅದು ಆಕ್ರಮಣವನ್ನು ಮಾಡಬೇಕೋ ಏತತ್ ಕ್ರಮವನ್ನು ಕೃಷ್ಣ ತಾನು ತೋರ್ತಾ ಇದ್ರೆ ಅರ್ಜುನ ತಾನೂ ಕೂಡ ರಥದಿಂದ ಇಳಿದಂತೆ. ಓ ಗಟ್ಟಿಯಾಗಿ ಕೃಷ್ಣನ್ ಪಾದ ಹಿಡಿದುಬಿಟ್ಟಂತೆ. ಕೃಷ್ಣ ಸರ್ವತಾ ನೀನು ಮಾಡಬೇಡ, ನಿಂದೊಂದು ಸಂಕಲ್ಪ ಇದೆ, ನೀನು ಅಸ್ತ್ರವನ್ನು ಹಿಡಿಯೋಲ್ಲ ಅಂತ, ನಿನ್ನ ಮಾತು ಹುಸಿ ಆಗಬಾರದು ಅಂತ ಅಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ನನ್ನ ಮಾತನ್ನು ಸತ್ಯ ಮಾಡಬೇಕು ಅಂತ ಕೃಷ್ಣ ನೀನು ಅವತ್ತಿನ ದಿವಸ ಏನು ಅನುಗ್ರಹ ಮಾಡಿದೆಯಲ್ಲ ಅದನ್ನು ಚಿಂತನೆ ಮಾಡ್ತಾ ಇದ್ದೇನೆ. ಅವತ್ತು ನಿನ್ನ ಉತ್ತರೀಯ ನೆಲವನ್ನು ಗುಡಿಸಿದ್ದಲ್ವೋ ಕೃಷ್ಣ, ನನ್ನ ಮನಸ್ಸನ್ನೇ ಗುಡಿಸ್ಬಿಡ್ತು. ಏನು ಕಾರುಣ್ಯ ಸ್ವಾಮಿ ನಿಮ್ಮದು. ಇದನ್ನೇ ನಮಗೆ ತಿಳಿಸಿದ್ದಾರೆ. ಪರಮಾತ್ಮನ ಕಾರುಣ್ಯ ಎಷ್ಟಿದೆ ಅಂತಂದ್ರೆ ನಾವು ಮಲ್ಕೊಂಡು ಸ್ತೋತ್ರ ಮಾಡಿದ್ರೆ ದೇವರು ಕೂತ್ಕೊಂಡು ಕೇಳ್ತಾನೆ, ನಾವು ಕೂತ್ಕೊಂಡು ಸ್ತೋತ್ರ ಮಾಡಿದ್ರೆ ದೇವರು ನಿಂತ್ಕೊಂಡು ಕೇಳ್ತಾನೆ, ನಾವು ನಿಂತ್ಕೊಂಡು ಸ್ತೋತ್ರ ಮಾಡಿದ್ರೆ ದೇವರು ನರ್ತನ ಮಾಡ್ತಾನೆ, ನಾವೇ ನರ್ತನ ಮಾಡಿಬಿಟ್ರೆ ಪರಮಾತ್ಮ ಅನುಗ್ರಹ ಮಾಡ್ತಾನಂತೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಅಂತ ದಾಸರಾಯರು ಒಂದು ಕಡೆ ತಾವು ಮಾತನ್ನು ತಿಳಿಸ್ತಾರೆ. ಹೀಗೆ ಪರಮಾತ್ಮನನ್ನ ಅದರಲ್ಲೂ ವಿಶೇಷವಾಗಿ ನಾವು ನರ್ತನಾದಿಗಳನ್ನ ಮಾಡ್ತಾ ದೇವರ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಕಾಲಿಗೆ ಗೆಜ್ಜೆ ಕಟ್ಟಿರೆಂಬೋ ಕಾಗದ ಬಂದಿದೆ, ನಮ್ಮ ಪದುಮಾನಾಭ ತಾನೇ ಬರೆದ ಕಾಗದ ಬಂದಿದೆ ಅಂತ ಪುರಂದರದಾಸರು ಏನ್ ತಿಳಿಸಿದ್ದಾರೆ. ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ. ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡಬೇಕಾದ್ರೆ ದೇಹದ ಮೇಲಿನ ವ್ಯಾಮೋಹವನ್ನು ಬಿಡಬೇಕಂತ, ಬಿಟ್ಟಾಗ ಮಾತ್ರ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನುವ ಅಂಶವನ್ನೇ ಎತ್ತ ಕಾಲಕ್ಕೆ ಇದನ್ನು ನಾವು ತಿಳಿಸ್ತಾ ಇರೋಣ. ಹೀಗೆ ಭೀಷ್ಮಾಚಾರ್ಯರು ಕೃಷ್ಣ ತಾನು ಎತ್ತ ಕಾಲಕ್ಕೆ ಸ್ತೋತ್ರ ಮಾಡ್ತಾ ಇರೋಣ. ಆಗ ಹೊರಟಿರತಕ್ಕಂತಹ ಒಂದು ಉದ್ಗ್ರಂಥವೇ ವಿಷ್ಣು ಸಹಸ್ರನಾಮ. ಆಗ ಉಪದೇಶ ಮಾಡಿದ್ದೆ ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು. ಇಡೀ ವಿಷ್ಣು ಸಹಸ್ರನಾಮ ಹೆಂಗೆ ಇದನ್ನು ಪಾರಾಯಣ ಮಾಡಬೇಕು. ಅದಕ್ಕೆ ಮಧ್ವಾಚಾರ್ಯ ಒಂದು ಕಡೆ ತಿಳಿಸ್ತಾರೆ, ವಿಶ್ವಂ ಅಂದ್ರೆ ಏನು, ಇನ್ನು ಉಳಿದಂತ 999 ನಾಮಗಳು ವಿಶ್ವ ಶಬ್ದಾರ್ಥ ಅಂತ. ವಿಶ್ವಂ ವಿಷ್ಣು, ವಿಶ್ವಂ ವಷಟ್ಕಾರ, ವಿಶ್ವಂ ಭೂತ ಭವ್ಯ ಭವತ್ಪ್ರಭು. ಹೀಗೆ ಏತತ್ ಕ್ರಮದಲ್ಲಿ ಊತ್ಕಡ್ಡಿ ಯಾವುದು ಅಲ್ಲಿ ಹೊರಗಡೆ ತಗೊಂಡು ಹೀಗೆ ಏತತ್ ಕ್ರಮದಲ್ಲಿ ಕೃಷ್ಣನನ್ನ ಭಾರಿ ಸ್ತೋತ್ರ ಮಾಡಿರ್ತಕ್ಕಂಥದ್ದೇ. ಏತತ್ ಕಾಲದಲ್ಲಿ ಹಿಂಗೆ ಸ್ತೋತ್ರಾದಿಗಳನ್ನು ಮಾಡಿದ್ದಾರಂತೆ. ಕೊನೆಯದಾಗಿ ಕೃಷ್ಣ ತಾನು ದ್ವಾರಕೆಗೆ ಹೊರಟಾಗ ಆ ರಥಿಕನಾಗಿ ಧರ್ಮರಾಜನೇ ತಾನೇ ರಥವನ್ನು ಓಡಿಸ್ತಾ ಇದ್ದಂತೆ. ಭೀಮಸೇನ ದೇವರು ಕೃಷ್ಣನಿಗೆ ಛತ್ರವನ್ನು ಹಿಡಿದಿದ್ದಾರಂತೆ. ನಕುಲ ಸಹದೇವ ಅರ್ಜುನಾದಿಗಳು ಛತ್ರ ಚಾಮರ ವ್ಯಜನ ಪರಿಂಕಾದಿಗಳಿಂದಾಗಿ ಕೃಷ್ಣನ ಸೇವೆಯನ್ನು ಮಾಡ್ತಾ ದ್ವಾರಕೆ ಕಳಿಸಿಕೊಟ್ಟಿದ್ದಾರೆ. ಇನ್ನೇನು ಕೃಷ್ಣ ತಾನು ಹೊರಡಬೇಕು ಅಷ್ಟೊತ್ತಿಗೆ ಯಾವಾಗ ಕೃಷ್ಣನ ಸನ್ನಿಧಾನ ಸ್ವಲ್ಪ ಸಡಿಲ ಆಯ್ತೋ ಆದಾಗ ಹಿಂದೆ ಅಶ್ವತ್ಥಾಮಾಚಾರ್ಯರು ಯಾವ ಒಂದು ಅಸ್ತ್ರವನ್ನ ತಾವು ಪ್ರಯೋಗ ಮಾಡಿದ್ರಲ್ಲ ಅದು ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಲಿಕ್ಕೆ ತಾನು ಉದ್ಯುಕ್ತವಾಗುತ್ತದೆ. ಯಾಕೆ? ಪಾಂಡವರ ಕುಡಿ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಉಂಟು ಅಂತ ಅದನ್ನೇ ಸಂಹಾರ ಮಾಡ್ತೇವೆ ಅಂತ ತಾವು ಹೊರಟಿದ್ದಾಗ ಆಗ ಕೃಷ್ಣ ಅಂತ ಇನ್ನೊಂದು ಆವರ್ತಿ ಉತ್ತರಾದೇವಿ ತಾನು ಸ್ತೋತ್ರ ಮಾಡಿದ್ರೆ ನಮ್ಮ ದೇವರು ತಾನೇನು ಮಾಡ್ದ, ಸೂಕ್ಷ್ಮ ರೂಪದಿಂದ ತಾನು ಆ ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಬೇಕಂತೆ. ಪರಮಾತ್ಮ ಪ್ರವೇಶ ಮಾಡಿದಾಗ ಹೆಂಗ್ ಪ್ರವೇಶ ಮಾಡ್ದ? ಗದಾಪಾಣಿಯಾಗಿ ಪರಮಾತ್ಮ ತಾನು ಪ್ರವೇಶ ಮಾಡಿದ.
ದಶಮಸ್ಕಂದ ಭಾಗವತ ಚಕ್ರಪಾಣಿಯಾಗಿ ಪರಮಾತ್ಮ ತಾನು ಉತ್ತರೆ ಗರ್ಭವನ್ನು ಪ್ರವೇಶ ಮಾಡ್ದ ಅಂತ ಹೇಳುತ್ತೆ. ಪ್ರಥಮ ಸ್ಕಂದ ಭಾಗವತ ಗದಾಪಾಣಿಯಾಗಿ ಅಂತ ಹೇಳುತ್ತೆ. ಹಾಗಾದ್ರೆ ಗದಾಪಾಣಿ ಅಂತ ತಗೋಬೇಕು, ಚಕ್ರಪಾಣಿ ಅಂತ ತಗೋಬೇಕು ಅಂತಂದ್ರೆ ಪರಮಾತ್ಮ ತಾನು ಪ್ರವೇಶ ಮಾಡಿದ್ದು ಗದಾಪಾಣಿಯಾಗಿ. ಆದ್ರೆ ಆ ಗದೆಯನ್ನೇ ಹೆಂಗೆ ತಿರುಗಿಸುತ್ತಂತೆ ಪರಮಾತ್ಮ, ಚಕ್ರದಂತೆ ತಿರುಗಿಸ್ತಾ ಇದ್ದಂತೆ. ಅದರಿಂದ ಅವ ಗದಾಪಾಣಿಯೂ ಹೌದು, ಚಕ್ರಪಾಣಿಯೂ ಹೌದು. ಹೀಗೆ ಆ ಕ್ರಮದಲ್ಲಿ ಗರ್ಭಸ್ಥ ಶಿಶು ನನ್ನನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಪರೀಕ್ಷೆ ಮಾಡ್ತಂತೆ ಗರ್ಭದಲ್ಲಿ. ಆದ್ರಿಂದಲೇ ಆ ಕೂಸನ್ನು ಏನಂತ ಕರೆದದ್ದು ಪರೀಕ್ಷಿತ ಅಂತ ಆ ನಾಮ ಬಂದದ್ದು. ಯಾಕೆ ಅಂದ್ರೆ ಎಂತಹ ಸಂಸ್ಕಾರ ನೋಡಿ ಆ ಮಗುವಿಗೆ. ಭಾಗವತ ಕೇಳಬೇಕಾದ್ರೆ ಸಂಸ್ಕಾರ ಶುದ್ಧಿ ಬೇಕು ಅಂತ ನಾವೇನ್ ತಿಳಿಸಿದ್ದೇವೆ. ಸಂಸ್ಕಾರ ಬಂದು ನಾವು ಸಂಸ್ಕಾರ ಕೊಡಬೇಕಾದ್ರೆ ಎಲ್ಲಿಂದ ಸಂಸ್ಕಾರ ಕೊಡಬೇಕಂತೆ ಗರ್ಭದಲ್ಲಿ ಮಗು ಇರೋ ಕಾಲಕ್ಕೆ ಸಂಸ್ಕಾರವನ್ನು ಕೊಡಬೇಕು. ಮಗು ಹುಟ್ಟಿದ ಮೇಲೆ ಸಂಸ್ಕಾರ ಕೊಡೋದಲ್ಲ, ಗರ್ಭದಲ್ಲಿ ಇರೋ ಕಾಲಕ್ಕೆ ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು ಮತ್ತು ವಿಶೇಷವಾಗಿ ಇಂತಹ ಈ ಕ್ಷೇತ್ರಾದಿಗಳಿಗೆ ಬರಬೇಕು, ದೇವತಾ ದರ್ಶನವನ್ನು ಮಾಡಿರಬೇಕು. ಆಗ ಮಾತ್ರ ಗರ್ಭಸ್ಥ ಶಿಶುವಿಗೆ ಸಂಸ್ಕಾರಾದಿಗಳು ಜನ್ಯ ಅನ್ನೋದನ್ನೇ ನಮಗಿಲ್ಲಿ ಉಲ್ಲೇಖವನ್ನು ಮಾಡ್ತಾ ಕೃಷ್ಣ ತಾನು ರಕ್ಷಣೆಯನ್ನು ಮಾಡ್ತಾ ಇದ್ದಾನಂತೆ. ಇನ್ನೇನು ಪ್ರಸವ ಆಯಿತು, ಪ್ರಸವ ಆದಂತಹ ಕಾಲಕ್ಕೆ ಆ ಬ್ರಹ್ಮಾಸ್ತ್ರ ತಾನೇನು ಹೊರಗಡೆ ಕಾಯ್ತಾ ಇತ್ತು, ಮಗುವನ್ನು ಸ್ಪರ್ಶ ಮಾಡೇ ಬಿಡ್ತಂತೆ. ಯಾವಾಗ ಸ್ಪರ್ಶ ಆಯಿತು, ಹುಟ್ಟಿದಂತಹ ಕಾಲಕ್ಕೆ ಪರೀಕ್ಷಿತ್ ಮಹಾರಾಜರು ತಾವು ಮೃತರಾದರು. ಮೃತರಾದಾಗ ಕೃಷ್ಣ ತಾನು ಮಗುವನ್ನು ಕೈಯಲ್ಲಿ ಹಿಡಿದು ತಾನು ಸಂಕಲ್ಪ ಮಾಡಿದ, ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿದ್ರೆ ಯಾರು ಮಾಡ್ತಾರೆ, ಕೃಷ್ಣನ್ ಮಾಡ. ಏನು ಕ್ರಮ? 16,108 ಲಗ್ನ ಮಾಡಿಕೊಂಡಿದ್ದಾನೆ ಕೃಷ್ಣ. ಕೃಷ್ಣ ಹೇಳ್ತಾ ಇದ್ದಾನಂತೆ, ನಾನು ಆ ಜನ್ಮ ಬ್ರಹ್ಮಚಾರಿ ಆಗಿದ್ರೆ ಮಗುವಿಗೆ ಪುನರ್ಜನ್ಮ ಪ್ರಾಪ್ತಿ ಆಗಲಿ ಅಂತಂದ್ರೆ ಮಗು ಎದ್ದೇ ಬಿಡ್ತಂತೆ ನೋಡ್ರಿ. ಹಾಗಾದ್ರೆ ಕೃಷ್ಣನ ಬ್ರಹ್ಮಚರ್ಯವನ್ನ ಹಾಗೆ ನಾವು ಚಿಂತನೆ ಮಾಡಬೇಕು. ದಶಮ ಸ್ಕಂದದಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಪರಮಾತ್ಮ ತಾನು ಬ್ರಹ್ಮಚರ್ಯದಲ್ಲೇ ಇದ್ದ ಅನ್ನೋದನ್ನ ಹಾಗೆ ಅದಕ್ಕೆ ನಿರ್ಣಯವನ್ನು ತಗೋಬೇಕು. ದಶಮ ಸ್ಕಂದಕ್ಕೆ ನಾವು ಪ್ರವೇಶ ಮಾಡಿದಾಗ ನೋಡೋಣಂತೆ. ಈಗ ಒಟ್ಟಾರೆ ಕೃಷ್ಣ ತಾನು ಸಂಕಲ್ಪವನ್ನು ಮಾಡ್ತಾ ಆ ಮಗುವಿಗೆ ಜಾತಕವನ್ನು ಬರ್ದದ್ದು ಯಾರು? ಸ್ವಯಂ ಕೃಷ್ಣ ತಾನು ಘೋಷಣೆ ಮಾಡಿದಂತೆ. ಮುಂದೆ ದ್ವಿತೀಯ ರಾಮದೇವರಂತೆ ಇವ ರಾಜ್ಯಭಾರ ಮಾಡ್ತಾನೆ ಅಂತ ಕೃಷ್ಣ ತಾನು ಘೋಷಣೆಯನ್ನ ಮಾಡಿ ಆ ಕೂಸನ್ನು ಕರೆದದ್ದೇ ಪರೀಕ್ಷಿತ ಅಂತ ಕರೆದಿದ್ದಾರೆ. ಅಂದ್ರೆ ಎಂತಹ ಸಂಸ್ಕಾರ! ಕೃಷ್ಣ ತಾನು ಮೊಟ್ಟ ಮೊದಲನೇದಾಗಿ ಅವನು ಘೋಷಣೆಯನ್ನು ಮಾಡಿದ್ದಾನೆ. ಹೀಗೆ ಏತತ್ ಕ್ರಮದಲ್ಲಿ ಪರೀಕ್ಷಿತ್ ಮಹಾರಾಜರು ಒಂದು ಪ್ರಾಪ್ತ ವಯಸ್ಸಿಗೆ ಬರೋಣ ಬಂದಿರತಕ್ಕಂತಹ ಆ ಕಾಲಕ್ಕೆ ಪಾಂಡವರು ಅವತಾರವನ್ನು ಸಮಾಪ್ತಿ ಮಾಡಬೇಕು. ಅವತಾರ ಸಮಾಪ್ತಿ ಮಾಡಬೇಕಾದ್ರೆ ಪರೀಕ್ಷಿತ್ ಮಹಾರಾಜರಿಗೆ ತಾವು ಪಟ್ಟಾಭಿಷೇಕವನ್ನು ಮಾಡಿದ್ದಾರಂತೆ. ಯಾವಾಗ ಕೃಷ್ಣನ ಭೀಮಸೇನ ದೇವರ ಸನ್ನಿಧಾನ ಸಡಿಲ ಆಯಿತು, ಕಲಿ ಪ್ರವೇಶ ಮಾಡಿದ. ಏನು ಕಲಿ ಪ್ರವೇಶ ಮಾಡೋದು ಅಂದ್ರೆ, ಕಲಿಯ ಕಾರ್ಯ ಏನು ಅಂತಂದ್ರೆ, ಎಲ್ಲಿ ಧರ್ಮ ಕಾರ್ಯ ನಡೀತಾ ಇರುತ್ತೋ ಅಲ್ಲಿ ಬಂದು ವಿಘ್ನವನ್ನು ಉಂಟು ಮಾಡೋದೇ ಕಲಿಯ ಕೆಲಸ. ಯಾಕ್ರಿ ಬೇಕಿವಲ್ಲ ನೋಡಿ, ಯಾರ್ದೋ ಬಾಯಲ್ಲಿ ಮುಗಿಸ್ಬಿಡ್ತಾರೆ. ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ಬ್ರಾಹ್ಮಣ ಅವನಿಗೆ ಉಪನಯನ ಆದ ದಿವಸದಿಂದ 80 ವರ್ಷದ ತನಕ ಒಂದೂ ದಿವಸವೂ ಕೂಡ ಸಾಯಂ ಸಂಧ್ಯಾ ವಂದನೆಯನ್ನು 6 ಗಂಟೆ ಸಮಯವನ್ನು ಮೀರಿಲ್ಲ. 8ನೇ ವಯಸ್ಸಿನಿಂದ 80ನೇ ವಯಸ್ಸಿನ ತನಕ ಆತ ಸಮಯ ಮೀರಿ ಸಂಧ್ಯಾ ವಂದನೆ ಮಾಡಿದ. ಆ ಸಮಯಕ್ಕೆ ಮಾಡ್ತಾ ಇದ್ದ. ಒಂದು ದಿವಸ 80 ವರ್ಷ ಆಗಿತ್ತು, ದೇಹಾಲಸ್ಯ, ಸಾಯಂ ಸಂಧ್ಯಾ ವಂದನೆ ಮಾಡದೆ ಸ್ವಲ್ಪ ನಿದ್ದೆ ಬಂದಾಗ ಕಲಿ ಬಂದು ಎಬ್ಬಿಸಿದಂತೆ ಬ್ರಾಹ್ಮಣನ. ನೋಡು, ನೀನು ಸಂಧ್ಯಾ ವಂದನೆ ಮಾಡಿ ಹೋಗು, ಯಾಕೆ ಮಲಗಿದ್ಯಾ? ಇವನಿಗೆ ಆಶ್ಚರ್ಯ ಆಯ್ತಂತೆ. ಅಲ್ಲ, ಕಲಿ ನನಗೆ ನಿದ್ದೆ ಕೊಡಬೇಕಾಗಿತ್ತು, ಇವನ್ ಯಾಕೆ ನನ್ನ ಎಬ್ಬಿಸ್ದ ಅಂತ ತಲೆಗೆ ವಿಷಯ ಬಂತು. ಇಲ್ಲಿ ಈಗ ಮಾತಾಡಿದ್ರೆ ಸಮಯ ಹೋಗುತ್ತೆ ಅಂತ ಏನ್ ಮಾಡಿದ, ಸಂಧ್ಯಾ ವಂದನೆ ಮುಗಿಸ್ ಬಂದ ಮೇಲೆ ಕಲಿನ ಕರೆದ್ನಂತೆ. ಕಲಿ ಬಾಯಲ್ಲಿ, ನೀನ್ ನನಗೆ ಗಾಢವಾದ ನಿದ್ರೆ ಕೊಡಬೇಕಾಗಿತ್ತು, ನೀನೇ ಯಾಕೆ ಎಬ್ಬಿಸ್ದೆ ನನ್ನನ್ನ ಅಂತಂದ್ರೆ, ಆಗ ಕಲಿಪುರುಷ ಹೇಳಿದ್ನಂತೆ, ಏನಿಲ್ಲ, ಇಷ್ಟು ದಿವಸದಿಂದ ನೀನು ಸಮಯ ಮೀರಿಲ್ಲ, ಇವತ್ತೇನಾರು ಸಮಯ ಮೀರಿದ್ರೆ ನೀನು ಪಶ್ಚಾತ್ತಾಪವನ್ನು ಪಟ್ಬಿಡ್ತೀಯ. ಪಶ್ಚಾತ್ತಾಪ ಪಟ್ಟರೆ ದೇವರು ನಿನಗೆ 100 ಮಡಿ ಪುಣ್ಯ ಜಾಸ್ತಿ ಕೊಟ್ಬಿಡ್ತಾನೆ. ಎಲ್ಲಿ ನಿನಗೆ ಅಧಿಕವಾದ ಪುಣ್ಯ ಬರುತ್ತೋ ಅಂತ ನಿನ್ನನ್ನು ಎಬ್ಬಿಸ್ತೇನೆ.
ಹಿಂಗೆ ಕಲಿ ಕೆಲಸ ಏನು ಅಂತಂದ್ರೆ ಎಲ್ಲಿ ಅಧಿಕವಾದ ಪುಣ್ಯ ಬರುತ್ತೋ ಅದನ್ನು ತಾನು ತೆಗಿಲಿಕ್ಕಾಗಿ ಬಂದಿರತಕ್ಕಂಥವ ಯಾರು? ಆ ಕಲಿ ಅಂತ ತಿಳಿಸಿದ್ದಾರೆ. ಅವನ ವ್ಯಾಪಾರ ಎಲ್ಲಿ? ನೇರವಾಗಿ ನಮ್ಮ ಮನಸ್ಸನ್ನು ಹೊತ್ತುಬಿಡ್ತಾನಂತ. ಕಲಿ ವ್ಯಾಪಾರವೇ ನಮ್ಮ ಮನಸ್ಸನ್ನು ತಾನು ಧಾರಣೆ ಮಾಡ್ತಕ್ಕಂಥವ. ಅದರಂತೆ ಏತದ್ ವಿಷಯ ಪರೀಕ್ಷಿತ್ ಮಹಾರಾಜರಿಗೆ ಮುಟ್ಟಿದು ತಾವೇನು ಮಾಡಿದ್ದಾರೆ, ಇಡೀ ಭೂಮಂಡಲವನ್ನು ತಾವು ಸಂಚಾರ ಮಾಡ್ತಾ ಬಂದಿದ್ದಾರಂತೆ. ಎಲ್ಲೂ ಕೂಡ ಕಲಿಯಿದ್ದಾನೆ ಅಂತ ಅವರಿಗೆ ತೋರಲಿಲ್ಲ. ಕೊನೆಯದಾಗಿ ಗಂಗಾ ತೀರಕ್ಕೆ ತಾವು ಬಂದಿದ್ದಾರೆ. ಬಂದಾಗ ಒಂದು ವಿಚಿತ್ರವಾದ ಒಂದು ಸನ್ನಿವೇಶವನ್ನು ತಾವು ಕಂಡು, ಎತ್ತು ಒಂದು ಕಾಲಲ್ಲಿ ನಿಂತಿತ್ತು. ಆ ಎತ್ತಿನ ಒಂದು ಕಾಲಿಗೆ ಒಬ್ಬ ಬಾರ್ಗೋಲಿನಿಂದ ಹೊಡಿತಾ ಇದ್ದ. ಆಗ ಪರೀಕ್ಷಿತ್ ಮಹಾರಾಜರು ತಾವು ನಿರ್ಣಯ ಮಾಡದಂತೆ ಇವನೇ ಕಲಿಪುರುಷ ಅಂತ ತಾವು ನಿರ್ಣಯ ಮಾಡಿ. ಹೆಂಗಿದು ಅಂತಂದ್ರೆ, ಎತ್ತು ಅಂದ್ರೆ ವೃಷಭ ಅಂತ ಅರ್ಥ. ವೃಷಭ ಅಂದ್ರೆ ಧರ್ಮ ಅಂತ ಅರ್ಥ. ಧರ್ಮ, ಎತ್ತು ಧರ್ಮದ ಸಂಕೇತ. ಕಲಿಯುಗದಲ್ಲಿ ಎಷ್ಟು ಪಾದದ ಧರ್ಮ? ಒಂದೇ ಪಾದ ಅಂತ. ಕೃತಿಯುಗದಲ್ಲಿ 4 ಪಾದ, ತ್ರೇತಾಯುಗದಲ್ಲಿ 3 ಪಾದ, ದ್ವಾಪರ ಯುಗದಲ್ಲಿ 2 ಪಾದ, ಕಲಿಯುಗದಲ್ಲಿ 1 ಪಾದ. ಆ ಒಂದು ಪಾದಕ್ಕೆ ಹೆಸರೇನು? ಸತ್ಯ. ಆ ಸತ್ಯವನ್ನು ನಾಶ ಮಾಡ್ಲಿಕ್ಕೆ ಅವನು ಬಂದಿದ್ದ. ಅದಕ್ಕೆ ಕಲಿಯುಗದಲ್ಲಿ ಸ್ವಲ್ಪ ಸುಳ್ಳು ಜಾಸ್ತಿ. ಹೌದು, ಇದೆಲ್ಲ ಬಂದದ್ದು ಯಾರಿಂದ? ಕಲಿಯಿಂದಾಗಿ ಬಂದದ್ದು. ಆಗ ಪರೀಕ್ಷಿತ್ ಮಹಾರಾಜರು ಬಾಣವನ್ನು ಕೂಡೇ ಬಿಟ್ರಂತೆ, ಅವನನ್ನು ಸಂಹಾರ ಮಾಡ್ತೇನೆ ಅಂತ. ಇನ್ನೇನು ಸಂಹಾರ ಮಾಡಬೇಕು ಅನ್ನೋ ಕಾಲಕ್ಕೆ ಕ್ಷಮಾಪಣೆಯನ್ನು ಯಾಚನೆ ಮಾಡಿ, ಕ್ಷಾತ್ರ ಧರ್ಮ ಸರ್ವಥಾ ಕ್ಷಮಾಪಣೆ ಯಾಚನೆ ಮಾಡಿರ್ತಕ್ಕಂಥವರನ್ನ ಸಂಹಾರ ಮಾಡಲಿಕ್ಕಿಲ್ಲ. ಸರಿ, ಹೊರಡು ನೀನು. ಆಗ ಕಲಿ ಅಂದ, ನಾನ್ ಹಂಗಲ್ಲ ಹೋಗ್ಲಿಕ್ಕೆ ಆಗೋಲ್ಲ, ನನ್ನ ಯುಗ ಇದು, ನನ್ಗೆ ಇರ್ಲಿಕ್ಕೆ ಒಂದು ಜಾಗ ಕೊಡ್ಲಿ, ಅಲ್ಲಿರ್ತೀನಿ ನಾನು ಅಂತ. ಸರಿ, ಆಗ ಪರೀಕ್ಷಿತ್ ಮಹಾರಾಜರು ಹೇಳಿದ್ರು, ಎಲ್ಲಿ ದ್ಯೂತ ಜೂಜಾಡ್ತಾ ಇರ್ತಾರೋ ಅಲ್ಲಿ ಕಲಿಯ ಸನ್ನಿಧಾನ. ಅದಕ್ಕೆ ಜೂಜಾಡಬಾರ್ದು ಅಂತ. ಜೂಜಾಡ್ದವ್ರು ಯಾರು ಉದ್ಧಾರ ಆಗೋಲ್ಲ. ಯಾಕಾಗೋಲ್ಲ? ಅಲ್ಲಿ ಕಲಿ ಇರ್ತಾನೆ. ಇವತ್ತಿಷ್ಟು ಹಾಕದ, ನಾಳೆ ಒಂದು 50 ರೂಪಾಯಿ ಪ್ರಾಫಿಟ್ ಬಂತು ಅಂತಂದ್ರೆ ನಾಳೆ ಇನ್ನೊಂದು ಸ್ವಲ್ಪ ಹಾಕಬೇಕು ಅಂತ ಪ್ರೇರಣೆ ಆಗುತ್ತಂತೆ ಮನಸ್ಸಿಗೆ. ಇದೆಲ್ಲ ಯಾರು ಮಾಡೋದು? ಕಲಿ ಮಾಡ್ತಾನೆ. ಅದರಿಂದ ದ್ಯೂತ ಜೂಜಾಟವನ್ನು ಆಡಬಾರದು. ಸರಿ, ಕಲಿ ಆಯ್ತು ಅಂತ ಹೊರಟ. ಇಡೀ ಭರತ ಭೂಮಿಯನ್ನ ತಾನು ಸಂಚಾರ ಮಾಡಿ ಬಂದ್ರೆ ಎಲ್ಲೂ ದ್ಯೂತ ಜೂಜಾಡೋರೇ ಇರ್ಲಿಲ್ವಂತೆ. ಆ ಕ್ರಮದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ಅಂದು ಕೃಷ್ಣ ತಾನೇನು ಉದ್ಗಾರ ಮಾಡಿದ್ದ, 2ನೇ ರಾಮದೇವರಂತೆ ಇವ ರಾಜ್ಯಭಾರ ಮಾಡ್ತಾನೆ ಅಂತ ಕೃಷ್ಣನ ಮಾತನ್ನ ಸತ್ಯ ಮಾಡ್ತಾ ಒಬ್ರೂ ಕೂಡ ಜೂಜಾಡೋರೇ ಇರ್ಲಿಲ್ಲ. ಪರೀಕ್ಷಿತನ ಬಳಿಗೆ ಬಂದ ಕಲಿ, ಸ್ವಾಮಿ ಪ್ರಯೋಜನ ಇಲ್ಲ, ಈ ಸ್ಥಳ ಯಾರು ಜೂಜಾಡೋರೇ ಇಲ್ಲ, ನಂಗೆ ಯಾವ್ದಾದ್ರು ಬೇರೆ ಸ್ಥಳ ಕೊಡ್ರಿ ಅಂದಾಗ, ಎಲ್ಲಿ ಪ್ರಾಣಿಗಳ ಹಿಂಸೆ ಆಗುತ್ತೋ ಅಲ್ಲಿ ನಿಮ್ಮ ಸನ್ನಿಧಾನ ಅಂತ. ಪುನಃ ನೋಡಿದ ಎಲ್ಲಿ ಪ್ರಾಣಿಗಳ ಹಿಂಸೆನೇ ಆಗ್ತಾ ಇರಲಿಲ್ಲ. ಅವನು ಬಂದ, ಇದು ಪ್ರಯೋಜನ ಇಲ್ಲ, ನಾ ಏನ್ ಮಾಡ್ಲಿ ಅಂತ. ಹಂಗಾರ ಒಂದು ಕೆಲಸ ಮಾಡು, ಎಲ್ಲಿ ದುಷ್ಟ ಸ್ತ್ರೀಯರು ಇರ್ತಾರೋ, ಅರ್ಥಾತ್ ವೇಶ್ಯಸ್ತ್ರೀಯರು ಎಲ್ಲಿರ್ತಾರೋ ಅಲ್ಲಿ ನಿನ್ನ ಸನ್ನಿಧಾನ ಅಂತ. ವೇಶ್ಯಾಸ್ತ್ರೀಯರೇ ಇರಲಿಲ್ವಂತೆ ತತ್ಕಾಲಿಕ. ಪರೀಕ್ಷಿತ್ ಮಹಾರಾಜರು ಹಿಂಗೆ ತಾವು ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಪುನಃ ಬಂದ, ಯಾರು ಕಲಿ ತಾನು ತಿಳಿಸ್ದ, ಸ್ವಾಮಿ ಇದು ಪ್ರಯೋಜನ ಇಲ್ಲ, ಇದ್ರಲ್ಲೂ ಇಲ್ಲ ಅದರಲ್ಲೂ ಇಲ್ಲ, ಮತ್ತೆ ಎಲ್ಲಿರಬೇಕು? ಎಲ್ಲಿ ಸುರಾಪಾನ ಆಗುತ್ತೋ ಅಲ್ಲಿರುವಂಥದ್ದು. ಯಾವುದು? ಮದ್ಯಪಾನ. ಅದಕ್ಕೆ ಮದ್ಯಪಾನವನ್ನು ಮಾಡಬಾರದು. ಯಾಕೆ ಹೇಳುತ್ತ ಶಾಸ್ತ್ರ? ಕಲಿ ಸನ್ನಿಧಾನ ಅಂತ. ಅದನ್ನ ಸರ್ವಥಾ ಕಾರ್ಯಾದಿಗಳನ್ನು ಪ್ರವೃತ್ತ ಮಾಡಬಾರದು ಅಂದ್ರೆ ಏನಾಯ್ತು? ಕಲ್ಲಿನ ತಗೊಂಬಂದು ನಮ್ಮ ಕಡೆ ಕೂಡಿಸ್ಕೊಂಡಂಗಾಗುತ್ತೆ. ಸರ್ವಥಾ ಅದರ ಪಾನವನ್ನ ಮಾಡಬಾರದು. ಇದನ್ನೇ ವೇದ ಹೇಳುತ್ತೆ, ನಾಸುರಾಂಪಿಬೆ, ಮದ್ಯಪಾನವನ್ನ ಮಾಡಬೇಡಿ ಅಂತ ಶಾಸ್ತ್ರ ತಿಳಿಸುತ್ತೆ ನಮಗೆ. ಅದರಿಂದ ಅದರಲ್ಲಿ ತಿಳಿಸಿದ್ರೆ ಸುರಾಪಾನ ಮಾಡೋರೇ ಇರಲಿಲ್ವಂತೆ. ಹಂಗ ರಾಜ್ಯಭಾರ ಮಾಡಿದ್ದ ಪರೀಕ್ಷಿತ್ ಮಹಾರಾಜರು. ಕೊನೆಗಂದ, ಸ್ವಾಮಿ ಹಿಂಗೆಲ್ಲ ಕೊಟ್ರಾಗೋಲ್ಲ, ಸಜ್ಜನರು ಕೂಡ ಅಪೇಕ್ಷಿತವಾಗಿ ಯಾವುದನ್ನ ತಾವು ಪಡಿತಾ ಇದ್ದಾರೋ ಅಂತಹ ಒಂದು ಪದಾರ್ಥದಲ್ಲಿ ನನಗೆ ಜಾಗವನ್ನು ಕೊಡಬೇಕು ಅಂತ ಕೇಳಿದಾಗ, ಆಗ ಕೊಟ್ಟಿದ್ದೆ ಬಂಗಾರದಲ್ಲಿ ಅಂತ ತಿಳಿಸಿ. ಈಗ ಬಂಗಾರವನ್ನ ಹಾಕೋಬೇಕಾ ಬೇಡ?
ನೀವು ಹೋಮ ಹವನಕ್ಕೆ ಕೂತಾಗ ಅಲ್ಲಿನ ಆಚಾರ್ಯರು ಏನ್ ತಿಳಿಸ್ತಾರೆ ಅಂತಂದ್ರೆ ಕಿಂಚಿತ್ ಹಿರಣ್ಯ, ಸ್ವಲ್ಪ ಆದ್ರೂ ದೇಹದ ಮೇಲೆ ಬಂಗಾರ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ ಅಲ್ಲಿ ಹಿಂಗೆ ಹೇಳುತ್ತೆ, ಇಲ್ಲಿ ಕಲಿ ಸನ್ನಿಧಾನ ಹೆಂಗೆ ಇದಕ್ಕೆ ನಿರ್ಣಯ ಕೊಡಬೇಕು, ಇದಕ್ಕೆ ಮಧ್ವಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಹೇಗೆ ಇದಕ್ಕೆ ನಿರ್ಣಯ ಕೊಡಬೇಕು ಅಂತಂದ್ರೆ ಬಂಗಾರದಲ್ಲೇ ಕಲಿ ಇದ್ದಾನೆ ಅಂತ ಅರ್ಥ ಅಲ್ಲ. ಯಾವಾಗ ಕಲಿ ಪ್ರವೇಶ ಆಗ್ತಾನೆ ಅಂತಂದ್ರೆ ಪಕ್ಕದ ಮನೆಯವರು ಲಾಂಗ್ ಚೈನ್ ತಗೊಂಡ್ರು ಅಂತ ಇನ್ನೊಬ್ಳು ನೋಡ್ರಿ ಅವ್ರಿಗೆ ದೊಡ್ಡ ಚೈನ್ ಕೊಡಿಸಿದ್ದಾರೆ, ನೀವು ಇದೀರ, ಹಿಂಗ್ ಬೈದು ಸಾಲ ಮಾಡಿ ತಾನ್ ತಗೊಂಡ್ಬಂದು ಹಾಕೊಂಡ್ರೆ ಕಲಿ ಬಂದು ಕೂತ್ಕೊಂಡು. ದೇವರು ನಮಗೆ ಸಂಪತ್ತು ಕೊಟ್ಟಿದ್ದಾನೆ, ಆ ಸಂಪತ್ತಿನಿಂದಾಗಿ ನಾನು ಅದನ್ನು ಖರೀದಿ ಮಾಡಿದ್ದೇನೆ. ಖರೀದಿ ಮಾಡಿದ ಕೂಡಲೇ ಅದನ್ನು ಧಾರಣೆ ಮಾಡಬಾರದು, ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ದೇವರಿಗೆ ಸಮರ್ಪಣೆ ಮಾಡಿದಾಗ ಏನಾಯ್ತು, ನಾವು ವಸ್ತ್ರ ಉಡ್ಬೇಕಾದ್ರೆ ಏನ್ ಮಾಡ್ತೀವಿ, ದೀಪಾವಳಿ ಯುಗಾದಿ ಹಬ್ಬದ ದಿವಸ ನೇರವಾಗಿ ಧಾರಣೆ ಮಾಡ್ತೀವ? ಇಲ್ಲ, ತಗೊಂಡು ಹೋಗಿ ದೇವರಿಗೆ ಅದನ್ನು ಮುಟ್ಟಿಸ್ತೇವೆ. ಫೋಟೋ ಯಾವ್ದಿರುತ್ತೋ, ನಿಮ್ಮ ಕುಲದೇವರು ಯಾರಿರ್ತಾರೋ ಆ ದೇವರಿಗೆ ಕುಲಸ್ವಾಮಿಗೆ ಸ್ಪರ್ಶ ಮಾಡಿಸಿ ನಾವು ಅದನ್ನು ಉಡುತ್ತೇವೆ. ಹೌದಾ? ಅಂದ್ರೆ ಏನಾಯ್ತು, ದೇವರಿಗೆ ಅರ್ಪಿತವಾದದ್ದನ್ನ ನಾವು ಸ್ವೀಕಾರ ಮಾಡಬೇಕು. ಒಂದು ಲೋಟ ನೀರು ಕುಡಿಬೇಕಾದರೂ ಸ್ವಾಮಿ ನೀನು ಸ್ವೀಕಾರ ಮಾಡೋ ಅಂತ ಹೇಳಿ ಸ್ವೀಕಾರ ಮಾಡಬೇಕು. ಯಾವುದನ್ನೂ ಕೂಡ ನಾವು ದೇವರಿಗೆ ಅರ್ಪಣೆ ಮಾಡದೇನೆ ಸ್ವೀಕಾರವನ್ನು ಮಾಡಬಾರದು. ಇದು ಭಾಗವತ ನಮಗೆ ತಿಳಿಸೋದು. ಏತತ್ ಕ್ರಮವನ್ನೇ ನಮಗೆಲ್ಲ ಹೇಳ್ತಾ ಆ ಬಂಗಾರದಲ್ಲಿ ಯಾವಾಗ ಕಲಿ ಪ್ರವೇಶ ಮಾಡ್ತಾನೆ ಅಂತಂದ್ರೆ ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡದೇನೆ ಯಾವುದೋ ಬಂಗಾರದ್ದು ಒಂದು ಪದಾರ್ಥ ತಗೊಂಡಾಗ ಏನ್ ಮಾಡಬೇಕು, ದೇವಸ್ಥಾನಕ್ಕೆ ಬರಬೇಕು, ದೇವರಿಗೆ ಮುಟ್ಟಿಸಬೇಕು. ಅದನ್ನು ಮುಟ್ಟಿಸಿ ಆಮೇಲಿಂದ ದೇವರಿಗೆ ಅರ್ಪಿತವಾದ ಪುಷ್ಪವನ್ನು ಅದರ ಮೇಲೆ ಪುರೋಹಿತರು ಹಾಕೊಡ್ತಾರೆ. ಆಮೇಲೆ ಅದನ್ನು ತಗೊಂಡು ನಾವು ಧಾರಣೆ ಮಾಡಬೇಕೆ ಹೊರತಾಗಿ ನೇರವಾಗಿ ಅಂಗಡಿಯಿಂದ ಖರೀದಿ ಮಾಡಿದ್ದೇನೆ ಥಟ್ಟನೆ ನಾನು ಹಾಕೊಂಡಿದ್ದೇನೆ ಏತತ್ ಕ್ರಮ ಕೂಡುದು ಅಂತ ಹೇಳುತ್ತೆ. ಇದೇ ಭಗವತ್ ಅರ್ಪಣಾ ಭಾವ ನಮಗೆ ತಿಳಿಸಿದೆ. ಅದು ಯಾವುದೇ ಆಗಿರಲಿ ಅದನ್ನ ದೇವರಿಗೆ ನಾವು ಸಮರ್ಪಣೆ ಮಾಡೇ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಇದು ಭಾಗವತ ತಿಳಿಸ್ತಕ್ಕಂತಹ ಧರ್ಮ. ನಮಗೆ ಧರ್ಮ ಪ್ರೋಜಿತ ಕೈತ ಓತ್ತ ಪರಮೋ ನಿರ್ಮತ್ಸರಾಣಾಂ ಸತಾಂ. ಈ ಒಂದು ಅಂಶವನ್ನೇ ನಮಗೆ ಹೇಳ್ತಾ ಯಾವಾಗ ಕಲಿತ ಅವನಿಗೆ ಬಂಗಾರದಲ್ಲೂ ಒಂದು ಸ್ಥಾನ ಸಿಕ್ಕಿತೋ ಮೊದಲಿಗೆ ಯಾರಲ್ಲಿ ಪ್ರವೇಶ ಮಾಡಬೇಕು, ಪರೀಕ್ಷಿತ್ ಮಹಾರಾಜರಲ್ಲೇ ಪ್ರವೇಶ ಮಾಡಬೇಕು. ಅವರ ಕಿರೀಟದಲ್ಲಿ ಕೂತದ್ದು ಏನಾಯಿತು, ಇಷ್ಟೊತ್ತಿಗೆ ಅವರಿಗೆ ನೀರಡಿಕೆ ಆಯಿತು. ಪರೀಕ್ಷಿತನಿಗೆ ಶಮೀಕರ ಆಶ್ರಮಕ್ಕೆ ತಾನು ಹೋದಾಗ ಶಮೀಕರು ಅಸಂಪ್ರಜ್ಞತಾ ಸ್ಥಿತಿಯಲ್ಲಿ ಇದ್ರು. ಏನ್ ಹಾಗಂದ್ರೆ ಸಮಾಧಿ ಸ್ಥಿತಿ ಅಂತ. ಏನ್ ಹಾಗಂದ್ರೆ ಇವೆರಡು ಕೂಡ ನಮಗೆ ಶಬ್ದ ಕೇಳ್ತೇವೆ, ಅರ್ಥ ಏನು ಅಂತಂದ್ರೆ ಈಗ ನಾವು ಧ್ಯಾನಕ್ಕೆ ಕೂತಿರ್ತೇವೆ. ಕೂತಾಗ ಹಿಂದಿನ ಕಾಲದಲ್ಲೆಲ್ಲ ಧ್ಯಾನದಿಂದ ನಾವು ವಿಚಲಿತರಾಗಬೇಕಾದರೆ ಅಪ್ಸರಾಸ್ತ್ರೀಯರೆಲ್ಲ ಬರಬೇಕಿತ್ತು, ನರ್ತನಾದಿಗಳನ್ನು ಮಾಡಬೇಕು, ಆಗ ವಿಚಲಿತರಾಗೋರಂತೆ. ಈಗ ಅಷ್ಟೆಲ್ಲ ಬೇಡವೇ ಬೇಡ. ನಮಗೆ ಒಂದೇ ಒಂದು ಫೋನ್ ರಿಂಗ್ ಆಗ್ಬಿಟ್ರೆ ಸಾಕು, ಮನಸ್ಸು ನಾವು ಫೋನ್ ತಗೊಳ್ಳಲ್ಲ. ಯಾಕೆ, ಧ್ಯಾನದಲ್ಲಿ ಕೂತಿದ್ದೇನೆ ಅಂತ ಬೇರೆ ತಲೆಯಲ್ಲಿ ಇರುತ್ತಲ್ಲ ನಮಗೆ. ಆದರೆ ಯಾರು ಮಾಡಿದ್ರು ಅಂತ ತಲೆಗೆ ಬಂದ್ಬಿಡಿ. ಅಷ್ಟು ಬಂದ್ರೂ ಕೂಡ ಅದು ಸಮಾಧಿ ಸ್ಥಿತಿ ಅಲ್ಲ. ಹಾಗಾದ್ರೆ ನಾವು ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕಾದರೆ ಎಂತಹ ಅವಸ್ಥಾ ಬಂದ್ರೂ ಕೂಡ ನಮ್ಮ ಮನಸ್ಸು ವಿಚಲಿತ ಆಗಬಾರದು. ಆ ಒಂದು ಹಂತವನ್ನೇ ಅಸಂಪ್ರಜ್ಞತಾ ಸ್ಥಿತಿ ಅಂತ ಕರೆದಿದ್ದಾರೆ. ಸ್ವಯಂ ಪರೀಕ್ಷಿತ್ ಮಹಾರಾಜರು ತಾವು ಬಂದಿದ್ದಾರೆ. ಬಂದಾಗ ಅನೇಕ ಬಾರಿ ಶಮೀಕರನ್ನು ತಾನು ಕರೆದ್ರಂತೆ. ಕರೆದಾಗಲೂ ಕೂಡ ಇಹಲೋಕದ ಚಿಂತನೆಯಲ್ಲಿ ತಾವು ತೊಡಗಿರಲಿಲ್ಲ. ಆಗ ಪರೀಕ್ಷಿತ ನೋಡಿ, ಕಲಿಯ ಪ್ರಾಬಲ್ಯದಿಂದ ದೊಡ್ಡವರನ್ನ ಪರೀಕ್ಷೆ ಮಾಡುವ ಹಂತಕ್ಕೆ ತಾನು ತಲುಪಬೇಕು. ನೋಡೋಣ ಇವರು ನಿಜವಾಗಲೂ ಸಮಾಧಿ ಸ್ಥಿತಿಯಲ್ಲಿದ್ದಾರೋ ನಟನೆ ಮಾಡ್ತಾ ಇದ್ದಾರೋ ಅಂತ ಏನು ಮಾಡಿದಂತೆ ಅಲ್ಲೇ ಒಂದು ಸತ್ತಂತಹ ಹಾವಿತ್ತು. ಅದನ್ನ ತೆಗೆದು ಅವರ ಕೊರಳಿಗೆ ಹಾಕಿ, ನೀವು ಏನು ಹಾಕಿದ್ರೂ ಕೂಡ ಅವರು ವಿಚಲಿತರ ಆಗಲೇ ಇಲ್ಲ. ಆದಾಗ ಪರೀಕ್ಷಿತ್ ಮಹಾರಾಜರು ತಾವು ಹೊರಟು ಮರುಕ್ಷಣಕ್ಕೆ ನಮ್ಮ ಶಮೀಕರ ಮಕ್ಕಳಾದ ಶೃಂಗಿ
ಎಷ್ಟು ವರ್ಷದ ಕೂಸದು? 5 ವರ್ಷದ ಹುಡುಗ. ತಾನು ಬಂದು ನೋಡಿದಾಗ ತನ್ನ ತಂದೆಯ ಕೊರಳಲ್ಲಿ ಸತ್ತಂತಹ ಹಾವು ಬಿದ್ದಿದೆ. ಬಹಳ ದುಃಖಿತನಾದಂತೆ, ನನ್ನ ತಂದೆಗೆ ಯಾರು ಅಪಮಾನ ಮಾಡಿದ್ದಾರೋ ಅವರು ಇಂದಿನಿಂದ 7ನೇ ದಿವಸಕ್ಕೆ ತಕ್ಷಕ ನಾಮಕನಾದ ಸರ್ಪದಿಂದ ಕಚ್ಚಲ್ಪಟ್ಟು ಅವ ಮೃತನಾಗಲಿ ಅಂತ ಶಾಪ ಕೊಟ್ಟೇ ಬಿಟ್ಟ. ಇಷ್ಟೆಲ್ಲ ಆದ ಮೇಲೆ ಶಮೀಕರು ತಾವು ಎದ್ದಿದ್ದಾರೆ. ಎದ್ದಾಗ ಶಾಪ ವೃತ್ತಾಂತ ಎಲ್ಲ ಅವ್ರಿಗೆ ಗೊತ್ತಾಯಿತು. ಗೊತ್ತಾದಾಗ ನಿಂದನೆ ಮಾಡಿದ್ರಂತೆ. ಅಲ್ಲೋ ಕೋಸು, ಮಾಡಿರ್ತಕ್ಕಂತಹ ಸಣ್ಣದಾದಂತಹ ಒಂದು ತಪ್ಪಿಗೆ ಇಂತಹ ದೊಡ್ಡದಾದಂತಹ ಶಿಕ್ಷೆಯನ್ನು ಕೊಟ್ಬಿಟ್ಟಿಲ್ಲಪ್ಪ, ಹಂಗೆ ಮಾಡಬಾರದು. ನೋಡು, ಕ್ಷಮಾಗುಣ ಇರಬೇಕು. ಆ ಕ್ಷಮಾಗುಣ ಇಲ್ಲ ಅಂತಂದ್ರೆ ಏನ್ ತಪಸ್ ಮಾಡಿದ್ರೂ ಕೂಡ ಅದು ವ್ಯರ್ಥ ಆಗುತ್ತೆ. ಕೋಪ ಮಾಡಿಕೊಂಡ್ರೆ ದೇಹ ಮೈಲಿಗೆ ಆಗುತ್ತೆ. ನಾವು ಮಡಿ ಅಂದ್ರೆ ಯಾವುದನ್ನು ಮಡಿ ಅನ್ಕೊಂಡಿದ್ದೇವೆ? ಬರೀ ಸ್ನಾನ ಮಾಡುವುದಷ್ಟೇ ಮಡಿ ಅಂತ ಅನ್ಕೊಂಡಿದ್ದೇವೆ. ಅಲ್ಲ, ಸ್ನಾನ ಮಾಡಿ ಬಂದು ದೇವರ ಪೂಜೆಗೆ ಕೂತಾಗ ನಾವೇನಾದರೂ ಕೋಪವನ್ನು ಮಾಡಿಕೊಂಡಿದ್ದೇವೆ ಅಂದ್ರೆ ದೇಹ ಮೈಲಿಗೆ ಆಯಿತು ಅಂತ ತಿಳಿಸ್ತಾರೆ. ಅದರಂತೆ ಶಮೀಕರು ತಮ್ಮ ಮಕ್ಕಳಾದ ಶೃಂಗಿಗೆ ತಾವು ಹೇಳ್ತಾ ಇದ್ದಾರಂತೆ, ಸರ್ವಥಾ ನೀನು ಹಂಗೆ ಶಾಪ ಕೊಡಬಾರದಪ್ಪ. ಶಾಪ ಕೊಟ್ರೆ ಪುಣ್ಯ ಕಡಿಮೆ ಆಗುತ್ತೆ. ಅದರಿಂದ ಸರ್ವಥಾ ಕಾರ್ಯ ಮಾಡಬಾರದಿತ್ತು. ನೋಡು, ನಾವೆಲ್ಲ ಇಷ್ಟು ಸುಭದ್ರವಾಗಿ ಅಸಂಪ್ರಜ್ಞತಾ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತಂದ್ರೆ ಒಬ್ಬ ರಾಜನಾದವನು ರಾಜ್ಯವನ್ನ ಅಷ್ಟು ಸುಭಿಕ್ಷೆಯಿಂದ ತಾನು ಪಾಲನೆ ಮಾಡ್ತಾ ಇದ್ರೆ ಮಾತ್ರ ನಮ್ಮ ಸಾಧನೆ ಆಗುತ್ತೆ. ಇಲ್ಲ ಅಂತಂದ್ರೆ ಇಂತಹ ಸಾಧನೆನೇ ಆಗ್ತಿರ್ಲಿಲ್ಲ. ಎಂತಹ ಅಕಾರ್ಯವನ್ನು ಮಾಡಿದ್ಯಾ ಅಂತ ಹೇಳ್ತಾ ಕೊನೆಯ ಪಕ್ಷ ಆ 7 ದಿವಸಗಳಲ್ಲಾದರೂ ಅವನ ಸಾಧನೆ ಆಗಲಿ ಅಂತ ತಮ್ಮ ಶಿಷ್ಯರಾದ ಗೌರಮುಖ ಬ್ರಾಹ್ಮಣನ ಮುಖೇನ ತಾವು ಹೇಳಿ ಕಳಿಸಿದ್ದಾರಂತೆ. ಇಷ್ಟೊತ್ತಿಗಾಗಲೇ ಪರೀಕ್ಷಿತ್ ಮಹಾರಾಜರು ತಾವು ಮಾಡಿರುವಂತಹ ಕಾರ್ಯಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರಂತೆ. ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ ನಾನು. ಸೋತ್ತಮರು, ಬ್ರಾಹ್ಮಣೋತ್ತಮರು, ಋಷಿಜ್ಞಾನಿ. ಋಷಿಗಳು ಅಂದ್ರೇನು? ಜ್ಞಾನಿಗಳು ಅಂತರ್ಥ. ಋಷಿ ಜ್ಞಾನಿ ಅಂತ ಶಬ್ದಾರ್ಥ. ಎಂತಹ ಜ್ಞಾನಿಗಳಿಗೆ ನಾನು ಅಪಮಾನ ಮಾಡಿಬಿಟ್ಟಿದ್ದೇನೆ. ನನ್ನ ಜನ್ಮಕ್ಕೆ ಧಿಕ್ಕಾರ ಇರಲಿ ಅಂತ ತಾನು ಮನಸ್ಸಿನಲ್ಲಿ ಚಿಂತನಾದಿಗಳು ನಡೆಸ್ತಾ ಇದ್ದರೆ ಇಷ್ಟೊತ್ತಿಗೆ ಆ ಬ್ರಾಹ್ಮಣೋತ್ತಮರು ತಾವು ಬಂದ್ರು. ಸ್ವಾಮಿ ನೋಡ್ರಿ, ಆ ಶೃಂಗಿ 5 ವರ್ಷದ ಹುಡುಗ ತಮಗೆ ಶಾಪ ಕೊಟ್ಟುಬಿಟ್ಟಿದ್ದಾನೆ. ಇನ್ನು ಇವತ್ತಿನಿಂದ 7ನೇ ದಿವಸಕ್ಕೆ ತಾವು ಮೃತರಾಗ್ತೀರಿ ಅಂತ ಇಷ್ಟ ಅಂಶವನ್ನು ತಾನು ಹೇಳ್ತಾ ಇದ್ದಾನಂತೆ. ಹೇಳಿದಾಗ ಪರೀಕ್ಷಿತ್ ಮಹಾರಾಜರಿಗೆ ಆನಂದ ಆಗೋಯ್ತು. ನಾನು ಮಾಡಿರ್ತಕ್ಕಂತಹ ಕಾರ್ಯಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ಇನ್ನೆಂತಹ ಒಂದು ಆತನಲ್ಲಿರ್ತಕ್ಕಂಥ ಸಾತ್ವಿಕ ಭಾವ. ಹಿಂಗಿರ್ಬೇಕಾದ್ರೆ ಮರುಕ್ಷಣಕ್ಕೆ ತಾನೇನು ಮಾಡ್ದ? ಎಲ್ಲವನ್ನು ನೆಸ್ತ ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಗಂಗಾ ತೀರಕ್ಕೆ ತಾನು ಬಂದಿದ್ದಾನೆ. ಯಾಕೆ ಗಂಗಾ ತೀರಕ್ಕೆ ಬಂದು ಅಂತಂದ್ರೆ ಇದರಿಂದ ಒಂದು ತತ್ವವನ್ನು ತಿಳಿಸ್ತಾ ಇದ್ದಾರೆ. ಬೆಲ್ಲ ಇರೋ ಕಡೆ ಇರುವೆಗಳು ತಂತಾನೆ ಬರುತ್ತದೆ. ಗಂಗಾ ಅಂದ್ರೆ ಏನು? ವಿಷ್ಣುವಿನ ಪಾದೋದಕ. ಅದು ವಿಷ್ಣುವಿನ ಪಾದೋದಕದಲ್ಲಿ ಸ್ನಾನ ಮಾಡಲಿಕ್ಕೆ ಎಲ್ಲಾ ಹರಿಭಕ್ತರೂ ಬರ್ತಾರೆ. ಭಗವದ್ಭಕ್ತರ ದರ್ಶನ ಆದ್ರೆ ಸಾಕು ಅಂದ್ರಂತೆ ನೋಡಿ ಪರೀಕ್ಷಿತ್ ಮಹಾರಾಜ. ಪರಮಾತ್ಮನ ದರ್ಶನ ದೂರ, ಅವನ ಭಕ್ತರ ದರ್ಶನ ಆದ್ರೇನೆ ನನ್ನ ಆತ್ಮೋದ್ಧಾರ ಆಗತ್ತೆ ಅಂತ ತಾನು ಮನಸ್ಸಿನಲ್ಲಿ ನಿನ್ನ ದಾಸರ ದಾಸ್ಯವ ಲೇಸಾಗಿ ಕೊಡುಕಂಡ್ಯ ಎಂದಿದ್ದ. ಅದರಂತೆ ಆ ಭಗವದ್ಭಕ್ತರ ದರ್ಶನ ಆದ್ರೆ ನನ್ನ ಆತ್ಮೋದ್ಧಾರ ಆಗತ್ತೆ ಅಂತ ತಾನು ಮನಸ್ಸಿನಲ್ಲಿ ಚಿಂತನಾದಿಗಳನ್ನು ನಡೆಸ್ತಾ ಆ ಹರಿದ್ವಾರ ಗಂಗಾ ತೀರಕ್ಕೆ ತಾನು ಬಂದಿದ್ದಾನಂತೆ. ಗಂಗೆಯ ಒಂದು ಮಹಿಮೆ ಎಷ್ಟಿದೆ ಅಂತಂದ್ರೆ ಉಪನಿಷತ್ತಿನಲ್ಲಿ ಇದ್ರ ಬಗ್ಗೆ ಒಂದು ಮಾತನ್ನು ತಿಳಿಸ್ತಾ. ಗಂಗಾ ಅಂತ ನಾವು ಸ್ಮರಣೆ ಮಾಡಿಬಿಟ್ರೆ ಸಾಕು ಅಂತ. ಏನು ಫಲ ಅಂತಂದ್ರೆ ಗಂಗಾ ಗಂಗೇತಿಯೋ ಭ್ರೂಯಾತ್ ಯೋಜನಾನಾಂ ಚ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣುರ್ಲೋಕಂ ಪ್ರಗಚ್ಚತಿ. ಒಂದಾವರ್ತಿ ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಗಂಗಾ ಅಂತಂದ್ರೆ ನಾವು ಮಾತ್ರ ಶುದ್ಧರಾಗೋದಲ್ಲ, ನಮ್ಮ ಮನೆಯಲ್ಲಿರೋರೆಲ್ಲ ಶುದ್ಧರಾಗೋದಲ್ಲ. ಯೋಜನಾನಾಂ ಚ ಶತೈರ, ಇಡೀ ಗ್ರಾಮ ಶುದ್ಧಿ ಆಗುತ್ತೆ. ಒಂದಾವರ್ತಿ ಒಬ್ಬ ಗಂಗಾ ಅಂತ ಹೇಳುತ್ತೆ. ಅಷ್ಟು ಮಹತ್ವ ಯಾವುದಕ್ಕುಂಟು? ಆ ಗಂಗಾ ಜಲಕ್ಕೆ ಉಂಟು ಅಂತ ತಿಳಿಸಿದ್ದಾರೆ. ಆ ಮಹತ್ವ ಬಂದದ್ದು ಗಂಗೆಗೆ ಯಾರಿಂದ ಅಂತಂದ್ರೆ ಅದನ್ನು ತಿಳಿಸ್ತಾ ಇದ್ದಾರೆ. ಆವ ನುಂಗುಷ್ಟಾವ ತೊಳೆದ ಗಂಗಾದೇವಿ ಪಾವನಡೆನಿಸಿ ಮೆರೆದಾಳೆ
ಜೀವನ ಸೇರುವ ಪಾಪವ ಕಳೆಬಾಳು ಈ ಗುಣನಿಧಿಗೆ ಎಣೆಯುಂಟೆ ಶೋಭಾನೆ ಅಂತ ತಿಳಿಸಿದ್ದಾರೆ. ಆ ಗಂಗೆಗೆ ಎಷ್ಟು ಮಹತ್ವ ಇದೆ ಅಂತಂದ್ರೆ ಇನ್ನು ಗಂಗಾ ಜನಕನಾದ ಸಾಕ್ಷಾತ್ ಕೃಷ್ಣನ ಮಹಿಮೆಗೆ ಇನ್ನೆಷ್ಟು ಆ ಒಂದು ಮಹತ್ವ ಇರಬೇಡ, ಅದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ಭಾಗವತ 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 ಅಂತ ನಾವು ಯಾಕಿಷ್ಟು ಹಿಡಿಬೇಕು? ಕಲಿಯುಗದಲ್ಲಿ ಭಾಗವತ ಗ್ರಂಥಕ್ಕೆ ಯಾಕಿಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ? ಉದ್ಧವ ಕೃಷ್ಣರ ಸಂವಾದ ಬರ್ತಕ್ಕಂಥ ಒಂದು ಪ್ರಸಂಗ ಇದೆ. ದಶಮಸ್ಕಂದದಲ್ಲಿ ಎತ್ತ ಪ್ರಸಂಗವನ್ನು ಹೇಳ್ತಾರೆ. ನಾನು ಉದ್ಧವ ಕೃಷ್ಣ ಕೊನೆಯದಾಗಿ ಕೃಷ್ಣನಿಂದ ಹೊರಟಿರ್ತಕ್ಕಂತಹ ಗೀತೆಗಳು ಎಷ್ಟು? 2 ಗೀತೆಗಳು. ಒಂದು ಭಗವದ್ಗೀತೆ, ಇನ್ನೇನು ಅವತಾರವನ್ನ ಸಮಾಪ್ತಿ ಮಾಡಬೇಕಾದ ಕೃಷ್ಣನಿಂದ ಹೊರಟದ್ದು ಉದ್ಧವ ಗೀತೆ. ಉದ್ಧವನಿಗೆ ಕೃಷ್ಣ ತಾನು ಉಪದೇಶ ಮಾಡಿದ. ಯಾವಾಗ ಉಪದೇಶ ಮಾಡಿದನಂತೆ ಅಂದ್ರೆ ಈ ಉದ್ಧವ 80 ವರ್ಷದ ಮುದುಕನಾದಾಗ ಕೃಷ್ಣ ಕರೆದನಂತೆ ಉದ್ಧವನ, ಬಾ ನಾನು ಪಾಠ ಮಾಡ್ತೀನಿ. ಆ ಸಾಧನೆಗಾಗಿ 5 ವರ್ಷದ ಬಾಲಕನಾದಾಗಿಂದ ತಾನು ಕೃಷ್ಣನನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಕೃಷ್ಣ ಬರಬೇಕು, ಕೃಷ್ಣನಿಂದಲೇ ನಾನು ಉಪದೇಶವನ್ನು ಪಡಿಬೇಕು. ನೋಡಿ, ಹಿಂಗೊಂದು ಸಂಕಲ್ಪ. 75 ವರ್ಷಗಳ ಸಾಧನೆಯ ಫಲ ಕೃಷ್ಣನೇ ಕರೆದಂತೆ, ಬಾ. ಮೊದಲನೇ ದಿವಸದ ಪಾಠ ಆಯಿತು, ಸರಿ, ಕೃಷ್ಣ ಕಳಿಸ್ಕೊಟ್ಟ. ಮಾರನೇ ದಿವಸ ಉದ್ಧವ ಪುನಃ ಬಂದಂತೆ ಪಾಠ. ಬಂದಾಗ ಕೃಷ್ಣ ಒಂದು ಮಾತನ್ನು ಕೇಳಿದ. ದಶಮಸ್ಕಂದದಲ್ಲಿ ಬರುತ್ತೆ ಇದು. ದಕ್ಷಿಣೆ ತಂದಿಯಾ? ಕೃಷ್ಣ ಉದ್ಧವ ಕೇಳಿದ್ನಂತೆ, ಅಲ್ಲೋ ಕೃಷ್ಣ, ನೀನು ದಕ್ಷಿಣೆ ಕೇಳ್ತೀಯಾ ಅಂತಂದ. ಯಾಕೆ ಕೇಳೋಲ್ಲ? ಅವಶ್ಯ ಕೇಳ್ತೀನಿ ಅನ್ನಂತ ಕೃಷ್ಣ. ಹೌದಾ, ನೋಡು ಕೃಷ್ಣ, ನಾನು ಬರಿಗೆಯಲ್ಲಿ ಬಂದ್ಬಿಟ್ಟಿದ್ದೇನೆ, ಮನೆಗೆ ಹೋಗಿ ಪುನಃ ತರ್ತೇನೆ ಅಂತಂದ. ಕೃಷ್ಣ ಹೇಳಿದ, ಅವಶ್ಯಕತೆ ಇಲ್ಲ, ಕೂಡು. ಉದ್ಧವನಿಗೆ ಸ್ವಲ್ಪ ತಲೆ ಬಿಸಿಯಾಗಿದೆ. ಮುಂದೆ ಇದೇ ಒಂದು ಇತಿಹಾಸ ಆಗೋಗುತ್ತೆ. ನೋಡ್ರಿ, ಕೃಷ್ಣ ಉದ್ಧವನನ್ನ ತಾನು ದಕ್ಷಿಣೆ ಕೇಳಿದಂತೆ, ಉದ್ಧವ ಕೊಡ್ಲಿಲ್ವಂತೆ. ಹಿಂಗ್ಯಾಕೆ ಬೇಕು ಕೃಷ್ಣ, ನಾವು ಹೋಗಿ ತರ್ತೇನೆ ಅಂತಂದ್ರೆ, ಆಗ ಕೃಷ್ಣ ಹೇಳಿದಂತೆ, ನೋಡು, ದಕ್ಷಿಣೆ ಅಂದ್ರೆ ಯಾವುದು ದಕ್ಷಿಣೆ? ದಕ್ಷಿಣ ಜ್ಞಾನ ಸಂದೇಶ. ನಿನ್ನೆ ದಿವಸ ಪಾಠ ಮಾಡಿದ್ನಲ್ಲಪ್ಪ, ಆ ಪಾಠವನ್ನು ಒಪ್ಸು ನನಗೆ, ಅದೇ ಗುರುಗಳಿಗೆ ಕೊಡಬೇಕಾದ ನಿಜವಾದ ದಕ್ಷಿಣೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಿನ್ನೆ ಉಪನ್ಯಾಸ ಆದ್ಮೇಲೆ ಮಕ್ಕಳೆಲ್ಲ ಉತ್ತರ ಕೊಟ್ರಲ್ಲ, ಅದೇ ನಿಜವಾದ ದಕ್ಷಿಣೆ. ಅದರಲ್ಲಿ ಬರೋ ಆನಂದ ನೀವು ಕೋಟಿ ರೂಪಾಯಿ ಕೊಟ್ಟರು ಬರೋಲ್ವಂತೆ ಗುರುವಾದ. ಅದನ್ನು ಕೃಷ್ಣ ತಾನು ತಿಳಿಸಿದ್ದಾನಂತೆ. ಅದರಂತೆ ದಕ್ಷಿಣ ಜ್ಞಾನ ಸಂದೇಶ, ಅದೇ ನಿಜವಾದ ದಕ್ಷಿಣೆ ಅಂತ ಪರಮಾತ್ಮ ತಾನೇನು ಹೇಳಿದ್ದಾನೆ. ಇಷ್ಟೆಲ್ಲ ಭಾರಿ ಉಪದೇಶಾದಿಗಳೆಲ್ಲ ಆದ ಮೇಲೆ ಉದ್ಧವ ಕೃಷ್ಣನನ್ನ ಒಂದು ಮಾತು ಕೇಳಿದ. ಅಲ್ಲೋ ಕೃಷ್ಣ, ದ್ವಾಪರ ಯುಗ ಇನ್ನೇನು ಅಂತ್ಯ ಆಗ್ತಾ, ನೀನು ಅವತಾರವನ್ನ ಸಮಾಪ್ತಿ ಮಾಡಿ, ಇನ್ನ ಘೋರವಾದ ಕಲಿಯುಗದಲ್ಲಿ ಧರ್ಮ ರಕ್ಷಣೆಯನ್ನ ಯಾರು ಮಾಡ್ತಾರೆ ಅಂತ ಹಿಂಗೊಂದು ಪ್ರಶ್ನೆ ಮಾಡಿದಾಗ, ಆಗ ಕೃಷ್ಣ ಕೊಟ್ಟಿರ್ತಕ್ಕಂತಹ ಉತ್ತರವೇ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೇರೀಶ್ವರಃ ಸದ್ಯೋ ಹೃದಯ ವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಃ ತಕ್ಷಣಾತ್. ಕಲಿಯುಗದಲ್ಲಿ ಕೃಷ್ಣ ಪ್ರತಿಮಾ ಅಂದ್ರೆ ಯಾವುದು? ಸ್ವಯಂ ಕೃಷ್ಣ ತಾನು ಹೇಳಿದ. ನೋಡಿ, ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಮಾಡುವುದೇ ಭಾಗವತ ಗ್ರಂಥ ಅಂತ ಕೃಷ್ಣ ತಾನು ತಿಳಿಸಿದ. ಅಷ್ಟು ಮಾತ್ರ ಅಲ್ಲ, ನನ್ನ ಪ್ರತಿಮಾ ಯಾವುದು ಕಲಿಯುಗದಲ್ಲಿ ಅಂದ್ರೆ ಈ ಭಾಗವತ ಗ್ರಂಥವೇ ಕಲಿಯುಗದಲ್ಲಿ ಕೃಷ್ಣ ಪ್ರತಿಮಾ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಇದರಿಂದ ನಮಗೆ ನಿಮಗೆ ಏನು ಪಾಠ ಅಂತಂದ್ರೆ, ಭಾಗವತವನ್ನ ಮನೆಯಲ್ಲಿ ನಾವು ಇಟ್ಕೊಂಡು ಓದ್ತೀವೋ ಬಿಡ್ತೀವೋ ಅದು ಆಮೇಲೆ, ಅದು ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಭಾಗವತ ಗ್ರಂಥ ಇರಬೇಕಾಯ್ತು. ಯಾರ ಮನೆಯಲ್ಲಿ ಭಾಗವತ ಗ್ರಂಥ ಇದೆ ಅವ್ರ ಮನೆ ಕೃಷ್ಣ ಪ್ರತಿಮೆ ಇದೆ ಅಂತ ಅನುಸಂಧಾನ. ಅದೇ ಭಾಗವತ ಗ್ರಂಥಕ್ಕೆ ಪ್ರತಿನಿತ್ಯ ಹೂವು ಹಾಕಿ, ಅದಕ್ಕೆ ನೈವೇದ್ಯ ಮಾಡಿ, ಅದಕ್ಕೆ ಮಂಗಳಾರತಿಯನ್ನು ಮಾಡಿ, ಕೃಷ್ಣನಿಗೆ ಸ್ವಯಂ ನಾವು ಮಂಗಳಾರತಿ ಮಾಡಿದ ಫಲ ಬರುತ್ತೆ ಅಂತ ಕೃಷ್ಣ ತಾನು ಹೇಳ್ತಾ, ಇಡೀ ಭಾಗವತದಲ್ಲಿ ಎಷ್ಟು ಸ್ಕಂದಗಳು ಇರೋದು?
12 ಸ್ಕಂದಗಳು. ಒಂದೊಂದು ಸ್ಕಂದ ಕೃಷ್ಣನ ಒಂದೊಂದು ಅವಯವ ಅಂತ ಸ್ವಯಂ ಕೃಷ್ಣ ಉದ್ಧವನಿಗೆ ತಾನು ಉಪದೇಶವನ್ನು ಮಾಡಿದ. ಮೊದಲನೇ 2 ಸ್ಕಂದಗಳು, ಪ್ರಥಮ ಸ್ಕಂದ, ದ್ವಿತೀಯ ಸ್ಕಂದ. ಕೃಷ್ಣನ ಬಲಪಾದ ಪ್ರಥಮ ಸ್ಕಂದ ಭಾಗವತ, ಕೃಷ್ಣನ ಎಡಪಾದ ದ್ವಿತೀಯ ಸ್ಕಂದ ಭಾಗವತ. ಇನ್ನು 3 ಮತ್ತು 4ನೇ ಸ್ಕಂದ ಭಾಗವತ ಕೃಷ್ಣನ ಜಾನು ಪ್ರದೇಶ ಅಂದ್ರೆ ತೊಡೆ ಭಾಗ. 3ನೇ ಸ್ಕಂದ ಭಾಗವತ ಕೃಷ್ಣನ ಬಲತೊಡೆ ಆದರೆ 4ನೇ ಸ್ಕಂದ ಭಾಗವತ ಕೃಷ್ಣನ ಎಡತೊಡೆ ಅಂತ ನಾವು ಚಿಂತನೆ ಮಾಡಬೇಕು. ಇನ್ನು ಪಂಚಮ ಸ್ಕಂದ ಭಾಗವತ ಕೃಷ್ಣನ ಉದರ ಭಾಗ. ಇದು ಭಾರಿ ಚಂದ ಇದೆ ಅಂತ ತಿಳಿಸಿದ್ದಾರೆ. ಯಾಕೆ ನಾವು ಪ್ರತಿನಿತ್ಯ ಕೃಷ್ಣನ ಉದರ ಭಾಗ ಪಂಚಮ ಸ್ಕಂದ ಭಾಗವತ ಅಂತ ಚಿಂತನೆ ಮಾಡಿದ್ರೆ ನಾವು ಮಾಡಿರೋ ಅನಂತ ಅಪರಾಧಗಳನ್ನ ದೇವರು ಕ್ಷಮ ಮಾಡ್ತಾನಂತೆ. ಅದಕ್ಕೆ ಮಹತ್ವ. ಯಾಕೆ ಪಂಚಮಸ್ಕಂದ ಭಾಗವತಕ್ಕೂ ನಾವು ಮಾಡಿರೋ ಅಪರಾಧಗಳನ್ನು ಕ್ಷಮ ಮಾಡ್ತಾನೆ ಅನ್ನೋದಕ್ಕೂ ಏನು ಸಂಬಂಧ ಅಂತಂದ್ರೆ, ಪಂಚಮಸ್ಕಂದ ಭಾಗವತದಲ್ಲಿ ನಮಗೆ ತಿಳಿಸಿರ್ತಕ್ಕಂಥದ್ದೇ ನರಕಾದಿಗಳ ವರ್ಣನೆ. ಯಾವ ಪಾಪಕ್ಕೆ ಯಾವ ನರಕಗಳು, ಇದನ್ನ ನಿರೂಪಣೆ ಮಾಡಿರೋದೇ ಪಂಚಮಸ್ಕಂದ ಭಾಗವತ. ಹೌದಾ? ಅವರ ಪಾಪಗಳಿಗೆಲ್ಲ ಶಿಕ್ಷೆ ನಿರೂಪಣೆ ಆಗಿರೋದು ಯಾವುದು? ಪಂಚಮಸ್ಕಂದ ಭಾಗವತ. ಅದನ್ನ ದೇವರು ಉದರ ಭಾಗ ಅಂತ ಚಿಂತನೆ ಮಾಡಬೇಕು. ಹೇಗೆ ಗೊತ್ತಾ? ಈಗ ಜಗತ್ತಿನಲ್ಲಿ ಯಾರೋ ಏನೋ ತಪ್ಪು ಮಾಡಿದಾಗ ನಾವೇನಂತ ಏನೂ ಗೊತ್ತಾಗ್ಲಿಲ್ಲ ರೀ, ತಪ್ಪಾಗೋಯ್ತು, ಹೊಟ್ಟೆಗೆ ಹಾಕೊಳ್ಳಿ, ಹೀಗೊಂದು ಮಾತಾಡ್ತೇವೆ. ಹೊಟ್ಟೆಗೆ ಹಾಕೊಳ್ಳಿ ಅಂದ್ರೆ ಏನು? ಕ್ಷಮಾ ಮಾಡಿ ಅಂತ ಅರ್ಥ. ಅದರಂತೆ ಪರಮಾತ್ಮ ಉದರ ಭಾಗವನ್ನ ನಾವು ಪಂಚಮಸ್ಕಂದ ಭಾಗವತ ಅಂತ ಚಿಂತನೆ ಮಾಡಿದ್ರೆ, ಜಾವಕ್ಕೆ 1000 ತಪ್ಪನ್ನು ಮಾಡಬೇಕಾಯೋ ದಯಾಮುದಿ ವಿಠಲ ಅಂತ ತಿಳಿಸಿದ್ದಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. 1 ತಾಸಿಗೆ 1000 ತಪ್ಪು ಮಾಡಿಬಿಟ್ಟಿರ್ತೇವೆ. ಅದನ್ನೆಲ್ಲ ಕ್ಷಮ ಮಾಡಬೇಕಾದ್ರೆ ಪರಮಾತ್ಮನ ಉದರ ಭಾಗ ಅದು ಪಂಚಮಸ್ಕಂದ ಭಾಗವತ. ಹಿಂಗೆ ನಾವು ಅದರ ಚಿಂತನೆಯನ್ನು ನಡೆಸಬೇಕು ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಸ್ಕಂದ ಯಾವುದು? 6ನೇ ಸ್ಕಂದ ಭಾಗವತ. ಕೃಷ್ಣನ ಹೃದಯ ಭಾಗ ಅಂತ ಚಿಂತನೆ ಮಾಡಬೇಕಂತ. ಯಾಕೆ ಅಂತಂದ್ರೆ ಅದಲ್ಲಿ ಬಂದಿರೋದೇ ದೇವರ ನಾಮಸ್ಮರಣೆಯ ಮಹಿಮಾ, ಅಜಾಮಿಳನ ಉಪಾಖ್ಯಾನ. ಯಾರು ಹರಿನಾಮಸ್ಮರಣೆಯನ್ನು ಮಾಡ್ತಾರೋ ಅವ್ರನ್ನ ನನ್ನ ಹೃದಯದಲ್ಲಿ ಧಾರಣೆ ಮಾಡ್ತೇನೆ ಎನ್ನುವಂತೆ ಪರಮಾತ್ಮ. ಅದರಿಂದ ಅದು ಹೃದಯ ಭಾಗ ಅಂತ ತಿಳಿಸ್ಕೊಡ್ತಿದ್ದಾರೆ. ಇನ್ನು ಸಪ್ತಮ ಸ್ಕಂದ ಭಾಗವತ ಪರಮಾತ್ಮನ ಬಲಸ್ಕಂದ. ಸ್ಕಂದ ಅಂದ್ರೆ ಭುಜ. ಕೃಷ್ಣನ ಬಲಭುಜ ಸಪ್ತಮ ಸ್ಕಂದ ಭಾಗವತ, ಅದೇ ನರಸಿಂಹಾವತಾರ. ಇನ್ನು ಅಷ್ಟಮ ಸ್ಕಂದ ಭಾಗವತದಲ್ಲಿ ಬರ್ತಕ್ಕಂಥದ್ದೇ ಗಜೇಂದ್ರ ಮೋಕ್ಷ. ಅದು ಕೃಷ್ಣನ ವಾಮಭುಜ ಅಂದ್ರೆ ಎಡಭುಜ ಅಂತ ಚಿಂತನೆ ಮಾಡಿ. ಇನ್ನ 9ನೇ ಸ್ಕಂದ ಭಾಗವತದಲ್ಲಿ ಭಾರಿ ರಾಜರು, ಮಹಾರಾಜರು, ರಾಜರ್ಷಿಗಳು ಅಷ್ಟೇ ಯಾಕೆ ಸಾಕ್ಷಾತ್ ರಾಮದೇವರ ಚಿಂತನೆ ಬರೋದೇ 9ಮ ಸ್ಕಂದ ಭಾಗವತದಲ್ಲಿ. ಕೃಷ್ಣನ ಕಂಠಭಾಗ ಅಂತ ಚಿಂತನೆ ಮಾಡಿ. ಇನ್ನು 10ಮ ಸ್ಕಂದ ಕೃಷ್ಣನ ಮುಖಾರವಿಂದ. ಯಾಕೆ ಕೃಷ್ಣ ಅಂದ್ರೆ ಭಾರಿ ಚಂದ. ಏನ್ ಕೃಷ್ಣ ಶಬ್ದಾರ್ಥ ಏನು? ಕರ್ಷಯತಿ, ಎಲ್ಲರನ್ನೂ ಕರ್ಷಣೆ ಮಾಡ್ಬಿಡ್ತಾನಂತ ಪರಮಾತ್ಮ. ಆದ್ರಿಂದ ಅವ ಏನಾದ ಕೃಷ್ಣ ಅಂತ. ನಮ್ಮಲ್ಲಿ ನೋಡಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ಯಾವ್ದು ಮಾನದಂಡ? ಮುಖ ಚೆನ್ನಾಗಿದ್ರೆ ಅವರು ಚೆನ್ನಾಗಿದ್ದಾರೆ ಅಂತ. ಅದರಂತೆ 10ಮ ಸ್ಕಂದ ಭಾಗವತ ಅದ ಕೃಷ್ಣನ ಮುಖಾರವಿಂದ ಅಂತ ತಿಳಿಸಿದ್ದಾರೆ. ಇನ್ನು 11ನೇ ಸ್ಕಂದ ಭಾಗವತ ಪೂರಾ ಲೆಕ್ಕಾಚಾರ, ಭೂಗೋಳ ಖಗೋಳಗಳ ವರ್ಣನೆ. ಮಕ್ಕಳು ಜಿಯೋಗ್ರಫಿಯಲ್ಲಿ ಏನು ಓದ್ತಾರೋ ಆ ಎಲ್ಲ ಅಂಶಗಳು ಭಾಗವತ ಅಂದೇ ನಿರೂಪಣೆಯನ್ನು ಮಾಡಿ. ಮೇರು ಪರ್ವತದಿಂದ ನಮ್ಮ ಭರತ ಭೂಮಿ ಜಂಬೂದ್ವೀಪಕ್ಕೆ ಎಷ್ಟು ಅಳತೆ ಉದ್ದವಾಗಿದೆ, ಅದರ ವಿಸ್ತಾರ ಏನು, ಆ ಎಲ್ಲ ಅಂಶಗಳು ಬರೋ ಪೂರಾ ಲೆಕ್ಕಾಚಾರ. ಅದು ಕೃಷ್ಣನ ಲಲಾಟ ಅಂತ ತಿಳಿಸಿದ್ದಾರೆ. ಲಲಾಟ ಅಂದ್ರೆ ಹಣೆ ಭಾಗ. ಅದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಬೇಕು. ನಮ್ಮಲ್ಲಿ ಭಾರಿ ಬುದ್ಧಿವಂತರು ಅಂದ್ರೆ ಎಲ್ಲಿ ತೋರಿಸ್ತೀವಿ? ಇವರ ಭಾರಿ ಬುದ್ಧಿವಂತರು ಅಂತ ಲಲಾಟವನ್ನು ತೋರಿಸ್ತೀವಿ. ಅದರಂತೆ ಆ ಲಲಾಟ ಕೃಷ್ಣನ 11ನೇ ಸ್ಕಂದ ಭಾಗವತ. ಇನ್ನು 12ನೇ ಸ್ಕಂದ ಭಾಗವತದಲ್ಲಿ ಯಾವುದನ್ನು ನಿರೂಪಣೆ ಮಾಡಿದ್ದಾರೆ ಅಂತಂದ್ರೆ ವರ್ಣಾಶ್ರಮ ಧರ್ಮಗಳು. ಯಾವುದು ಮಡಿ ಅಂದ್ರೆ ಯಾವುದು? ನಾವು ಮಡಿ ಅಂದ್ರೆ ನಾವೇನು ಅರ್ಥ ಮಾಡ್ಕೊಂಡು ಗೊತ್ತಿಟ್ಟಿದ್ದೆ. ಆ ಮಡಿಯ ನಿರೂಪಣೆಯನ್ನು ಹೇಳುತ್ತಾ ಆ ಧರ್ಮ ಅಂದ್ರೆ ಯಾವುದು, ಆಪದ್ಧರ್ಮ ಅಂದ್ರೆ ಯಾವುದು,
ಇದೆಲ್ಲದರ ನಿರೂಪಣೆ ಆಗಿರೋದೇ 12ನೇ ಸ್ಕಂದ ಭಾಗವತ ಇದನ್ನು ತಿಳಿಸುತ್ತೆ. ಅದು ಕೃಷ್ಣನ ಶಿಖಿ ಭಾಗ. ಅದರಿಂದ ನಖಶಿಖಾಂತವಾಗಿ ಕೃಷ್ಣನ ಒಂದೊಂದು ಅವಯವ ಒಂದೊಂದು ಸ್ಕಂದ ಭಾಗವತ ಅಂತ ಯಾರಿದ್ರು ಚಿಂತನೆ ಮಾಡ್ತಾರೋ ಅವರಲ್ಲಿ ನಾನೇ ನಿಂತು ಧರ್ಮ ರಕ್ಷಣೆ ಮಾಡ್ತೇನೆ ಅನ್ನೋ ಒಂದು ಅಂಶವನ್ನೇ ಕೃಷ್ಣ ತಾನೇನು ಇಷ್ಟು ಅಂಶವನ್ನ ಉಲ್ಲೇಖವನ್ನು ಮಾಡಿದ್ದಾನೆ. ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ಪರೀಕ್ಷಿತ್ ಮಹಾರಾಜರು ತಾವು ಗಂಗಾ ತೀರದಲ್ಲಿ ಪ್ರಾಯೋಪವೇಶಕ್ಕಾಗಿ ಕೂತಿದ್ದಾರೆ. ಏನು ಪ್ರಾಯೋಪವೇಶ ಅಂದ್ರೆ ಆಮರಣ ಅಂತ ಉಪವಾಸ, ಇದನ್ನ ಪ್ರಾಯೋಪವೇಶ ಅಂತ ಕರೆದಿದ್ದಾರೆ. ತಾವು ಉಪವಾಸದಲ್ಲಿ ಕೂತಿದ್ದಾರಂತೆ. ಕೂತಾಗ ಸಮಸ್ತವಾದ ಋಷಿ ಮುನಿಗಳು, ದೇವತಾ ವೃಂದ, ಅಷ್ಟೇ ಯಾಕೆ ಸಾಕ್ಷಾತ್ ನಾರಾಯಣನ 3 ರೂಪಗಳು ಸನ್ನಿಧಾನ ಬಂತಂತೆ ನೋಡಿ. ವೇದವ್ಯಾಸ ದೇವರು ತಾವು ಕೂತಿದ್ದಾರೆ, ಕಪಿಲ ನಾಮಕನಾದ ಪರಮಾತ್ಮ ಕೂತಿದ್ದಾನೆ, ಪರಶುರಾಮ ದೇವರು ಕೂತಿದ್ದಾರೆ. ಇಷ್ಟೆಲ್ಲ ಕೂತಾಗ ಪರೀಕ್ಷಿತ್ ಮಹಾರಾಜರು ಆ ಸಭೆಯನ್ನು ಉದ್ದೇಶಿಸಿ ತಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ನೀವೇ ನನ್ನ ನಿಜವಾದ ಬಂಧುಗಳು ಅಂದ್ರೆ ನೀವೇ ಅಂತ ತಾನು ನಿರ್ಧಾರ ಮಾಡ. ಹಿಂಗ್ಯಾಕೆ ಹೇಳ್ದ ಪರೀಕ್ಷಿತ್ ಮಹಾರಾಜ ಅಂತಂದ್ರೆ, ಜಗತ್ತಿನಲ್ಲಿ ಕ್ರಮ ಹೇಗಂತೆ, ನಮ್ಮಲ್ಲಿ ಸಂಪತ್ತಿದ್ರೆ ಬಂಧು ಬಾಂಧವರೆಲ್ಲ ಇರ್ತಾರೆ, ಸಂಪತ್ತು ಇಲ್ಲ ಅಂದ್ರೆ ನಮ್ಮ ಕಡೆ ತಿರುಗೇ ನೋಡೋದು. ಶ್ರೀಪಾದರಾಜರು ಒಂದು ದೇವರ ನಾಮದಲ್ಲಿ ಇದನ್ನು ತಿಳಿಸ್ತಾರೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ, ಗೋಣ ಅಂದ್ರೆ ಕತ್ತು, ಮೇಲಕ್ಕೆ ಎತ್ತುವರೋ ಕಾಡ ಬೆಳದಿಂಗಳು. ಈ ಸಂಸಾರ ಕತ್ತಾಲೆ ಬೆಳದಿಂಗಳು. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟಾರಾಗಿ ಬಂದು ಬಾಗಿಲ ಕಾಯುವರು. ಅದೇ ನಮ್ಮಲ್ಲಿ ಬಡತನ ಬಂದ್ರೆ ಯಾರು ನಮ್ಮ ಮನೆ ಕಡೆನೇ ತಿರುಗಿ ನೋಡಲ್ಲ. ಆದ್ರೆ ಪರೀಕ್ಷಿತ್ ಮಹಾರಾಜ ತಾವು ತಿಳಿಸಿದ್ರು, ನಾನು ಎಲ್ಲವನ್ನೂ ಬಿಟ್ಟು ತ್ಯಾಗ ಮಾಡಿ ಬಂದ್ಬಿಟ್ಟಿದ್ದೇನೆ, ಆದ್ರೂ ನೀವೆಲ್ಲ ಬಂದಿದ್ದೀರಾ ಅಂತಂದ್ರೆ ನನ್ನನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಮಾತ್ರ ನೀವೆಲ್ಲ ಬಂದಿದ್ದೀರಾ, ಅದನ್ನ ನೀವೇ ನಿಜವಾದ ಬಂಧು ಬಾಂಧವರು ಅಂತ ತಾನು ಇಷ್ಟೆಲ್ಲ ಹೇಳ್ತಾ ಇರೋಣ. ಹೇಳ್ತಾ ವೇದವ್ಯಾಸ ದೇವರಲ್ಲಿ ತಾನು ಪ್ರಾರ್ಥನೆಯನ್ನು ಮಾಡಿದಂತೆ, ಸ್ವಾಮಿ ನಾನು ಆತ್ಮೋದ್ಧಾರ ಆಗಬೇಕು, ಯಾವ ಕ್ರಮದಲ್ಲಿ ನನ್ನ ಸಾಧನಾದಿಗಳು ನಡಿಬೇಕು, ಇದನ್ನು ನೀವು ನನಗೆ ಉಪದೇಶ ಮಾಡಬೇಕು ಅಂತ ತಾನು ಪ್ರಾರ್ಥನೆ ಮಾಡಿದ್ರೆ ವೇದವ್ಯಾಸ ದೇವರು ಒಂದಾವರ್ತಿ ಆಚೆಗೆ ಮುಖ ಮಾಡಿದ್ರು. ಪರೀಕ್ಷಿತ್ ಮಹಾರಾಜ ತಾನು ಕೂಡ ನೋಡಿದ್ರೆ ಶುಕಾಚಾರ್ಯರು ಏನು 16 ವರ್ಷದ ಒಂದು ಪ್ರಾಯ, ಬಾಲರೂಪ, ಅವಧೂತಚರ್ಯ, ಅಲಕ್ಷಲಿಂಬ, ಏನ್ ಮಾಡಿದ್ರು ಕೂಡ ಅವರ ಮನಸ್ಸು ದೇವರ ಪರವಾಗಿ ಸದಾ ಕಾಲ ತಾವು ಸಕ್ತವಾಗಿರಬೇಕು. ದಾರಿಯಲ್ಲಿ ಬರಬೇಕಾದರೆ ಹುಡುಗರೆಲ್ಲ ಅವರಿಗೆ ಕಲ್ಲು ಹಿಡಿಯೋರು. ಇಷ್ಟಾದ್ರೂ ಕೂಡ ಕಿಂಚಿತ್ತೂ ಅವರಲ್ಲಿ ವಿಕಾರ ಇರಲಿಲ್ಲ. ಯಾವಾಗ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರು ತಾವು ಕಂಡಾಗ ಅವರ ವರ್ಚಸ್ಸನ್ನ ನೋಡಿ ರಾಜ ಶಿರಸ ಜಹಾರ ಸಾಷ್ಟಾಂಗ ನಮಸ್ಕಾರ ಮಾಡೇ ನಮಸ್ಕಾರವನ್ನು ತಾನು ಮಾಡಿದ್ದಾನೆ. ಅರ್ಘ್ಯ ಪಾದ್ಯ ಆಸನಾದಿಗಳನ್ನು ತಾನು ಕೊಟ್ಟಿದ್ದಾನಂತೆ. ಕೊಟ್ಟಂತಹ ಕಾಲಕ್ಕೆ ಮುಂದೆ ತಾನು ಒಂದು ಮಾತಂದ, ಸ್ವಾಮಿ ನೋಡ್ರಿ ನನಗಿರೋದಿನ್ನ 7 ದಿವಸ ಅಂತಂದ. ಶುಕಾಚಾರ್ಯ ಅಂದ್ರು, ರಾಜನ್ ದೇವ್ರು ನಿನಗೆ ಎಷ್ಟು ಅನುಗ್ರಹ ಮಾಡಿದ್ನು, ಇನ್ನು 7 ದಿವಸಗಳು ನಿನಗೆ ಮರಣ ಬರೋದೇ ಇಲ್ಲ. ನಮಗ ಆ ಗ್ಯಾರಂಟಿನೇ ಇಲ್ಲ. ನಿನ್ನೆ ಇದ್ರು ಇವತ್ತಿರ್ತಾರೋ ಇಲ್ವೋ ಗೊತ್ತಿಲ್ಲ, ಇನ್ನು ಅರ್ಧ ಗಂಟೆಗೆ ಇರ್ತೀವೋ ಇಲ್ಲ ಗೊತ್ತಿಲ್ಲ. ನೋಡಿ ಹಿಂಗಿದೆ ನಮ್ಮ ಸ್ಥಿತಿ. ಆದರೆ ಶುಕಾಚಾರ್ಯ ತಿಳಿಸಿದಂತೆ, ರಾಜನ್ ನೋಡು ನಿನಗೆ ದೇವರು ಎಷ್ಟು ಅನುಗ್ರಹ ಮಾಡಿದ್ದಾನೆ, ಇನ್ನು 7 ದಿವಸಗಳು ನಿನಗೆ ಏನಾದ್ರೂ ಮರಣ ಬರೋದು, ಅದರಿಂದ ದುಃಖ ಪಡಬೇಡ. ಸ್ವಾಮಿ ನಾನು ಮರಣ ಬರೋದೇ ಅಂತ ದುಃಖ ಪಡ್ತಿಲ್ಲ, ಸಾಧನೆ ಹೆಂಗಾಗಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿಲ್ಲ ಅಂತ ಹೇಳಿದಾಗ ಆಗ ತಿಳಿಸಿದ್ದೆ. ರಘುವಂಶದಲ್ಲಿ ಬರತಕ್ಕಂತಹ ಕಠ್ವಾಂಗ ರಾಜ, ಆತ ತಾನು ಇಡೀ ಜೀವಿತ ಕಾಲದಲ್ಲಿ ದೊಡ್ಡವರ ಅಂದ್ರೆ ದೇವತೆಗಳು ಋಷಿಗಳ ಸೇವೆಯನ್ನು ತಾನು ಮಾಡ್ತಾ ಇದ್ದ. ಒಂದು ದಿವಸ ಅಕಸ್ಮಾತಾಗಿ
ದೇವತೆಗಳನ್ನ ಪ್ರಶ್ನೆ ಮಾಡಿದ್ರು, ನನ್ನ ಆಯುರ್ಮಾನ ಇನ್ನು ಎಷ್ಟು ಕಾಲ ಇರುತ್ತೆ ಅಂತ ತಾನು ಪ್ರಶ್ನೆಯನ್ನು ಮಾಡಿದ್ರೆ, ಖಟ್ವಾಂಗ ರಾಜ ಮನಸ್ಸನ್ನು ಸ್ವಲ್ಪ ಸ್ವಾಸ್ಥ್ಯಕ್ಕೆ ತಂದ್ಕೋಪ, ಇನ್ನು ಒಂದು ಮುಹೂರ್ತ ಕಾಲ ಮಾತ್ರ ನೀನು ಬದುಕಿರ್ತೀಯೋ. ಎಷ್ಟೊತ್ತು ಒಂದು ಮುಹೂರ್ತ ಅಂದ್ರೆ 48 ಮಿನಿಟ್ಸ್ ಅಷ್ಟು ಮಾತ್ರ ಇರ್ತೀಪ, ಅದರಿಂದ ದುಃಖ ಪಡಬೇಡ ಅಂತ. ಸ್ವಾಮಿ, ನಾನು ಸಾಯ್ತೇನೆ ಅಂತ ನಾನು ದುಃಖ ಪಡ್ತಿಲ್ಲ, ನನ್ನ ಸಾಧನೆ ಹೇಗೆ ಅಂತ ಕೇಳಿದ್ದಂತೆ ಖಟ್ವಾಂಗ ರಾಜ. ಕೇಳಿದಾಗ ನೋಡಿ, ಎಲ್ಲವನ್ನೂ ತ್ಯಾಗ ಮಾಡು, ಕೇವಲ ಭಗವತ್ ಪರವಾದ ಚಿಂತನೆಯನ್ನೇ ಮಾಡ್ತಾ ನೀನು ಕೂತಿರ್ಬೇಕು, ನಿನ್ನ ಆತ್ಮೋದ್ಧಾರ ಆಗುತ್ತೆ ಅಂತ ತಾವು ಹೇಳೋಣ. ಅದರಂತೆ ಎಲ್ಲವನ್ನೂ ಕೂಡ ತಾನು ತ್ಯಾಗವನ್ನು ಮಾಡ್ತಾ ಕೇವಲ ಭಗವತ್ ಪರವಾದಂತಹ ಚಿಂತನೆಯಲ್ಲೇ ತಾನು ತೊಡಗಿದ್ದಾನಂತೆ. ತೊಡಗಿದಂತಹ ಕಾಲಕ್ಕೆ ಪುಷ್ಪಕವಿಮಾನ ಬಂದೇ ಬಿಡಿತು ದೇವತಾ ಲೋಕದಿಂದ. ಆತ ಉನ್ನತವಾದ ಲೋಕವನ್ನು ಹೊಂದಿದ್ದಾನಪ್ಪ. ಅಷ್ಟೆಲ್ಲ ಆದದ್ದು ಯಾವುದರಿಂದ ಅಂದ್ರೆ ಒಂದೇ ಒಂದು ಮುಹೂರ್ತ ಕಾಲದಿಂದ ಮಾತ್ರ ಅಂತ ತಿಳಿಸಿದ್ರು. ಹಿಂಗೆ ಹೇಳಿದಾಗ, ನಿನಗೆ 7 ದಿವಸಗಳಿದೆಯೋ ರಾಜನ್, ಯಾಕೆ ದುಃಖ ಪಡ್ತೀಯಪ್ಪ ಅಂತಂದಾಗ, ಆಗ ಪರೀಕ್ಷಿತ್ ಮಹಾರಾಜರು ತಾವು ಕೇಳಿದಂತೆ, ಸರಿ ಸ್ವಾಮಿ, ನನಗಿರ್ತಕ್ಕಂಥದ್ದು ಒಂದೇ ಒಂದು ಪ್ರಶ್ನೆ, ಯತ್ ಸ್ಮರ್ತವ್ಯಂ ಯತ್ ಭಜನೀಯಂ ತನ್ಮೇ ಬ್ರೂಹಿ, ಅದನ್ನು ನಮಗೆ ತಿಳಿಸಿ ಅಂತಂದು. ಯಾವುದರ ಜಪ ಮಾಡಬೇಕು, ಯಾವುದನ್ನ ಶ್ರವಣ ಮಾಡಬೇಕು, ಯಾವುದರ ಧ್ಯಾನವನ್ನು ಮಾಡಬೇಕು, ಅದರ ಬಗ್ಗೆ ನನಗೆ ನೀವು ವಿಶದವಾಗಿ ವಿಸ್ತಾರವಾಗಿ ತಿಳಿಸಿಕೊಡ್ಬೇಕು ಅಂತ ಹಿಂಗೆ ಪ್ರಾರ್ಥನೆ ಮಾಡಿದಾಗ, ಆಗ ನಮ್ಮ ಶುಕಾಚಾರ್ಯ ತಿಳಿಸಿದ್ದೇ ಒಂದೇ ಒಂದು ಉತ್ತರವನ್ನ ನಾವು ಕೊಟ್ಟರಂತೆ, ಜನ್ಮ ಲಾಭ ಪರಹ ಪುಂಸಾಮಂತೆ ನಾರಾಯಣ ಸ್ಮೃತಃ. ಇಷ್ಟು ಮಾತನ್ನು ಹೇಳಿದ್ದಾರೆ. ಇಡೀ ನಮ್ಮ ಜನ್ಮಕ್ಕೆ ಸಾರ್ಥಕ್ಯ ಅಂದ್ರೆ ಯಾವುದರಿಂದ? ನಾರಾಯಣ ಸ್ಮೃತಃ. ಇನ್ನು ಯಾವ್ದು ನಮ್ಮ ಜೊತೆಗೆ ಬರೋದು ಒಂದೇ ಒಂದು ಯಾವುದು? ಇವತ್ತು ನಾವು ನೀವು ಕೂತು ಏನು ಈ ಕಥಾ ಶ್ರವಣ ಮಾಡ್ತಾ ಇದ್ದೇವೆ, ಇದು ಈ ಜನ್ಮಕ್ಕೆ ಈ ದಿವಸಕ್ಕೆ ಅಷ್ಟೇ ಅಲ್ಲ, ಇನ್ನು ಕೋಟಿ ಜನ್ಮ ಎತ್ತು ಬಂದರೂ ಇವತ್ತು ಕೇಳಿರುವ ಭಾಗವತದ ಉಪನ್ಯಾಸದ ಫಲವನ್ನ ದೇವರ ಅವತ್ತಿಗೂ ಕೊಡ್ತಾನಂತೆ. ಇದನ್ನ ದಾಸರಾಯರು ಒಂದ್ ಕಡೆ ತಿಳಿಸ್ತಾರೆ, ಬೇರೆ ಇನ್ಯಾವುದೂ ನಮ್ಮ ಜೊತೆಗೆ ಬರೋಲ್ಲಪ್ಪ, ಬರೋದು ಒಂದೇ ಒಂದು ನಮ್ಮ ಜೊತೆಗೆ ಯಾವುದು? ಹರಿನಾಮ ಸ್ಮರಣೆ ಅಂತ ತಿಳಿಸ್ಕೊಳ್ತಾರೆ. ಆರು ಸಂಗಡ ಬಾಹೋರಿಲ್ಲ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ, ಆರು ಸಂಗಡ ಬಾಹೋರಿಲ್ಲ. ಇನ್ಯಾವ್ದು ನಿಮ್ ಜೊತೆಗೆ ಬರೋಲ್ಲ. ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನೋಡಿ, ತಾಯಿಯ ಗರ್ಭದಿಂದ ಬರಬೇಕಾದರೆ ಒಂದನ್ನಾದ್ರೂ ತರ್ತೇವೆ, ಹೊರಡೋ ಕಾಲಕ್ಕೆ ಅದನ್ನೂ ಬಿಟ್ಟು ಹೊರಡಬೇಕು. ಯಾವುದು? ಈ ದೇಹ ತಾಯಿಯ ಗರ್ಭದಿಂದ ಬರಬೇಕಾದ್ರೆ ದೇಹ ಹಿಡ್ಕೊಂಡು ಬಂದ್ವಿ, ಹೋಗ್ಬೇಕಾದ್ರೆ ಏನು? ದೇಹ ಇಲ್ಲೇ ಬಿದ್ದಿರಬೇಕು, ಜೀವ ಮಾತ್ರ ಹೋಗಬೇಕಂತ. ಯಾವುದೊಂದು ತಂದಿದ್ವೋ ಅದೇ ನಮ್ಮ ಜೊತೆಗೆ ಬರೋಲ್ಲ ಅಂತಂದ್ರೆ ಮತ್ತಿನ್ನೇನು ಬರ್ಲಿಕ್ಕೆ ಸಾಧ್ಯನೋ? ಅದರಿಂದ ಜನ್ಮ ಲಾಭ ಪರಹ ಪುಂಸಾಮಂತೆ ನಾರಾಯಣ ಸ್ಮೃತಃ. ಹರಿನಾಮ ಸ್ಮರಣೆ ನಾವೇನ್ ಮಾಡಿದ್ದೇವೆ, ಎಂತಹ ಉತ್ಕೃಷ್ಟವಾದ ಫಲ ಕೊಡ್ತದೋ ಅದು ಹರಿನಾಮ ಸ್ಮರಣೆ. ಇದಕ್ಕೆ ಒಂದು ದೃಷ್ಟಾಂತವನ್ನ ಶುಕಾಚಾರ್ಯ ತತ್ಕಾಲಕ್ಕೆ ತಾವು ತಿಳಿಸ್ತಾರೆ. ನೋಡು, ಪರಮಾತ್ಮ ನಾಮಸ್ಮರಣೆ ಒಂದು ಮಹಿಮಾ ಹೇಗಿದೆ ಅಂತಂದ್ರೆ, ಶ್ರವಣ ಮಾಡ್ಬಿಟ್ಟು ಸಾಕು ಉದ್ಧತರಾಗೋಗ್ತಾರೆ ಅಲ್ರಿ. ಶ್ರವಣ ಮಾಡಿದ್ರೆ ಹೆಂಗ ಅದಕ್ಕೆ ಫಲಾದಿಗಳು ಅಂತಂದ್ರೆ, ನಾರದರು ಒಂದಾವರ್ತಿ ತಾವು ಯಮಲೋಕಕ್ಕೆ ಹೋದಾಗ ಯಮಧರ್ಮರಾಜನನ್ನು ತಾವು ಕೇಳಿದ್ರು, ಯಮಧರ್ಮರಾಜ, ನಿನ್ನ ನರಕಾದಿಗಳೆಲ್ಲ ಏನಿದೆಯಲ್ಲ ಅದನ್ನು ಒಂದಾವರ್ತಿ ನೋಡ್ಬೇಕಲ್ಲ ಅಂತ. ಎಷ್ಟು ವಿಧವಾದ ನರಕಗಳು ಇದೆ, ಪಂಚಮಸ್ಕಂದ ಭಾಗವತ ಇದನ್ನ ತಾನು ತಿಳಿಸಬೇಕಾದರೆ 84 ಲಕ್ಷ ವಿಧವಾದ ನರಕಗಳು ಇದೆಯಂತೆ. ಆ ನರಕಾದಿಗಳು ಒಂದ್ಸತಿ ನೋಡ್ಬೇಕು ಅಂದ್ರಂತೆ ಯಾರು? ನಾರದ. ಅಂದಾಗ ಯಮಧರ್ಮರಾಜ ಹೇಳದಂತೆ, ಸ್ವಾಮಿ ಅದು ಹಂಗೆಲ್ಲ ನೋಡ್ಲಿಕ್ಕೆ ಆಗೋಲ್ಲ, ಬಹಳ ದುಃಖ ಅದು. ಹೌದು,
ನಮ್ಗೆ ಆಸ್ಪತ್ರೆ ನೋಡಿದ್ರೇನೆ ಎದೆ ಹೊಡ್ಕೊಳ್ತಾ ಇರುತ್ತೆ, ಇನ್ನು ನರಕ ನೋಡ್ಬಿಟ್ರೆ ಇನ್ನೇ ನಮ್ಮ ಕಥೆ ಆಗ್ತಾಡ. ಅದರಿಂದ ಅತ್ಯಂತ ದುಃಖಪ್ರದ. ನಿಮ್ಮಂಥವ್ರಿಗೆಲ್ಲ ನಡೀರಿ ಅಂತ. ಸರಿ, ನಾರದರು ಹೊರಟೇ ಬಿಟ್ಟರು. ಯಮಧರ್ಮರಾಜನ ಸ್ವಲ್ಪ ತಲೆ ಬಿಸಿ ಆಗುತ್ತೆ. ಯಾಕೆ ತ್ರಿಲೋಕ ಸಂಚಾರಿ, ಎಲ್ಲ ಕಡೆ ಹೊರಡ್ಕೊಂಡ್ ಬಂದ್ಬಿಟ್ರೆ ನಾನು ಹೋಗಿದ್ದೆ, ನನಗೆ ಯಮಧರ್ಮರಾಜ ಬಿಡ್ಲಿಲ್ಲ ಅಂತ ಹಿಂಗ್ಯಾಕಬೇಕು ಅಂತ ಪುನಃ ಕರೆದ್ರಂತೆ. ಸ್ವಾಮಿ ಬನ್ನಿ ಇಲ್ಲಿ ಅಂತ. ನೋಡಿ, ನಾನು ನಿಮಗೆ ತೋರಿಸ್ತೇನೆ, ಆದರೆ ಅಲ್ಲಿ ಹೋದಾಗ ನಾರಾಯಣ ಕೃಷ್ಣ ಅಂತಲ್ಲ ಕೂಗಬಾರ್ದು ಅಂತ. ಯಾಕೆ ನಾರದರು ಸದಾಕಾಲ ಹರಿನಾಮಸ್ಮರಣೆ ಮಾಡೋರು, ನೀವು ನರಕಾದಿಗಳಿಗೆ ಹೋದಾಗ ಹರಿನಾಮಸ್ಮರಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರಂತೆ. ಅಂದ್ರೆ ಏನರ್ಥ? ಈ ಜೀವಿತ ಕಾಲದಲ್ಲಿ ಮಾತ್ರ ನೋಡಿ, ಈ ಪಾಂಚಭೌತಿಕ ಶರೀರದಲ್ಲಿ ಮಾತ್ರ ದೇವರ ಸ್ಮರಣೆ ಮಾಡ್ಲಿಕ್ಕೆ ಅವಕಾಶ ಇದೆ ನಮಗೆ. ಈ ದೇಹವನ್ನು ಬಿಟ್ಟು ಕೂಡಲೇ ಎಷ್ಟು ದೇಹ ಕೊಡ್ತಾನೆ ಗೊತ್ತಾ ದೇವರು ನಮಗೆ. ಈ ದೇಹವನ್ನು ಏನಂತ ಕರೆದಿದ್ದಾರೆ? ಪಾಂಚಭೌತಿಕ ಶರೀರ ಅಂತ ಇದಕ್ಕೆ ಹೆಸರು. ಈ ಶರೀರ ಹೋಗ್ತಾ ಇದ್ದಂತೆ ಉಂಗುಟ ದೇಹವನ್ನ ದೇವರು ಕೊಡ್ತಾನೆ. ಇದು ಬಂದು ನಮ್ಮ ದೇಹಕ್ಕೆ ಅಗ್ನಿಸ್ಪರ್ಶ ಆಗೋ ತನಕ ಉಂಗುಟ ದೇಹ ಇರುತ್ತೆ. ಅದು ಹೋದ ಮೇಲೆ ಪಿಂಡಜ ದೇಹ ಪ್ರಾಪ್ತಿ. ಇದು ಎಷ್ಟು ಕಾಲ? 10 ದಿವಸಗಳ ಕಾಲ. 10ನೇ ದಿವಸ ಆಯ್ತು ಅಂತಂದ್ರೆ ಪಿಂಡಜ ದೇಹ ಹೋಯ್ತು. ಯಾತನಾ ಶರೀರ ಅಂತ ಇನ್ನೊಂದು ಶರೀರ ಪ್ರಾಪ್ತಿ ಆಗುತ್ತೆ. ಆ ಯಾತನಾ ಶರೀರ 1 ವರ್ಷಗಳ ಕಾಲ ನಮಗೆ ಇರ್ತಕ್ಕಂಥದ್ದು. ಇದಾದ ಮೇಲೆ ಪುನಃ ನಮಗೆ ಬರುವ ಶರೀರವೇ ವಾಸನಾಮಯ ಶರೀರ ಅಂತ ತಿಳಿಸಿದ್ದಾರೆ. ಹೀಗೆ ಇಷ್ಟೆಲ್ಲ 5 ವಿಧವಾದ ದೇಹಗಳನ್ನ ಜೀವ ತಾನು ಹೊಂದಿರ್ತಾನೆ. ಇನ್ನು ಯಾವ ಶರೀರದಲ್ಲೂ ಕೂಡ ಎಷ್ಟು ವಿಧವಾದ ಯೋನಿಗಳಿದೆ. ಕನಕದಾಸರು ಒಂದು ಕಡೆ ತಿಳಿಸ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು ದಾಸನಾಗು. ಕನಕದಾಸರು ತಾವು ಹೇಳಬೇಕಾದ್ರೆ ಇದನ್ನು ಉಲ್ಲೇಖ ಮಾಡ್ತಾರೆ. ಏಸು ಕಾಯಂಗಳ ಕಳೆದು ಎಷ್ಟು ಜನ್ಮಗಳನ್ನು ದಾಟಬೇಕಂತೆ, ಮನುಷ್ಯ ಜನ್ಮ ಬರಬೇಕಾದ 84 ಲಕ್ಷ ಯೋನಿಗಳನ್ನು ದಾಟಬೇಕಂತೆ. ನೋಡ್ರಿ, ನಾವು ಇದನ್ನು ವಿಷ್ಣು ರಹಸ್ಯದಲ್ಲಿ ಇದಕ್ಕೆ ನಮಗೆ ಉಲ್ಲೇಖವನ್ನು ಮಾಡ್ತಾರೆ. ಯಾವ ಯಾವ ಯೋನಿಯಲ್ಲಿ ಎಷ್ಟೆಷ್ಟು ಜನ್ಮ ಬಿದ್ದಿರಬೇಕು ಅದನ್ನು ಉಲ್ಲೇಖ ಮಾಡುವ ಶಾಸ್ತ್ರ ನಮಗೆ. 30 ಲಕ್ಷ ಜನ್ಮ ಸ್ಥಾವರ ಜಂಗಮ ಆಗಿ ಇರಬೇಕು, ಗಿಡ ಮರಗಳಾಗಿ ಹುಟ್ಟಿರ್ಬೇಕು. 30 ಲಕ್ಷ ಜನ್ಮ. ಈಗ ಮನುಷ್ಯ ಜನ್ಮ ಬಂದಿರುತ್ತೆ, ಬಂದಾಗ ಸೈಡ್ ಸೀಯಿಂಗ್ಗೆ ಅಂತ ಹೋಗ್ತಾರೆ ದೇವರಂತ. ನನಗೆ 30 ಲಕ್ಷ ಜನ್ಮ ಸೈಡಲ್ಲೇ ಬಿದ್ದಿದ್ದಲ್ಲೋ, ಪುನಃ ನೀನ್ ಸೈಡ್ ಸೀಯಿಂಗ್ಗೆ ಹೋದ್ರೆ ನಿನ್ ಕಥೆ ಇನ್ನೇನಾಗಬೇಡ. ಅದರಿಂದ ನೀನ್ ಸೈಡ್ ಸೀಯಿಂಗ್ಗೆ ನೋಡ್ಬೇಕಾ, ತಿರುಪತಿ ಬೆಟ್ಟ ಹತ್ಕೊಂಬ. ಸೈಡ್ ಸೀಯಿಂಗೂ ಆಯ್ತು, ದೇವರ ದರ್ಶನವೂ ಆಯ್ತು. ಅದರಿಂದ 30 ಲಕ್ಷ ಜನ್ಮ ಸ್ಥಾವರ ಜಂಗಮ ಹಿಂಗ ಹಾಕ್ಬಿಟ್ಟಿರ್ಬೇಕು. 20 ಲಕ್ಷ ಜನ್ಮ ಪಶವ, ಪಶುಗಳು, 4 ಕಾಲಿನ ಪ್ರಾಣಿಗಳು, ಹಸು, ಎಮ್ಮೆ, ಕುದುರೆ ಯಾವ್ದಾದಿದೆ ಅದೆಲ್ಲ ಹುಟ್ಟಿರ್ಬೇಕು. ಇನ್ನ ಇದಾದ ಮೇಲೆ ನಮಗೆ 11 ಲಕ್ಷ ಜನ್ಮ ಪಕ್ಷಿಣ, ಹಕ್ಕಿ ಪಕ್ಷಿಗಳಾಗಿ ಹುಟ್ಟಿರ್ಬೇಕು. 9 ಲಕ್ಷ ಜನ್ಮ ಕ್ರಿಮಿಜ, ಕ್ರಿಮಿಕೀಟಗಳು, ಸೊಳ್ಳೆ ಮೊದಲಾದದ್ದೆಲ್ಲ ಆಗಿ ಬಂದಿದ್ದೇವಂತೆ. ಇಲ್ಲಿಗೆ ಎಷ್ಟಾಯ್ತು ಲೆಕ್ಕ? ನಮಗೆ 70 ಬಂತ, 70 ಲಕ್ಷ ಬಂದ. ಇನ್ನು 10 ಲಕ್ಷ ಜನ್ಮ ನಮಗೆ ಜಲಚರ ಪ್ರಾಣಿಗಳಾಗಿ ಹುಟ್ಟಬೇಕು. ನೋಡಿ, ಭೂಚರ, ಖೇಚರ, ಜಲಚರ 3 ವಿಧವಾದಂತಹ ಯೋನಿಯನ್ನು ದಾಟಬೇಕು. ಇಲ್ಲಿಗೆ 80 ಲಕ್ಷ ಆಯ್ತು. ಇನ್ನು ಉಳಿದದ್ದೆಷ್ಟು? 4 ಲಕ್ಷ. ಈ 4 ಲಕ್ಷ ಜನ್ಮಗಳಲ್ಲಿ ಮನುಷ್ಯ ಜನ್ಮ ಪ್ರಾಪ್ತಿ. ಅದರ ಮೊದಲನೇ 3 ಲಕ್ಷ ಜನ್ಮ ನಮಗೆ ದೇವರ ಪರವಾಗಿ ಚಿಂತನೆ ಮಾಡಬೇಕು ಅನ್ನೋ ಬುದ್ಧಿನೇ ಬರೋಲ್ಲ. 3 ಲಕ್ಷ ಜನ್ಮ ಹಂಗೆ ಜೀವನವನ್ನು ನಾವು ಕಳೆದು ಬಿಟ್ಟಿರ್ತೇವೆ. ಇನ್ನು ಉಳಿದದ್ದೆಷ್ಟು? 1 ಲಕ್ಷ ಜನ್ಮ. ಆ 1 ಲಕ್ಷ ಜನ್ಮದಲ್ಲಿ ನಮ್ಮ ಸಾಧನೆ. ಇದನ್ನ ನಾವೇನಾರು ಬಿಟ್ಟು ಬಿಟ್ರೆ ಈ ಮಕ್ಕಳು ಹಾವು ಏಣಿ ಆಟ ಆಡ್ತಾರೆ. 98ಕ್ಕೆ ಬಂದಿರತ್ತಂತೆ, 99ನೇದು ಯಾವುದು? ಒಂದು ಸರ್ಪ ಇರುತ್ತಂತೆ. ಎಲ್ಲಿ ಬಿಡುತ್ತದು?
ಕೊನೆಗೂ ನಂಬರ್ 1 ನಂಬರ್ 2 ಎಲ್ಲೋ ಬಿಟ್ಬಿಡುತ್ತಂತೆ. ಅದರಂತೆ ಮನುಷ್ಯ ಜನ್ಮ ಈಗ ಎಲ್ಲಿ ಬಂದಿದ್ದೇವೆ? ಉನ್ನತವಾದಂತಹ ಒಂದು ಯೋನಿಯಲ್ಲಿ ದೇವರು ನಮ್ಮನ್ನು ಹುಟ್ಟಿಸಿಬಿಟ್ಟಿದ್ದಾನೆ. ಏತತ್ ಕಾಲದಲ್ಲಿ ನಾವೇನಾರ ಸ್ವಲ್ಪ ವ್ಯಯ ಮಾಡಿದ್ರೂ ಕೂಡ ಪುನಃ ನಾವು ಅದ ಪತನವನ್ನು ಹೊಂದಿದ್ದೇವೆ. ಇಷ್ಟಲ್ಲ ಏತದ್ದು, ಇದನ್ನೇ ಆ 84 ಲಕ್ಷ ಯೋನಿಗಳನ್ನ ಜೀವರಾಶಿಗಳ ತಾವು ದಾಟಿ ಬಂದಿರುತ್ತಾರೆ. ಆಗ ಹರಿನಾಮ ಸ್ಮರಣೆಯನ್ನು ಮಾಡಿಲ್ಲ ಅಂತಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಮಗೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಅವಕಾಶ ಉಂಟು. ಈ ಒಂದು ಯೋನಿಯನ್ನು ಬಿಟ್ಟುಬಿಟ್ರೆ ಸರ್ವಥಾ ಇನ್ನು ಯಾವ ಜನ್ಮದಲ್ಲೂ ಕೂಡ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನೋದನ್ನೇ ನರಕವನ್ನ ಪ್ರವೇಶ ಮಾಡಿರ್ತಕ್ಕಂಥ ನರಕಸ್ಥ ಜೀವರಾಶಿಗಳು ಯಾರ್ಯಾರಿದ್ದಾರೆ, ಯಮಧರ್ಮರಾಜ ಒಂದೊಂದೇ ನರಕವನ್ನು ತೋರಿಸಿಕೊಂಡು ತಾನು ಬಂದ. ಕುಂಭಿಪಾಕ, ಹಸಿಪತ್ರವನ, ಪಂಚಮಸ್ಕಂದ ಭಾಗವತ ಇದನ್ನು ಭಾರಿ ವರ್ಣನೆ ಮಾಡುತ್ತೇನೆ. ಅದಲ್ಲಿ ಹೇಳ್ತಾ ಶಾಲ್ಮಲಿ ವೃಕ್ಷ ಇದೆಲ್ಲ ನೋಡ್ತಾ ಕೊನೆಯದಾಗಿ ಒಂದು ದೊಡ್ಡದಾದ ಒಂದು ಮಡು ಅಂದ್ರೆ ಪರ್ವತ, ಅದು ಒಳ್ಳೆ ಸಮುದ್ರೋಪಾದಿಯಲ್ಲಿ ಇದೆಯಂತೆ. ಇರೋ ಕಾಲಿಗೆ ರಕ್ತ ಮಾಂಸ ಕ್ಯೂ ಎಲ್ಲ ಹಾಕಿ ಕುದಿತಾ ಇರೋಣ, ಜೀವರಾಶಿಗಳನ್ನು ಹಾಕಿ ಮೆದಿತಾ ಇದ್ದಾರಂತೆ. ಆ ಜೀವರಾಶಿಗಳೆಲ್ಲ ಓ ಅಂತ ಆರ್ತನಾದ ಮಾಡ್ತಾ ಇದ್ದಾರೆ. ಯಾವಾಗ ನಾರದರು ಅದನ್ನ ತಾವು ಕಂಡಾಗ ಅವರ ಪರಿವೇ ಇಲ್ಲದಂತೆ ಒಂದಾವರ್ತಿ ಹರಿಹರಿ ಅಂತಂದೆ ಬಿಟ್ಟು. ಯಾವ ನರಕ ಅದು? ವೈತರಣಿ ನದಿ ಅಂತ ತಿಳಿಸ್ತಾರೆ. ಅದಕ್ಕೆ 5.5 ತಿಂಗಳಲ್ಲಿ ಒಂದು ಗೋದಾನ ಮಾಡ್ತಿರಲ್ಲ, ಯಾರು ಸತ್ತಿರ್ತಾರೆ ಅವರನ್ನು ಕುರಿತು 5.5 ತಿಂಗಳಲ್ಲಿ ಊನ ಷಣ್ಮಾಸಿಕ. ಷಣ್ಮಾಸಿಕ ಅಂದ್ರೆ 6 ತಿಂಗಳು, ಊನ ಅಂದ್ರೆ ಕಡಿಮೆ. 5.5 ತಿಂಗಳಲ್ಲಿ ಒಂದು ಗೋದಾನ ಮಾಡ್ತೀವಿ. ಯಾಕೆ ಗೊತ್ತಾ ಗೋದಾನ ಮಾಡಬೇಕು ನಾವು? ಅದನ್ನು ತಿಳಿಸ್ತಾರೆ. ವೈತರಣಿ ನದಿಯಲ್ಲಿ ಬಿದ್ದು ಹೋಗ್ತಾರೆ, ಗೋದಾನವನ್ನು ಮಾಡಿಲ್ಲ. ಅದಕ್ಕಾಗಿ ಗೋದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಅಂತ ತಿಳಿಸ್ತಾರೆ. ಕಾಟಕೋಪನಿಷತ್ತಿನಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶವನ್ನು ಮಾಡಬೇಕಾದರೆ ನಮ್ಮ ಜೀವಿತ ಕಾಲದಲ್ಲೇ ಎಷ್ಟು ಗೋದಾನವನ್ನು ನಾವು ಮಾಡಿಕೊಂಡಿರಬೇಕು? 5 ಗೋದಾನ ಮಾಡಿಕೊಂಡಿರಬೇಕು. ಋಣ ಪರಿಹಾರ ಧೇನುದಾನ, ಪಾಪ ಧೇನುದಾನ, ಮೋಕ್ಷಪ್ರದ ಧೇನುದಾನ, ವೈತರಣಿ ಗೋದಾನ, ಉತ್ಕ್ರಾಂತಿ ಧೇನುದಾನ ಅಂತ 5 ವಿಧವಾದ ಗೋದಾನವನ್ನು ನಾವು ಮಾಡ್ಕೋಬೇಕು. ಅದು ಮಾಡಿಲ್ಲ ಅಂದ್ರೆ ವೈತರಣಿ ನದಿಯಲ್ಲಿ ಬೀಳ್ತಾರಂತೆ. ಅಂತಹ ಆ ಬಿದ್ದಿರ್ತಕ್ಕಂತಹ ಜೀವರಾಶಿಗಳು ಕೂಡ ಉತ್ಕೃಷ್ಟವಾದಂತಹ ದೇಹವ ಅವರಿಗೆಲ್ಲ ಪ್ರಾಪ್ತಿ ಆಗುತ್ತೆ. ಅದೆಲ್ಲ ಬಂದದ್ದು ಯಾವುದರಿಂದ ಅಂದ್ರೆ ಒಂದಾವರ್ತಿ ಹರಿನಾಮ ಸ್ಮರಣೆಯ ಶ್ರವಣವನ್ನು ಮಾಡಿದ್ದರ ಫಲ ಆ ನರಕದಿಂದಲೇ ಅವರೆಲ್ಲರೂ ಕೂಡ ಪಾರಾಗಿದ್ದಾರೆ ಅನ್ನೋದನ್ನೇ ನಮಗೆ ತಿಳಿಸ್ತಾ, ಘೋರ ನರಕದಲ್ಲಿ ಬಿದ್ದ ಪಾರ ಜನರು ಚಿರತಿರಲುದ್ಧಾರ ಮಾಡಿದ ನಾರದಾರಿವರು ಅವತಾರ ಮಾಡಿ ಮತ್ತೆ ಧಾರುಣಿಯೊಳು ಬಂದಾರು. ನಾರಾಯಣನೇ ಸರ್ವೋತ್ತಮನು ಎಂದು ಸಾರಿದಾರು. ಹೀಗೆಂದು ತಿಳಿಯಲು ಮಾರ ಜನಕ ವಿಜಯ ವಿಠಲ ಆರಿಗಾದರೂ ನರಕಸ್ಥ ಜೀವರಾಶಿಗಳಾದರೂ ದೇವರು ಉದ್ಧಾರ ಮಾಡ್ತಾನಂತೆ. ಯಾವುದರಿಂದ? ಯಾರು ಹರಿನಾಮ ಸ್ಮರಣೆಯ ಶ್ರವಣವನ್ನು ಮಾಡ್ತಾರೆ ಅಂತವರಿಗೆ ಇಷ್ಟು ಫಲ ಇದೆ ರಾಜನ. ಆದ್ದರಿಂದ ಜನ್ಮ ಲಾಭ ಪರಹ ಪುಂಸಾಮಂತೆ ನಾರಾಯಣ ಸ್ಮೃತಃ ಅನ್ನುವ ಅಂಶವನ್ನೇ ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯ ಉಪದೇಶವನ್ನು ಮಾಡುತ್ತಾ ಕಾಲಕ್ಕೆ ಇದೇ ಪರಮಾತ್ಮ ವಿಶಿಷ್ಟವಾಗಿ ಪರಮಾತ್ಮನನ್ನ ಸ್ಮರಣೆ ಅದನ್ನು ನಡೆಸಬೇಕು ಅನ್ನುವ ಒಂದು ಅಂಶವನ್ನು ತಾವಲ್ಲಿ ಉದ್ಗಾರವನ್ನು ಮಾಡುತ್ತಾ, ಆಗ ಪರೀಕ್ಷಿತ್ ಮಹಾರಾಜರು ತಾವು ಕೇಳಿದ್ರು, ಹೌದು ಸ್ವಾಮಿ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ದೇವರನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಏನು ಕ್ರಮ? ದೇವರು ಹೇಗಿದ್ದಾನೆ ನೋಡ್ಲಿಕ್ಕೆ ಇದ್ರ ಬಗ್ಗೆ ನಾವು ಸ್ವಲ್ಪ ಉಪದೇಶ ಮಾಡಬೇಕು ನೀವು ಅಂತ ಹೇಳಿದಾಗ, ಆಗ ತಿಳಿಸಿರ್ತಕ್ಕಂಥದ್ದೇ ನಮಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ದೇವರ ಯಾವ ರೂಪಕ್ಕೆ ನಮಸ್ಕಾರವನ್ನು ಮಾಡಬೇಕು, ಅವನನ್ನ ಹೇಗೆ ನಾವು ಚಿಂತನೆ ಮಾಡಬೇಕು, ನಮ್ಮೊಳಗೆ ದೇವರು ಎಷ್ಟುದ್ದ ಇದ್ದಾನೆ, ಇದನ್ನ ಶುಕಾಚಾರ್ಯ ಉಪದೇಶ ಮಾಡಿರ್ತಕ್ಕಂಥದ್ದೇ ಭಾಗವತ ತಾನು ವಿಶೇಷವಾಗಿ ಉಲ್ಲೇಖವನ್ನು ಮಾಡ್ತಾ ಇದೆ. ಪ್ರಾದೇಶ ಮಾತ್ರ ಹೃದಯ ಸ್ಮರಂತಂ, ದೇವರು ನಮ್ಮ ಹೃದಯದಲ್ಲಿ ಎಷ್ಟುದ್ದ ಇದ್ದಾನೆ. ಪ್ರಾದೇಶ ಮಾತ್ರ, ನಿಮ್ಮ ಹೆಬ್ಬೆರಳು ಎಷ್ಟು ಉದ್ದ ಇದೆಯೋ
ಅಷ್ಟೇ ಉದ್ದ ದೇವರು ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಪ್ರಾದೇಶ ಮಾತ್ರ ಹೃದಯ ಸ್ಮರಣ. ನಮ್ಮ ಹೃದಯದಲ್ಲಿ ದೇವರು ಚೋಟುದ್ದ ರೂಪನಾಗಿದ್ದಾನೆ. ಹೇಗಿದ್ದಾನೆ? ರಥಾಂಗ ಪಾಣಿ. ಏನು ರಥಾಂಗ ಪಾಣಿ ಅಂದ್ರೆ? ರಥದ ಮುಖ್ಯವಾದ ಅಂಗ ಯಾವುದು? ಚಕ್ರ. ಆದ್ದರಿಂದ ಚಕ್ರಪಾಣಿ ಆಗಿದ್ದಾನೆ ದೇವರು ನಮ್ಮ ಹೃದಯದಲ್ಲಿ. ಚಕ್ರಪಾಣಿಯಾಗಿದ್ದಾನೆ ಅರ್ಥಾತ್ ಶಂಖ ಚಕ್ರ ಗದಾ ಪದ್ಮದಿಂದ ಪರಮಾತ್ಮದಾನ ಸನ್ನಿಹಿತನಾಗಿದ್ದಾನೆ. ಪ್ರಸನ್ನ ವಕ್ತ್ರಂ, ಮಂದಹಾಸದಿಂದ ನಮ್ಮ ಹೃದಯದಲ್ಲಿ ದೇವರು ಕೂತಿದ್ದಾನೆ. ಹೇಗೆ ಕೂತಿದ್ದಾನೆ ದೇವರು ನಮ್ಮ ಹೃದಯದಲ್ಲಿ? ಅಷ್ಟದಳ ಕಮಲ, 8 ದಳಗಳ ಕಮಲ ಇದೆಯಂತೆ. ಆ ಕಮಲದ ಒಳಗೆ ಒಂದು ರತ್ನ ಸಿಂಹಾಸನ ಇದೆಯಂತೆ. ಅದಕ್ಕೆ ದಾಸರು ತಿಳಿಸಿದ್ದು, ದೇವರಿಗೆ ನಾವು ಹೊಸದಾಗಿ ಮಂಟಪ ಕೊಡುವುದಲ್ಲವಂತೆ, ನಮ್ಮ ಹೃದಯದಲ್ಲೇ ಮಂಟಪ ಇದೆಯಂತೆ. ನೆರೆ ನಂಬಿದೆ ಮತ್ತು ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಅಂತ ಪುರಂದರದಾಸರು ಒಂದ್ ಕಡೆ ತಾವು ಉಲ್ಲೇಖವನ್ನು ಮಾಡ್ತಾರೆ. ಎಲ್ಲೋ ಹೊರಬರ ನೋಡಿ, ಉಳ್ಳವರು ಶಿವಾಲಯವ ಮಾಡುವರು, ನಾ ಏನು ಮಾಡಲಯ್ಯ, ಇದೇ ಆ ಶಬ್ದ. ಸಂಪತ್ತಿದ್ದವರು ಬೇಕಾದ ಸೇವೆ ಮಾಡಿದ್ರಪ್ಪ, ನಾನೇನ್ ಮಾಡಬೇಕು? ನಾನು ಉಡುಪಿಗೆ ಹೋದಾಗ ಸಾಯಂಕಾಲ ರಥೋತ್ಸವ ನಡೆಯೋದು. ಆ ರಥೋತ್ಸವ ನೋಡ್ರಿ ನನಗೂ ಮಾಡಿಸ್ಬೇಕು ಅಂತ ಅಪೇಕ್ಷೆ ಇತ್ತು, ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ದೇವರನ್ನಂತೆ, ನಿನ್ನ ದೇಹವೇ ಒಂದು ರಥ ಅಂತ ಅನ್ಕೊಳ್ಳೋ, ಆ ರಥದಲ್ಲೇ ನಾನು ಕೂತಿದ್ದೇನೆ, 7 ಪ್ರದಕ್ಷಿಣೆ ಬಾ, 7 ಬಾರಿ ರಥೋತ್ಸವ ಮಾಡಿದ ಫಲ ಕೊಡ್ತೇನೆ ಅಂತ ನಮ್ಮ ದೇವರು. ಸುಲಭನೋ ಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನೋ, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಪರಮಾತ್ಮ ಇದನ್ನೇ ಕೃಷ್ಣ ತಾನು ತಿಳಿಸಬೇಕಾದರೆ ಒಂದು ಮಾತನ್ನು ಹೇಳಿದ್ದಾನೆ. ನಾವು ದೇವರಿಗೆ ಏನು ಕೊಡಬೇಕಂತೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ದೇವರಿಗೆ ನಾವು ಒಂದು ದಳ ತುಳಸಿಯನ್ನು ಸಮರ್ಪಣೆ ಮಾಡಿದ್ರೂ ನಮ್ಮ ದೇವರು ತೃಪ್ತನಾಗ್ತಾನೆ. ಪತ್ರಂ ಪುಷ್ಪಂ, ಇದಕ್ಕೆಲ್ಲ ಆಂತರಿಕ ಅರ್ಥಗಳು ಇದೆ, ಪ್ರಸಂಗ ಬಂದಾಗ ತಿಳಿಸ್ತೇನೆ. ದೇವರು ತುಳಸಿ ದಳವನ್ನು ಅಪೇಕ್ಷೆ ಪಡುವಲ್ಲ, ಪುಷ್ಪವನ್ನು ದೇವರು ಅಪೇಕ್ಷೆ ಪಡುವಲ್ಲ. ಈಗ ಯಾರು ಪ್ರಶ್ನೆ ಮಾಡಬಹುದಲ್ಲ, ನಮಗೆ ಒಂದು ಪುಷ್ಪ ತಗೊಳ್ಳೋಷ್ಟು ಸಂಪತ್ತು ಇಲ್ಲ ರೀ, ನಾವೇನ್ ಮಾಡ್ಬೇಕು ಅಂತಂದ್ರೆ, ಯಾವ ಪುಷ್ಪವನ್ನ ದೇವರು ಕೊಡಬೇಕಂತೆ? ನಮ್ಮ ಹೃದಯದಲ್ಲೇ ಒಂದು 8 ದಳದ ಪುಷ್ಪ ಇದೆಯಲ್ಲ, ಅದನ್ನೇ ಕೃಷ್ಣಾರ್ಪಣ ಅನ್ಬಿಡ್ಬೇಕು. ಪರಮಾತ್ಮ ಕೊಟ್ಟಿದ್ದು ಅವನಿಗೆ ಸಮರ್ಪಣೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿ. ಕೊಟ್ಟಿದ್ದು ಯಾರು? ಆ ಪುಷ್ಪವನ್ನ ದೇವರಿಗೆ ಕೊಟ್ಟಿದ್ದಾನಂತೆ. ದೇವರು ಕೊಟ್ಟಿದ್ದನ್ನ ದೇವರಿಗೆ ಸಮರ್ಪಣೆ ಮಾಡುವುದಂತೆ. ಸುಲಭನೋ ಹರಿ ತನ್ನವರನ್ನು, ಇದಕ್ಕೆ ಎಲ್ಲಾದ್ರೂ ನಮ್ಮ ದೇವರು ದುಡ್ಬೇಕು ಅಂತಾನೆ ಅನ್ನೋದೇ ಇಲ್ಲ. ನೀವು ತಿರುಪತಿಗೆ ಹೋದಾಗ 100 ಕ್ಯೂಗಳಿರುತ್ತೆ. 10,000 ರೂಪಾಯಿಗೊಂದು, ಇನ್ನೊಬ್ಬರಿಗೊಂದು, ಧರ್ಮದರ್ಶನವ್ರಿಗೊಂದು. ಕೊನೆಗೆ ಎಲ್ಲರೂ ಸೇರೋದು ಒಂದೇ ಮಾರ್ಗ ಮಾಡಿಬಿಡ್ತಾನಂತೆ. ನೀವು ಯಾವ ಕ್ರಮದಿಂದಾದ್ರೂ ಬಂದ್ರಪ್ಪ, ನನ್ನ ದರ್ಶನ ಮಾಡಬೇಕಾದ್ರೆ ಎಲ್ಲರೂ ಕೂಡ 10,000 ರೂಪಾಯಿ ಕೊಟ್ಟವನು ಒಂದೇ ಕ್ರಮ, ಧರ್ಮ ದರ್ಶನದಲ್ಲಿ ಬಂದವನಿಗೂ ಒಂದೇ ಕ್ರಮ ಅನ್ನೋದು ನಾವು ಇವತ್ತಿನ ದಿವಸ ಕಾಣ್ತಾ ಇದ್ದೇವೋ ಇಲ್ಲವೋ? ಅದರಂತೆ ಪರಮಾತ್ಮ ಹೇಳ್ತಾ ಇದ್ದಾನೆ, ದೇವರ ಸಂಪತ್ತು ಕೊಟ್ಟಿದ್ದಾನ, ಬೇಕಾದ ಮಂದಿರವನ್ನು ಮಾಡಿಸೋಣ. ದೇವರ ಸಂಪತ್ತು ಕೊಟ್ಟಿಲ್ವಾ? ನೆರೆ ನಂಬಿದೆ ಮತ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ. ನಮ್ಮ ಹೃದಯದಲ್ಲೇ ದೇವರು ರತ್ನ ಸಿಂಹಾಸನದಲ್ಲಿ ಕೂತಿದ್ದಾನಂತೆ ನೋಡಿ. ಅಲ್ಲಿ ಕೂತಿರ್ತಕ್ಕಂತಹ ದೇವರಿಗೆ ಪುಷ್ಪ ಯಾವುದು? ಆ ಪುಷ್ಪವನ್ನೇ, ನಮ್ಮ ಹೃದಯ ಪುಷ್ಪವನ್ನೇ ದೇವರಿಗೆ ನಾವು ಸಮರ್ಪಣೆ ಮಾಡುವುದೇ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಹೀಗೆ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದೇ ಭಕ್ತಿ ಎಂದು ಕರೆದಿದ್ದಾರೆ. ಹೊರತಾಗಿ ಭೌತಿಕ ಒಂದು ಪದಾರ್ಥವನ್ನು ತಗೊಂಡು ನಾವು ದೇವರಿಗೆ ಅರ್ಚನೆ ಮಾಡುವುದು ಭಕ್ತಿ ಅಲ್ಲ. ಹೊರತಾಗಿ ಮಾನಸಿಕವಾಗಿ ನಾವೇನು ದೇವರ ಪರವಾಗಿ ಚಿಂತನೆಯನ್ನು ನಡೆಸ್ತೇವೆ ಅದು ನಿಜವಾದ ಭಕ್ತಿ. ಆ ಭಕ್ತಿಯ ಹಂತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೊರಟಿರತಕ್ಕಂತಹ ಉದ್ಗ್ರಂಥವೇ ಅದು ಶ್ರೀಮದ್ ಭಾಗವತ ಗ್ರಂಥ ಅನ್ನುವ ಅಂಶವನ್ನೇ ನಮಗೆ ಉಪದೇಶವನ್ನು ಮಾಡ್ತಾ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ತಾವು ಉಪದೇಶವನ್ನು ಪ್ರಾರಂಭ ಮಾಡ್ತಾ, ಪ್ರಾದೇಶ ಮಾತ್ರ ಹೃದಯ ಸ್ಮರಂತಂ. ನಮ್ಮ ಹೃದಯದಲ್ಲಿರ್ತಕ್ಕಂತಹ ಭಗವದ್ ರೂಪವನ್ನೇ ನಾವು ಚಿಂತನೆ ನಡೆಸಬೇಕಪ್ಪ. ಹಾಗಿದ್ದಾನೆ ದೇವರು. ಪ್ರಸನ್ನ ವಕ್ತ್ರಂ, ಮಂದಹಾಸದಿಂದ ದೇವರಿದ್ದಾನಂತೆ.
ಶ್ಯಾಮಂ ಸ್ಮಿತಾಸ್ಯಂ ಪ್ರತದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಲಮೇಷ ದೃಗ್ಭ್ಯಾಂ ಚಿರಾದಯೋಧ್ಯಾದಿ ಪತೇಸಿ ಸೇವೆ. ರಾಮದೇವರು ವರ್ಣನೆ ಮಾಡಿದ್ದಾರೆ ಶಾಸ್ತ್ರ. ಹಾಗಿದ್ದಾನೆ ರಾಮಚಂದ್ರ ನೋಡ್ಲಿಕ್ಕೆ. ಶ್ಯಾಮಂ ಸ್ಮಿತಾಸ್ಯಂ, ಶ್ಯಾಮಲ ವರ್ಣ ಅಂತ ಪರಮಾತ್ಮ. ಸ್ಮಿತ ಹಾಸ್ಯ, ಹಾಸ್ಯ ಅಂದ್ರೆ ಮುಖ, ಸ್ಮಿತ ಅಂದ್ರೆ ಮಂದಹಾಸ. ರಾಮದೇವರು ಹೇಗಿದ್ದಾರಂತೆ? ಮಂದಹಾಸದಿಂದ ಯುಕ್ತರಾಗಿದ್ದಾನೆ. ಇಷ್ಟು ಅರ್ಥ ಮಾಡಬೇಕು. ಸರಿ, ಶ್ಯಾಮಲ ವರ್ಣ ಅಂದ್ರೆ ಹೇಗೆ ಚಿಂತನೆ ಮಾಡಬೇಕು? ಆಕಾಶದ ಬಣ್ಣವನ್ನು ನೋಡಬೇಕು. ಆಕಾಶದ ಬಣ್ಣ ಯಾವ ಕ್ರಮದಲ್ಲಿ ಕೂಡಿದ್ಯೋ ಅದೇ ಬಣ್ಣದಲ್ಲಿ ದೇವರು ಇದ್ದಾನೆ. ಹೀಗೆ ನಾವು ಚಿಂತನೆ ಮಾಡಬೇಕು. ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಹಸ್ತಂ. ರಾಮದೇವರ ನಡಿಗೆ ಹೇಗಿತ್ತಂತೆ? ಗಜರಾಜ ಯಾತ್ರ, ಭಾರಿ ಗಾಂಭೀರ್ಯಯುಕ್ತವಾದ ನಡಿಗೆ ಅಂತೆ ರಾಮದೇವರು. ಎಲ್ಲಾ ಕಡೆಯಲ್ಲೂ ದೇವರು ಇದೇ ಕ್ರಮ ಅಲ್ಲ. ಮುಂದೆ ಮೋಹಿನಿ ಅವತಾರ ಮಾಡಿದಾಗ ಭಾರಿ ಹಾವಭಾವವನ್ನು ದೇವರು ತೋರ್ಬಿಟ್ಟಿದ್ದಾರೆ. ಈಗ ಚಕ್ರವರ್ತಿಯಾಗಿ ರಾಮದೇವರು ಬಂದಿದ್ದಾರೆ. ಈಗಲೂ ಅದೇ ಕ್ರಮ ಅಲ್ಲ ಅಂತ. ಈಗ ಹೇಗೆ ಬಂದಿದ್ದಾನೆ? ಗಜರಾಜ ಯಾತ್ರಂ, ಬಹಳ ಗಾಂಭೀರ್ಯಯುಕ್ತವಾದ ನಡಿಗೆಯಿಂದ ಪರಮಾತ್ಮ ತಾನು ಕೊಡಿದ್ದಾನಂತೆ. ಒಂದೊಂದು ಕಾಲಕ್ಕೆ ಒಂದೊಂದು ರೂಪಕ್ಕೆ ಯಾವ ಯಾವ ಕ್ರಮವನ್ನು ತಾನು ತೋರಬೇಕೋ ಅದಕ್ಕೆ ಅನುಸಾರಿಯಾಗಿ ಪರಮಾತ್ಮ ತಾನು ಕಾರ್ಯವನ್ನು ಅಭಿವ್ಯಕ್ತ ಮಾಡ್ತಾನೆ. ಇಷ್ಟನ್ನ ನಾವು ಪ್ರತಿನಿತ್ಯ ಚಿಂತನೆಯನ್ನ ನಡೆಸಬೇಕು. ಪಿಶಂಗ ವಸನಂ. ಭಾಗವತ ಯಾವ ಹಂತಕ್ಕೆ ನಮಗೆ ತಾನು ದೇವರ ಪರಿಚಯವನ್ನು ಮಾಡುತ್ತೆ ಅಂತಂದ್ರೆ, ನಮ್ಮ ಹೃದಯದಲ್ಲಿ ಸ್ಥಿತನಾದ ದೇವರು ಯಾವ ಬಣ್ಣದ ವಸ್ತ್ರ ಹುಟ್ಟಿದ್ದಾನೆ ಅದನ್ನು ದಾಖಲು ಮಾಡುತ್ತದೆ. ಪಿಶಂಗ ವಸನಂ. ಪಿಶಂಗ ಅಂದ್ರೇನು? ಹಳದಿ ಬಣ್ಣದ ವಸ್ತ್ರ. ಹಳದಿ ಬಣ್ಣದ ವಸ್ತ್ರ ಅಂದ್ರೇನು? ಪೀತಾಂಬರಧಾರಿ ಅಂತ ನಾವು ದೇವರನ್ನು ಏನ್ ಸ್ತೋತ್ರ ಮಾಡ್ತೀವಿ. ಪೀತ ಅಂದ್ರೆ ಹಳದಿ, ಹಳದಿ ಅಂದ್ರೆ ಬಂಗಾರ, ಬಂಗಾರದ ವಸ್ತ್ರವನ್ನ. ಪೀತಾಂಬರ, ಅಂಬರ ಅಂದ್ರೆ ವಸ್ತ್ರ ಅಂತ. ಪೀತ ಅಂದ್ರೆ ಹಳದಿ ಅಂದ್ರೆ ಬಂಗಾರ, ಬಂಗಾರದ ವಸ್ತ್ರವನ್ನ ಪರಮಾತ್ಮ ತಾನು ತೊಟ್ಟಿದ್ದಾನೆ ಅಂತ ನಾವು ಮನಸ್ಸಿನಲ್ಲಿ ಸ್ಮರಂತಂ ಸದಾ ಕಾಲ ನಾವು ಚಿಂತನೆಯನ್ನ ಮಾಡಬೇಕು. ಇದೇ ಭಾಗವತ ನಮಗೆ ತಿಳಿಸಿದ್ದು. ಏನೋ ಒಂದು ಕತೆ ಆದ ಮೇಲೆ ಮತ್ತೊಂದು ಕಥೆಯನ್ನ ಭಾಗವತ ತಿಳಿಸಲಿಕ್ಕೆ ತಾನು ಹೊರಟಿಲ್ಲ. ಅದಕ್ಕೆ ಮಂಗಳ ಶ್ಲೋಕದಲ್ಲೇ ಹೇಳಬೇಕಾದ್ರೆ ಸತ್ಯಂ ಪರಂ ಧೀಮಹಿ, ದೇವರನ್ನ ಧೀಮಹಿ ಧ್ಯಾನ ಮಾಡೋಣ, ಧ್ಯಾಯಾಮಹ ಶಬ್ದ ಆಗಬೇಕಿತ್ತದು. ಧೀಮಹಿ ಅಂತ ಯಾಕೆ ಹೇಳಿದ್ರು? ಗಾಯತ್ರಿ ಮಂತ್ರದ ಶಬ್ದವನ್ನು ಹಾಕಿದ್ದಾರೆ. ಅಂದ್ರೆ ಇದು ಗಾಯತ್ರಿ ಮಂತ್ರ ಏನ್ ಹೇಳ್ತಿದ್ಯೋ ಅದು ಭಾಗವತ ಗ್ರಂಥ ನಮಗೆ ತಿಳಿಸಿದೆ ಅಂತ ಹೇಳ್ತಾ, ಹಾಗಾದ್ರೆ ಧ್ಯಾನಕ್ಕೆ ಕೂಡಬೇಕಾದ್ರೆ ಏನು ಕ್ರಮ ಅಂತಂದ್ರೆ, ತಲೆಯಲ್ಲಿ ವಿಷಯವನ್ನ ತೆಗೆದುಹಾಕಿ ಧ್ಯಾನಕ್ಕೆ ಕೂತ್ಕೊಳ್ಳೋದಲ್ಲ. ತಲೆಯಲ್ಲಿ ವಿಷಯವನ್ನ ತುಂಬ್ಕೋಬೇಕು. ಯಾವ ವಿಷಯವನ್ನು ತುಂಬ್ಕೋಬೇಕು? ದೇವರ ಪರವಾಗಿ ವಿಷಯವನ್ನು ತುಂಬ್ಕೋಬೇಕಂತೆ. ಈಗ ದೇವರು ಹೇಗಿದ್ದಾನೆ ಅಂತ ನಮಗೆ ಆಲೋಚನೆ ಬಂದ್ರೆ ಏನು ಚಿಂತನೆ ಮಾಡ್ತೇವೆ ನಾವು? ಚೋಟುದ್ದ ರೂಪ ಪರಮಾತ್ಮ, ಅಷ್ಟದಳ ಕಮಲ, ರತ್ನ ಸಿಂಹಾಸನ, ಮಂದಹಾಸದಿಂದ ಯುಕ್ತನಾಗಿದ್ದಾನೆ, ಶಂಖಚಕ್ರ ಗದಾಪಾಣಿಯಾಗಿದ್ದಾನೆ ದೇವರು, ಮತ್ತು ಪೀತಾಂಬರಧಾರಿಯಾಗಿದ್ದಾನೆ. ಇಷ್ಟು ಚಿಂತನೆ ಬಂತ. ಹಾಗಾದ್ರೆ ಮೊದಲಿಗೆ ಶ್ರವಣ, ಮೊದಲಿಗೆ ಜ್ಞಾನ, ಜ್ಞಾನದಿಂದಾಗಿ ಧ್ಯಾನ, ಧ್ಯಾನದ ಫಲವೇ ಅಪರೋಕ್ಷ ಜ್ಞಾನ. ಏತತ್ ಕ್ರಮವನ್ನು ನಾವು ಅದಕ್ಕೆ ನಮ್ಮಲ್ಲಿ ಧ್ಯಾನ ಮುದ್ರೆ ಅಂದ್ರೆ ಹೀಗೆ ಹೊರಟಿದ್ಯಲ್ಲ, ಇದು ಏನು ತಿಳಿಸುತ್ತೆ ನಮಗೆ? ಹಿಂಗೆ ಯಾಕೆ ನಾವು ಧ್ಯಾನಕ್ಕೆ ಕೂಡಬೇಕು? ಇದೊಂದು ಪ್ರಶ್ನೆ ನಮಗೆ. ನೋಡಿ, ನಮ್ಮ ಒಂದೊಂದು ಬೆರಳುಗಳೇ ತತ್ವವನ್ನು ನಿರೂಪಣೆ ಮಾಡುತ್ತದೆ. ಈ ತೋರು ಬೆರಳು ಏನಿದೆ ಇದ್ರ ಹೆಸರೇನು? ಇಂಡೆಕ್ಸ್ ಫಿಂಗರ್, ತೋರು ಬೆರಳು ಅಂತ ಇದೆ. ಯಾಕೆ? ನೀವು ಅಂದ್ರೆ ಜೀವರನ್ನ ನಿರ್ದೇಶನ ಮಾಡೋದು. ಇದು ಜೀವರು ಅಂದ್ರೆ ನಾವಂತ, ಇದು ದೇವರಂತೆ. ಯಾಕೆ ಗೊತ್ತಾ? 4 ಬೆರಳಿರುತ್ತೆ. ಒಂದು ಪದಾರ್ಥ ಎತ್ಕೊಳ್ಳಿ ನೋಡೋಣ, ಎಷ್ಟು ಕಷ್ಟ ಆಗುತ್ತೆ. ಇದೊಂದು ಬೆರಳಿದ್ರೆ ಎಷ್ಟು ಸುಲಭ ಆಗುತ್ತೆ, ಹೌದಾ? ಹಾಗಾದ್ರೆ ಇದು ದೇವರಂತೆ, ಇದು ಜೀವ. ಜೀವನಿಗೆ ಸಂಬಂಧಪಟ್ಟಿದ್ದು ಯಾವುದು? ತಾಪತ್ರಯಗಳು. ಜೀವ ಈ 3 ಜೊತೆನೇ ಕೂತ್ಬಿಟ್ಟಿದ್ದಾನೆ. ಕಾಮ, ಕ್ರೋಧ, ಲೋಭ. ಈ 3 ಜೊತೆಗೆ ಜೀವ ಸೇರ್ಕೊಂಡಾಗ ದೇವರು ಬಹಳ ದೂರ ಉಳಿದಿರ್ತಾನೆ. ಇಂತಹ ಭಾಗವತವನ್ನು ನಾವು ಕೇಳಿದಾಗ
ದಿನ ದಿನದಿ ಸಾಧನೆಯ ಮಾಳ್ಪರಿಗೆ. ಸ್ವಲ್ಪ 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 ನಾವೇನ್ ಮಾಡ್ತೇವಂತೆ, ಈ ಕಾಮಕ್ರೋಧಾದಿಗಳಿಂದ ಬೇರ್ಪಡ್ಕೊಂಡು ಬರ್ತೇವೆ. ಬಂದಾಗ ಏನಾಯ್ತು, ಅತ್ಯಂತ ದೂರ ಇದ್ದಂತಹ ದೇವರು ಸ್ವಲ್ಪ ಹತ್ತಿರ ಆದ ನಮಗೆ. ಇನ್ನೂ ದೇವರು ಸಿಕ್ಕಿಲ್ಲ ನಮಗೆ. ಆ ದೇವರು ಸಿಗಬೇಕಾದ್ರೆ ಈ ಜೀವ ದೇವರ ಪಾದಕ್ಕೆ ತಾನು ಎರಗಬೇಕು. ಜೀವಾತ್ಮ ಪರಮಾತ್ಮನ ಪಾದದಲ್ಲಿ ಇದ್ದಾಗ ಈ ಮೂರು ನಮ್ಮಿಂದ ಪ್ರತ್ಯೇಕವಾಗಿ ಉಳಿಯುತ್ತೆ ಅನ್ನೋ ಅನುಸಂಧಾನವೇ ಸತ್ಯಂ ಪರಂ ಧೀಮಹಿ. ಹೀಗೆ ನಾವು ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಅನ್ನೋದೇ ಭಾಗವತ ಪ್ರಥಮ ಸ್ಕಂದದಲ್ಲಿ ಶುಕಾಚಾರ್ಯರು ತಾವು ಪರೀಕ್ಷಿತ್ ಮಹಾರಾಜರು ಉಪದೇಶವನ್ನು ಮಾಡ್ತಾ, ರಾಜನ ನೋಡು 7ನೇ ದಿವಸ ಸಾಯಂಕಾಲ ನಾನು ಹೊರಟೇ ಬಿಡ್ತೇನೆ ಅಂತಂದ್ರು. ನಿನ್ನ ನಿರ್ಣಯ ಕಾಲದಲ್ಲಿ ನಾನು ಇರೋಲ್ಲ ಅಂತ ಪರೀಕ್ಷಿತ್ ಮಹಾರಾಜರು ಉಪದೇಶ ಮಾಡಿದ್ದಾರೆ. ಆದ್ರಿಂದ ಧ್ಯಾನ ಮಾಡಬೇಕಾದ್ರೆ ಹೆಂಗಿರಬೇಕು, ದೇವರನ್ನು ಹೇಗೆ ಚಿಂತನೆ ಮಾಡಬೇಕು, ಏನು ಕ್ರಮಾದಿಗಳು ಅನ್ನೋ ಎಲ್ಲ ಅಂಶವನ್ನು ಕೂಡ ತಾವು ಉಪದೇಶಾದಿಗಳನ್ನ ನಡೆಸ್ತಾ ಇನ್ನು ಮುಂದೆ ದೇವರನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಅವನಿಂದ ನಡೆದಿರತಕ್ಕಂತಹ ಸೃಷ್ಟಿಯಾದಿ ಅಷ್ಟಕರ್ತೃತ್ವ, ಅದರಿಂದಲೇ ಮುಂದೆ ಬಂದದ್ದು ಯಾವುದು, ಬ್ರಹ್ಮಾಂಡದ ಸೃಷ್ಟಿ. ಬ್ರಹ್ಮದೇವರನ್ನ ಪರಮಾತ್ಮ ತನ್ನ ನಾಭಿಕಮಲದಿಂದ, ಅದೇ ಪದ್ಮನಾಭ ರೂಪ, ಆ ಪದ್ಮನಾಭ ರೂಪದಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡೋಣ. ಬ್ರಹ್ಮದೇವರು ತಾವು ನನ್ನನ್ನ ಸೃಷ್ಟಿ ಮಾಡಿದವ ಯಾರು ಅಂತ 1000 ವರ್ಷಗಳ ಕಾಲ ಹುಡುಕಿದ್ದಾರೆ. ಆಗ ದೇವರು ತಾನು ಹೇಳಿದ್ದೆ, ತದ್ದಿ ತಪ ತದ್ದಿ ತಪ, ತಪಸ್ಸನ್ನ ಮಾಡು ಅನ್ನಂತಿದ್ದೆ. 50 ವರ್ಷಗಳ ಕಾಲ ಬ್ರಹ್ಮದೇವರು ತಾವು ತಪಸ್ಸನ್ನ ಮಾಡಿದಾಗ ಆಗ ದೇವರು ಉಪದೇಶವನ್ನ ತಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಪರಮಾತ್ಮನ ಆಜ್ಞಾಧಾರಕರಾದ ಬ್ರಹ್ಮದೇವರು ತಾವು ಬ್ರಹ್ಮಾಂಡದ ಸೃಷ್ಟಿಯನ್ನ ಮಾಡಿದರು. ಆ ಬ್ರಹ್ಮಾಂಡದ ಸೃಷ್ಟಿ ಕ್ರಮ ಹೇಗೆ, 14 ಲೋಕಗಳನ್ನು ಹೇಗೆ ಸೃಷ್ಟಿ ಮಾಡಿದರು, ಅದರಲ್ಲಿ ಪರಮಾತ್ಮ ತಾನು ಹೇಗೆ ಪ್ರವೇಶ ಮಾಡಿದ, ಮುಂದೆ ಸ್ವಯಂಭೂಮನು, ಶತರೂಪಾದೇವಿ ಅವರ ವೃತ್ತಾಂತಾದಿಗಳು ಬರುವುದು, ಆ ಎಲ್ಲ ಅಂಶವನ್ನು ಕೂಡ ನಮಗೆ ತೃತೀಯ ಸ್ಕಂದ ಭಾಗವತ ತಾನು ವಿಸ್ತಾರ ರೂಪದಲ್ಲಿ ತಿಳಿಸಿರ್ತಕ್ಕಂತಹ ಆ ಒಂದು ಅಂಶಗಳು, ಆ ಎಲ್ಲ ಒಂದು ಕಥಾ ಪ್ರಸಂಗವನ್ನು ಕೂಡ ನಾಳೆ ದಿವಸದ ಕಥಾ ಭಾಗದಲ್ಲಿ ಇದರ ಚಿಂತನಾದಿಗಳನ್ನು ನಾವು ನಡೆಸ್ತಾ, ಇಂತಹ ಒಂದು ಧರ್ಮ ಕಾರ್ಯ ನಡೀಬೇಕಾದರೆ ಇದೇ ಭಾಗವತದ ಕಪಿಲೋಪಾಖ್ಯಾನದಲ್ಲಿ 3 ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ತೋಷ, ಪ್ರತೋಷ, ಸಂತೋಷ ಅಂತ ತಿಳಿಸಿದ್ದಾರೆ. ತೋಷ ಅಂತಂದ್ರೆ ನಮಗ್ ಮಾತ್ರ ಆನಂದ, ತೋಷ ಅಂದ್ರೆ ನಮ್ಮ ಮನೆಯವ್ರಿಗೆ ಮಾತ್ರ ಆನಂದ, ಸಂತೋಷ ಅಂದ್ರೆ ಇಡೀ ಗ್ರಾಮವೇ ಆನಂದ ಪಡ್ಲಿ ಅಂತ ಯಾರ ಆ ಕಾರ್ಯವನ್ನು ಮಾಡ್ತಾರೋ ಅವರನ್ನೇ ಸಂತೋಷ ಶಬ್ದದಿಂದ ಕರೆದಿದ್ದಾರೆ. ಅದರಂತೆ ಇಂತಹ ಒಂದು ಧಾಮ, ಈ ಒಂದು ಧಾಮದಲ್ಲಿ ಇಂತಹ ಧರ್ಮ ಕಾರ್ಯ ನಡೀತಾ ಇರಬೇಕು. ಗುರುಕುಲ, ಅದು ಈಗಾಗಲೇ ನಾವು ಹೇಳಿದಂತೆ 2 ವಿಧವಾದ ಅನ್ನದಾನವೂ ಕೂಡ ಏತ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದನ್ನು ನಡಿಬೇಕಾದರೆ ಇದಕ್ಕೊಬ್ಬರು ವ್ಯವಸ್ಥಾಪಕರು ಬೇಕಾಯ್ತು. ಕೃಷ್ಣನ ಒಂದು ಮಾತು ಇದೆ ನಮಗೆ, ರಾಜಸೂಯ ಯಾಗ ಆಗಬೇಕಾದರೆ ಆ ಹಸೆಮಣೆ ಮೇಲೆ ಕೂತವ ಯಾರು, ಯಾಗ ಮಾಡಿದವ ಯಾರು, ಧರ್ಮರಾಜ. ಕೃಷ್ಣ ಹೊಗಳಿದ್ಯಾರನ್ನ, ಭೀಮಸೇನ ದೇವರನ್ನು ಹೊಗಳು. ಧರ್ಮರಾಜನ ಸ್ವಲ್ಪ ಕೋಪ ಬಂತು, ಮಾಡ್ತಿರೋದು ಯಾಗ ನಾನು, ನೀನು ಹೊಗಳಿದ್ದು ಭೀಮಸೇನ, ಯಾಗ ಕೃಷ್ಣ ಅಂತ ಕೇಳಿದಾಗ ಕೃಷ್ಣ ಹೇಳಿದಂತೆ, ನೋಡು, ಒಂದು ಕಾರ್ಯಕ್ರಮ ಆಗಬೇಕಾದರೆ ಅದರ ಹಿಂದೆ ನಿಂತು ಯಾರು ವಹಿವಾಟನ್ನು ಮಾಡಿರ್ತಾರಲ್ಲ ಅವರಿಗೆ ಹೆಚ್ಚಿನ ಫಲ ಸೇರುತ್ತೆ ಅಂತ ಅಂದೇ ಕೃಷ್ಣ ತಾನು ಹೇಳಿದಂತೆ. ಅಕಸ್ಮಾತ್ ಆಗಿ ಭೀಮಸೇನ ಏನಾದರೂ ಜರಾಸಂಧನನ್ನ ಸಂಹಾರ ಮಾಡಿರ್ಲಿಲ್ಲ ಅಂದಿದ್ರೆ ಎಲ್ಲ ಆಗೋದು ರಾಜಸೂಯಾಗ. ಸಂಹಾರ ಮಾಡಿದ್ಯಾರು? ಭೀಮಸೇನ. ಹಾಗಾದ್ರೆ ಯಾರಿಂದ ಆಯ್ತು ಈ ಕಾರ್ಯ? ಭೀಮಸೇನ ದೇವರಿಂದ ಆಯ್ತು, ಹೌದೋ ಇಲ್ವೋ? ಅದರಿಂದ ಈ ಒಂದು ಧರ್ಮ ಕಾರ್ಯ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತಂದ್ರೆ ಇದನ್ನೆಲ್ಲ ಅತಿ ಸುಂದರವಾಗಿ ಯಾರು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ? ಶ್ರೀಯುತರಾಗಿರ್ತಕ್ಕಂತಹ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು, ಆ ಒಂದು ಪರಿವಾರದವರು, ಮತ್ತು ಪರಿಚಾರಕರು, ಆಡಳಿತ ವರ್ಗ ಯಾರ್ಯಾರಿದ್ದೀರಿ ಅವರೆಲ್ಲರೂ ಕೂಡ ಸೇರಿದಾಗ ಮಾತ್ರ ಇಂತಹ ಒಂದು ದೇವತಾ ಕಾರ್ಯ ನಡೀಲಿಕ್ಕೆ ಸಾಧ್ಯ. ರಥದಲ್ಲಿ ದೇವರನ್ನು ಕೂಡಿಸ್ಬಿಟ್ಟಿದ್ದೇವೆ, ರಥ ಎಳಿಬೇಕಾದ್ರೆ ಎಲ್ಲರೂ ಸೇರ್ಬೇಕಂತ. ಎಳಿಬೇಕಾದ್ರೆ ಮನಸ್ಸಿಗೆ ಏನಿರುತ್ತಂತೆ, ನಾನು ಎಳಿತಾ ಇದ್ರೆ ಬರ್ತಾ ಇದೆ, ನಾನು ಎಳಿತಾ ಇದೆ ಆಗ ಮಾತ್ರ ಬರ್ತಾ ಇದೆ ಅಂತ ನಮ್ಮ ತಲೆಗೆ ದೇವರು ಕೊಡ್ತಾ ಇರ್ತಾರೆ, ಹೌದೋ ಇಲ್ವೋ? ಅದರಂತೆ ಇಂತಹ ಈ ಒಂದು ಧರ್ಮ ಕಾರ್ಯ ನಡಿಬೇಕಾದರೆ ಅದು ಆ ಹಿಂದೆ ಸುಸಜ್ಜಿತವಾಗಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡುವುದು ದೊಡ್ಡದಲ್ಲ,
ಅದು ಮುಂದೆ ನಡ್ಕೊಂಡು ಹೋಗುವಂತೆ ಮಾಡ್ತಕ್ಕಂಥದ್ದೇ ಉತ್ಕೃಷ್ಟವಾದಂತಹ ಕಾರ್ಯ. ಆ ಒಂದು ಕಾರ್ಯವನ್ನೇ ಏತ ಸಂಸ್ಥೆ ಅನೇಕ ಜನ ಶಿಷ್ಯ ವೃಂದವನ್ನ ತಾವು ತಯಾರು ಮಾಡ್ತಾ ಧರ್ಮಸ್ಥಾಪನೆಯನ್ನು ಏನ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನಮ್ಮ ಕುಲಸ್ವಾಮಿ ಶ್ರೀ ಭೂ ಸಮೇತನಾದ ಶ್ರೀ ಶ್ರೀನಿವಾಸಾಭಿನ್ನ ಕ್ಷೇತ್ರ ನ್ಯಾಮಕ ರೂಪ ಧನ್ವಂತರಿ ನಾಮಕನಾದ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸ ಮಾಲಿಕೆಯನ್ನ ನಾವು ಸಮರ್ಪಣೆ ಮಾಡ್ತೇವೆ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.